ಕಸ್ತೂರಿ ತಿಲಕಂ ಲಲಾಟಪಟಲೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೆ ವರಮೌಕ್ತಿಕಂ ಕರತಲೆ ವೇಣುಃ ಕರೆ ಕಂಕಣಂ ಸರ್ವಾಂಗೆ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿಃ अस्ति स्वस्तरुणी कराग्रविगलत् कल्पप्रसूनाप्लुतं वस्तु प्रस्तुत वेणुनादलहरी निर्वाण निर्व्याकुलं स्रस्तस्रस्त निबद्धनी विविलसद् गोपी सहस्रावृतं हस्तन्यस्तनतापवर्गमखिलोदारं किशोराकृतिः जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ते यत्सूरयः तेजो वारिमृदा यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मः प्रोज्झितकैतवोऽत्र परमो निर्मत्सराणां सदा वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सत्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् यं प्रौरजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिम् आनतोऽस्मि। ओं नमो भगवते वासुदेवाय ओं नमो नारायणाय श्रीकृष्ण परब्रह्मणे नमः। ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಪರಮ ಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣ ಕಮಲಗಳನ್ನ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ದಿನದಿಂದ 9 ದಿನಗಳ ಕಾಲ, ಅಂದರೆ 8 ದಿನಗಳ ಕಾಲ ಈ ಕೃಷ್ಣಾವತಾರದ ಉಪನ್ಯಾಸ ಇರುತ್ತೆ. 9ನೆಯ ದಿನ ಭಾಗವತದ ಮಂಗಳ ಹೋಮ ಇತ್ಯಾದಿಗಳೆಲ್ಲವೂ ಇರುತ್ತೆ. ಆ ರೀತಿಯಾಗಿ ಇವತ್ತಿನಿಂದ ಆರಂಭ ಆದಂತಹ ಈ ಭಾಗವತ ಸಪ್ತಾಹ, ನವಾಹ ಸಪ್ತಾಹ ಅಲ್ಲ, ಭಾಗವತದ ನವಾಹ 9 ದಿನಗಳ ಈ ಉಪನ್ಯಾಸ ಸರಣಿಯಲ್ಲಿ ಇಂದು ಬೆಳಗ್ಗೆ ಪಾರಾಯಣದಲ್ಲಿ ಪ್ರಥಮ ಸ್ಕಂದ ಪುರಸ್ಸರವಾಗಿ 3ನೆಯ ಸ್ಕಂದದ 22 ಅಧ್ಯಾಯಗಳ ಪಾರಾಯಣವನ್ನ ಮಾಡಿದ್ದೇವೆ. ಶ್ರೀಮದ್ ಭಾಗವತ ಮೊದಲಿಗೆ ಇವತ್ತು ಒಂದು 10-15 ನಿಮಿಷಗಳ ಕಾಲ ಪೂರ್ವ ಪೀಠಿಕೆಯನ್ನ ನಾವು ನೋಡೋಣ, ಭಾಗವತದ ಒಂದು ಪೀಠಿಕೆಯನ್ನು ನೋಡೋಣ ಅಂತಾಯ್ತು. ಅಂದ್ರೆ ಭಾಗವತವನ್ನ ಪುರಾಣ ತಿಲಕ ಅಂತ ಹೇಳ್ತೇವೆ. ಪುರಾಣಗಳೊಳಗೆ ಒಟ್ಟು 18 ಪುರಾಣಗಳು. ಆ 18 ಪುರಾಣಗಳಲ್ಲಿ ತಿಲಕಪ್ರಾಯವಾಗಿರುವಂಥದ್ದು ಈ ಭಾಗವತ ಅಂತ ಹೇಳ್ತೇವೆ. ಶ್ರೀಮದ್ ಭಾಗವತವು ಅತ್ಯಂತ ಪವಿತ್ರವಾದಂಥದ್ದು. ವಿಶೇಷವಾಗಿ ಸಂಸ್ಕೃತವೂ ಕೂಡ ಭಾಗವತದ ಶ್ಲೋಕಗಳ ಒಂದು ಓದುವಿಕೆಯನ್ನು ನೋಡಿದಾಗ ಅದರ ಸಂಸ್ಕೃತವೂ ಕೂಡ ಬಹಳ ಗಟ್ಟಿತನದಿಂದ ಕೂಡಿರುವುದು. ಭಾಗವತದ ಒಂದು ಸ್ಥೂಲ ಪರಿಚಯವನ್ನ ತಮ್ಮೆಲ್ಲರಿಗೂ ಮಾಡಿಕೊಡಬೇಕು. ಯಾಕಂದ್ರೆ ವಿಶೇಷವಾಗಿ ದಶಮಸ್ಕಂಧವನ್ನೇ 8 ದಿನ ಹೇಳಬೇಕು ಅಂತ ಇರುವಂಥದ್ದು. ಅಂದ್ರೆ ಕೃಷ್ಣನ ಅವತಾರದ ಹಿಂದೆ ಜಗತ್ತು ಹೇಗಿತ್ತು, ಕೃಷ್ಣನ ಅವತಾರ ಹೇಗಾಯಿತು, ಅವನು ಭೂಮಿಯ ಮೇಲೆ ಅವತರಿಸಿದ ನಂತರ ಎಂತಹ ಒಂದು ಲೀಲೆಗಳನ್ನ ಕೃಷ್ಣನು ಜಗತ್ತಿಗೆ ತೋರಿಸಿದ. ಕೃಷ್ಣನು ಭೌತಿಕವಾಗಿಯೂ ಅನೇಕ ಲೀಲೆಗಳನ್ನ ತೋರಿಸಿದ.
ಆಧ್ಯಾತ್ಮಿಕವಾಗಿಯೂ ಅನೇಕ ಲೀಲೆಗಳನ್ನು ತೋರಿಸಿದ ಮತ್ತು ಅಂತಹ ಒಂದು ಕೃಷ್ಣ ಪರಮಾತ್ಮನನ್ನೇ ಕೇಂದ್ರ ಸ್ಥಾನದಲ್ಲಿಟ್ಟುಕೊಂಡು ಈ ಸಪ್ತಾಹ ಜ್ಞಾನ ಯಜ್ಞ ನಡೀತಾ ಇದೆ. ಅಂತಹ ಯಾಕಂದ್ರೆ ಭಾಗವತ ಪ್ರಧಾನ ಹೇಳುವ ಹಾಗೆಯೇ ದಶಮಸ್ಕಂದದ ಆದಿಯಲ್ಲಿ ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಹೇಳಬೇಕಾದಾಗ ಭಾಗವತದ ಪುರಾಣಕ್ಕೆ ಪ್ರಧಾನವಾದ ಘಟ್ಟ ಯಾವುದು ಅಂತ ಕೇಳಿದ್ರೆ ಅದನ್ನ ದಶಮಸ್ಕಂಧ ಅಂತ ಹೇಳಿದ್ದಾರೆ. ಅದನ್ನ ಶ್ರವಣ ಮಾಡೋಕ್ಕೆ ನಾವೆಲ್ಲರೂ ಹೊರಟಿದ್ದೇವೆ. ಈ ಭಾಗವತದ ಪೂರ್ವ ಪೀಠಿಕೆಯನ್ನ ನಾವು ನೋಡಿದಾಗ ವ್ಯಾಸರು ವೇದಗಳನ್ನ ವಿಂಗಡಣೆಯನ್ನ ಮಾಡಿ ಉತ್ತರ ಮೀಮಾಂಸಾ ಶಾಸ್ತ್ರವನ್ನ, ಬಾದರಾಯಣರು ಅಂತ ಹೆಸರು ಅವರದು, ವೇದಾಂತ ಸೂತ್ರಗಳನ್ನೆಲ್ಲವನ್ನು ರಚಿಸಿ ಆನಂತರ ಅವರಿಗೆ ಆಲೋಚನೆ ಬಂತಂತೆ. ಏನಂತ? ವೇದಗಳನ್ನ ಅರ್ಥ ಮಾಡಿಕೊಳ್ಳೋದು ಎಲ್ಲರಿಗೂ ಕೂಡ ಕಷ್ಟ ಸಾಧ್ಯವು ಆಗಿರೋದ್ರಿಂದ ವೇದಗಳಲ್ಲಿರುವ ಸಾರವನ್ನ ನಾನು ಪುರಾಣಗಳ ರೂಪದಿಂದ ಬರಿತೇನೆ ಅಂತ ಹೇಳಿ ಒಟ್ಟು 17 ಪುರಾಣಗಳ ರಚನೆಯನ್ನ ಮಾಡಿದ್ರಂತೆ. ಭಾಗವತದ ಪ್ರಥಮ ಸ್ಕಂದದ 5-6ನೇ ಅಧ್ಯಾಯದಲ್ಲಿ ಈ ಆಖ್ಯಾಯಿಕೆ ಬರುತ್ತೆ. ಏನು? ಆ ಒಂದು ಮಾಡಿದ ನಂತರ, ಆ ಒಂದು ರಚನೆಯನ್ನ ಮಾಡಿದ ನಂತರ ಅವರಿಗೇನೋ ಮನಸ್ಸಿಗೆ ಸಮಾಧಾನ ಆಗದೆ ಹೋಯ್ತಂತೆ. ಸರಸ್ವತಿ ನದಿ ದಡದಲ್ಲಿ ಅವರು ಚಿಂತಾಕ್ರಾಂತರಾಗಿ ಕುಳಿತಾಗ ಅಷ್ಟೊತ್ತಿಗೆ ದೇವರ್ಷಿ ನಾರದರು ಅಲ್ಲಿಗೆ ಬರ್ತಾರೆ. ಬಂದು ವ್ಯಾಸರನ್ನ ಕುರಿತು ಯಾಕೆ ಇಷ್ಟು ಚಿಂತಾಕ್ರಾಂತರಾಗಿದ್ದೀರಲ್ಲ ಅಂತ ಕೇಳಿದಾಗ ಆಗ ವ್ಯಾಸರೇ ಹೇಳ್ತಾರೆ, ನಾನು ಎಲ್ಲರಿಗೂ ಅನುಕೂಲವಾಗಿರುವಂತಹ ಅನೇಕ ಶಾಸ್ತ್ರಗಳ ರಚನೆಯನ್ನ ಮಾಡಿದೆ, ಆದರೂ ನಾನು ನನ್ನ ಹೃದಯಕ್ಕೆ ಅದ್ಯಾಕೋ ತೃಪ್ತಿ ಅಂತ ಅನ್ನಿಸ್ತಾ ಇಲ್ಲ ಅಂದಾಗ ನಾರದರು ವ್ಯಾಸರಿಗೆ ತಮ್ಮ ಪೂರ್ವ ಕಥೆಯನ್ನ ಹೇಳುವುದರ ಜೊತೆಗೆ ಗುಣಪ್ರಧಾನವಾಗಿರುವ, ಭಕ್ತಿ ಪ್ರಧಾನವಾಗಿರುವಂತಹ ಒಂದು ಗ್ರಂಥದ ರಚನೆ ಮಾಡಿ ಅಂತ ಹೇಳ್ತಾರೆ. ಆಗ ವ್ಯಾಸರು ಈ ಭಾಗವತವನ್ನ ರಚಿಸಿದ್ರು ಅಂತ. ಒಟ್ಟು 18 ಪುರಾಣಗಳು, ಮತ್ಸ್ಯ ಪುರಾಣ, ಮಾರ್ಕಂಡೇಯ ಪುರಾಣ, ಭಾಗವತ, ಭವಿಷ್ಯತ್, ಬ್ರಹ್ಮ ಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮೈ ವೈವರ್ತ ಪುರಾಣ, ವಾಯು ಪುರಾಣ, ವರಾಹ ಪುರಾಣ, ವಾಮನ ಪುರಾಣ, ವಿಷ್ಣು ಪುರಾಣ, ಅಗ್ನಿ ಪುರಾಣ, ನಾರದ ಪುರಾಣ, ಪದ್ಮ ಪುರಾಣ, ಕೂರ್ಮ ಪುರಾಣ, ಸ್ಕಾಂದ ಪುರಾಣ, ಶಿವಪುರಾಣ, ಗರುಡ ಪುರಾಣ. ಹೀಗಿರುವಂತಹ ಈ ಪುರಾಣಗಳ ಒಂದು 18 ಪುರಾಣಗಳು, ಅದರಲ್ಲಿ ಆ 18 ಪುರಾಣಗಳಲ್ಲಿಯೂ ಕೂಡ ಸರ್ವಶ್ರೇಷ್ಠ ಅಂತ ನಾವುಗಳು ತೆಗೆದುಕೊಂಡಾಗ ಅದನ್ನ ಈಗ ನೋಡಿ, ಒಂದು ಗ್ರಂಥ ತನ್ನನ್ನ ತಾನು ದೊಡ್ಡದು ಅಂತ ಹೇಳ್ಕೊಳ್ಳೋದು ಎಲ್ಲವೂ ಹೇಳ್ಕೊಳ್ಳುತ್ತೆ. ಶಿವಪುರಾಣಕ್ಕಿಂತ ದೊಡ್ಡ ಪುರಾಣ ಇಲ್ಲ, ಬ್ರಹ್ಮಪುರಾಣಕ್ಕಿಂತ ದೊಡ್ಡ ಪುರಾಣ ಇಲ್ಲ, ಎಲ್ಲಾ ಪುರಾಣಗಳಲ್ಲೂ ಇದೇ ಶ್ರೇಷ್ಠವಾಗಿರೋದು ಅಂತ ಎಲ್ಲವೂ ಹೇಳ್ಕೊಡುತ್ತೆ. ಆದರೆ ಸಾವಿರಾರು ವರ್ಷಗಳ ಕಾಲದಿಂದ ನಡೆದುಕೊಂಡು ಬಂದಂತಹ ಈ ವಿದ್ವಾಂಸರ ಒಂದು ಪ್ರಕಾರವೂ ಕೂಡ ಶ್ರೀಮದ್ ಭಾಗವತ ಅನ್ನುವುದು ಎಲ್ಲ ಪುರಾಣಗಳಲ್ಲಿಯೂ ಕೂಡ ಸರ್ವಶ್ರೇಷ್ಠವಾಗಿದೆ ಅನ್ನುವುದನ್ನ ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ. ಒಬ್ಬರು ಇಬ್ಬರು ಅಲ್ಲ,
ಎಲ್ಲಾ ವಿದ್ವಾಂಸರು ಕೂಡ. ಮತ್ತು ಈ ಭಾಗವತಕ್ಕೆ ನಡೆದಷ್ಟು ಕೃಷಿ ಇನ್ ಯಾವ ಪುರಾಣಗಳಿಗೂ ಕೂಡ ನಡೆದಿಲ್ಲ. ಬಹಳಷ್ಟು ಕೃಷಿ ಈ ಭಾಗವತಕ್ಕೆ ನಡೆದದ್ದು ಆಗಿದೆ. ನಾವು ಒಂದು ಗ್ರಂಥದ ಹಿರಿಮೆಯನ್ನ ನಾವು ಹೇಳೋದಿಕ್ಕೆ ಹೊರಟಾಗ ಆ ಭಾಗವತಕ್ಕೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಅನ್ನೋದ್ರೊಳಗೇನೆ, ಒಂದು ಗ್ರಂಥಕ್ಕೆ ಎಷ್ಟು ಜನ, ಈಗ ನಾವು ಶಂಕರ ಭಾಷ್ಯ ಅಂತ ತಗೊಂಡಾಗ, ನಾವು ಅದರೊಳಗೂ ಕೂಡ ಗೀತಾ ಭಾಷ್ಯ ಅಂತಲೇ ತೆಗೆದುಕೊಂಡಾಗ ಗೀತೆ ಎಷ್ಟು ದೊಡ್ಡದು ಅಂತ ನಾವು ಕೇಳಿದ್ರೆ, ಆ ಗ್ರಂಥ ಪ್ರಪಂಚದಲ್ಲಿರುವಂತಹ ಎಲ್ಲಾ ಭಾಷೆಗಳಲ್ಲಿಯೂ ಕೂಡ ಅನುವಾದವಾಗಿದೆ. ಎಲ್ಲರೂ ಕೂಡ, ಪ್ರಪಂಚದಲ್ಲಿರೋರು ಎಲ್ಲರೂ ಕೂಡ ಆ ಗೀತಾರ್ಥವನ್ನ ತಿಳಿದುಕೊಳ್ಳಬೇಕು ಅಂತ ಪ್ರಯತ್ನವನ್ನ ಪಡ್ತಾರೆ. ಮತ್ತು ಎಲ್ಲಾ ಮತದವರೂ ಕೂಡ ಅದು ನಮ್ಮದು ಅಂತ ಹೇಳ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಈಗ ಅದ್ವೈತ ಮತ ಆಗಬಹುದು, ದ್ವೈತ ಮತ ಆಗಬಹುದು, ವಿಶಿಷ್ಟಾದ್ವೈತ ಆಗಬಹುದು. ಅವರವರ ಸಿದ್ಧಾಂತವನ್ನ ನಾವು ತೆಗೆದುಕೊಂಡಾಗ ಗೀತೆಯು ದ್ವೈತವನ್ನೇ ಹೇಳ್ತಾ ಇದೆ, ಗೀತೆಯು ಅದ್ವೈತವನ್ನೇ ಹೇಳ್ತಾ ಇದೆ, ಗೀತೆಯು ವಿಶಿಷ್ಟಾದ್ವೈತವನ್ನೇ ಹೇಳ್ತಾ ಇದೆ, ಇಲ್ಲ ಶಕ್ತಿ ವಿಶಿಷ್ಟಾದ್ವೈತವನ್ನೇ ಹೇಳ್ತಿದೆ, ಇಲ್ಲ ಗೀತೆ ಕರ್ಮವನ್ನ ಹೇಳೋದಿಕ್ಕೆ ಬಂದಿದೆ. ಎಲ್ಲರೂ ಕೂಡ ತಮ್ಮ ತಮ್ಮ ತಿಳುವಳಿಕೆಗೆ ತಕ್ಕಂತಹ ರೀತಿಯಿಂದಲೇ ಅದು ಅದನ್ನೇ ಹೇಳ್ತಾ ಇದೆ ಅಂತಲೇ ಎಲ್ಲರೂ ಕೂಡ ಹೊರಟವರಾಗಿದ್ದಾರೆ. ಇದರಿಂದಲೇ ಗೊತ್ತಾಗುತ್ತೆ ಗೀತೆಯ ಶ್ರೇಷ್ಠತೆ ಎಷ್ಟು. ಮತ್ತು ಸಂಸ್ಕೃತದಲ್ಲಿಯೇ ಗೀತೆಗೆ 18-19ಕ್ಕೂ ಹೆಚ್ಚು ವ್ಯಾಖ್ಯಾನಗಳು ಸಿಗುತ್ತೆ. ಸಂಸ್ಕೃತದಲ್ಲಿ ಗೀತೆಗೆ ಸಿಗುವಂತಹ ವ್ಯಾಖ್ಯಾನಗಳು. ಹಾಗೆಯೇ ಭಾಗವತ ಗ್ರಂಥಗಳಿಗೂ ಕೂಡ ನಾನಾ ಆಚಾರ್ಯರುಗಳಿಂದ, ಅದರೊಳಗೂ ಕೂಡ ಪರಂಪರಾ ಆಚಾರ್ಯರು, ಈಗ ಅದ್ವೈತ ವೇದಾಂತದ ಪರಂಪರೆಯಲ್ಲಿ ಬಂದಂಥವರು, ದ್ವೈತ ವೇದಾಂತದ ಪರಂಪರೆಯಲ್ಲಿ ಬಂದವರು, ಹೀಗೆ ಅನೇಕ ಪರಂಪರಾಗತವಾಗಿ ಬಂದಂತಹ ಆಚಾರ್ಯರುಗಳು ಕೂಡ ಇದಕ್ಕೆ ತಮ್ಮದು ಅಂತ ಹೇಳ್ಕೊಳಕ್ಕೆ ಬಹಳ ಪ್ರಯತ್ನವನ್ನ ಪಟ್ಟಿದ್ದಾರೆ. ಅದರಲ್ಲಿ ನಾವುಗಳು ನೋಡಿದಾಗ ನೋಡಿ, ವಿಶುದ್ಧಾದ್ವೈತ, ವಿಶಿಷ್ಟಾದ್ವೈತ, ಶುದ್ಧಾದ್ವೈತ, ದ್ವೈತ, ದ್ವೈತಾದ್ವೈತ ಮತ್ತು ನಾನಾ ವೇದಾಂತದ ಶಾಖೆಗಳಿಂದಲೂ ಕೂಡ ಈ ಒಂದು ಭಾಗವತ ಶಾಸ್ತ್ರವು ವ್ಯಾಖ್ಯಾನಗಳು ಗೊಂಡಿದೆ. ಮೊಟ್ಟ ಮೊದಲ ಅತ್ಯಂತ ಪ್ರಸಿದ್ಧವಾದಂತಹ ವ್ಯಾಖ್ಯಾನ ಈ ಭಾಗವತಕ್ಕೆ ಅಂತ ಅಂದುಕೊಂಡ್ರೆ ಅದ್ವೈತ ಆಚಾರ್ಯರು, ಪರಮ ಭಾಗವತೋತ್ತಮರು, ಭಕ್ತರೂ ಆದಂತಹ ಶ್ರೀಧರ ಸ್ವಾಮಿಗಳ ವ್ಯಾಖ್ಯಾನ ಈ ಭಾಗವತಕ್ಕೆ ಸಿಗುವಂಥದ್ದು ಆಗತ್ತೆ. ಶ್ರೀಧರ ಸ್ವಾಮಿಗಳ ವ್ಯಾಖ್ಯಾನ, ಆ ವ್ಯಾಖ್ಯಾನಕ್ಕೆ ಹೆಸರು ಭಾಗವತಾರ್ಥ ದೀಪಿಕಾ ಅಂತ. ಆನಂತರ ವಿಶಿಷ್ಟಾದ್ವೈತದ ಸಂಪ್ರದಾಯದಲ್ಲಿ ಬಂದಂತಹ ಸುದರ್ಶನ ಸೂರಿಗಳು ಅಂತ ಅವರ ಒಂದು ಶುಕಪಕ್ಷೀಯ ಅನ್ನುವಂತಹ ವ್ಯಾಖ್ಯಾನ ಸಿಗತ್ತೆ. ಆನಂತರ ವೀರ ರಾಘವಾಚಾರ್ಯರ ಅವರು ಭಾಗವತ ಚಂದ್ರ ಚಂದ್ರಿಕಾ, ವೆಂಕಟ ಕೃಷ್ಣಮಾಚಾರ್ಯರದು ಭಾಗವತ ಚಂದ್ರಿಕಾ, ದ್ವೈತ ಮತದ ಒಂದು ಸಿದ್ಧಾಂತದಲ್ಲಿ ದೊಡ್ಡ ಹೆಸರನ್ನ ಪಡೆದಿರುವಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರ ಭಾಗವತ ತಾತ್ಪರ್ಯ ನಿರ್ಣಯ ಮತ್ತು ವಿಜಯಧ್ವಜರ ಪದರತ್ನಾವಳಿ, ನಿಂಬಾರ್ಕ ಮತದ ಶುಕದೇವಾಚಾರ್ಯರ ಸಿದ್ಧಾಂತ ಪ್ರದೀಪ, ಶುದ್ಧಾದ್ವೈತ ಸಂಪ್ರದಾಯದ ಪ್ರತಿಷ್ಠಾಪನಾಚಾರ್ಯರಾದಂತಹ ವಲ್ಲಭಾಚಾರ್ಯರು ಬರೆದಿರುವಂತಹ ಸುಬೋಧಿನಿ ಅನ್ನುವಂತಹ ಒಂದು ಟೀಕೆ ಮತ್ತು ಶ್ರೀ ಗಿರಿಧರಾಚಾರ್ಯರು ಬರೆದಿರುವಂತಹ ಆಧ್ಯಾತ್ಮಿಕ ವ್ಯಾಖ್ಯಾನ ಮತ್ತು ಜೀವ ಗೋಸ್ವಾಮಿಗಳ, ಅವರು ಚೈತನ್ಯ ಮತದವರು, ಅವರು ಬರೆದಂತಹ ಸಂದರ್ಭ, ವಿಶ್ವನಾಥ ಚಕ್ರವರ್ತಿಗಳ ಸಾರಾರ್ಥ ದರ್ಶಿನಿ ಮತ್ತು ಶ್ರೀಹರಿ ಅನ್ನುವಂತಹ ಒಬ್ಬ ಭಕ್ತನು ಬರೆದಿರುವ ಹರಿಭಕ್ತಿ ರಸಾಯನ. ನೋಡಿ, ಈ ಎಲ್ಲಾ ವ್ಯಾಖ್ಯಾನಗಳು ಬೇರೆ ಬೇರೆಯ ಭಾಷೆಯದಲ್ಲ, ಸಂಸ್ಕೃತದೊಳಗೆ ಭಾಗವತಕ್ಕೆ ಇರೋದು. ಸಂಸ್ಕೃತದಲ್ಲಿ ಭಾಗವತಕ್ಕೆ ಇರುವಂತಹ ವ್ಯಾಖ್ಯಾನಗಳು ಇವೆಲ್ಲವೂ ಕೂಡ ಆಗಿದೆ. ಇದರಿಂದಲೇ ಗೊತ್ತಾಗತ್ತೆ ಭಾಗವತವು ಎಷ್ಟು ಸರ್ವಶ್ರೇಷ್ಠವಾಗಿದೆ ಮತ್ತು ಇದರಲ್ಲಿರುವಂತಹ ವಿಷಯಗಳು ಎಷ್ಟು ಅರ್ಥಗರ್ಭಿತವಾಗಿದೆ ಅನ್ನೋದನ್ನ ನಾವು ಇದರಿಂದ ತೀರ್ಮಾನವನ್ನ ಮಾಡಬಹುದು. ಅಷ್ಟೇ ಅಲ್ಲ, ಭಾಗವತವನ್ನ ಹೇಳುವ ಹಾಗೆಯೇ ಒಬ್ಬೊಬ್ಬರಿಗೆ ಒಂದೊಂದರೊಳಗೆ ಪರೀಕ್ಷೆಯನ್ನ ಮಾಡ್ಬೇಕಂತ.
ಒಮ್ಮೆಲೇನೆ ಒಬ್ಬ ಗೃಹಿಣಿಯ ಪರೀಕ್ಷೆ ಯಾವಾಗ ಆಗತ್ತೆ? ಇವತ್ ಬೆಳಗ್ಗೆ ನಾವ್ ಇಬ್ರು ತಿಂಡಿಗೆ ಬರ್ತೀವಿ ಅಂದಿದ್ವಿ, 4 ಜನ ಆಗ್ಬಿಡ್ತೀವಿ. ಇಬ್ರು ಅಂದಿದ್ವಿ ಹಂಗಲ್ಲ. ಏನಂದ್ರೆ ಒಂದೇ ಸಲಿ ಮನೆಗೆ 4-10 ಜನ ಬಂದ್ಬಿಟ್ರಪ್ಪ, ಅವ್ರನ್ನೆಲ್ಲ ಹೆಂಗೆ ಸಂಭಾಳಿಸ್ತಾಳೆ ಅನ್ನೋದ್ರೊಳಗೇನೆ ಒಬ್ಬ ಗೃಹಿಣಿಗೆ ಪರೀಕ್ಷೆ ಅಂತೆ. ಒಬ್ಬ ರಾಜನಿಗೆ ಯಾವಾಗ ಪರೀಕ್ಷೆ ಅಂದ್ರೆ ಒಮ್ಮೆಲೇನೆ ಒಳಗೋ ಹೊರಗೋ ತನ್ನ ರಾಜ್ಯದ ಒಳಗೆ ದಂಗೆ ಇತ್ತೋ ಅಥವಾ ರಾಜ್ಯದ ಹೊರಗಡೆಗೆ ದಂಗೆ ಇತ್ತೋ ಆ ರೀತಿ ದಂಗೆ ಅದನ್ನ ಹೆಂಗೆ ಉಪಶಮನ ಮಾಡ್ತಾನೆ ಅನ್ನೋದ್ರೊಳಗೆ ರಾಜನಿಗೆ ಪರೀಕ್ಷೆ ಅಂತೆ. ಅದೇ ರೀತಿ ಒಂದಷ್ಟು ಸಂಸ್ಕೃತವನ್ನ ನಾನು ಓದ್ಕೊಂಡಿದ್ದೀನಪ್ಪ, ನನಗೊಂದಷ್ಟು ವಿಷಯ ಜ್ಞಾನ ಇದೆ, ನಾನು ಓದ್ಕೊಂಡು ಬಂದಿದ್ದೇನೆ ಅಂದ್ರೆ ಅಂಥವ್ರಿಗೆ ಭಾಗವತದಲ್ಲಿ ಪರೀಕ್ಷೆ ಮಾಡ್ಬೇಕಂತ. ವಿದ್ಯಾವತ ಭಾಗವತೆ ಪರೀಕ್ಷಾ ಅಂತ. ಯಾಕಂದ್ರೆ ಇದರಲ್ಲಿರುವಂತಹ ಸಂಸ್ಕೃತದ ಒಂದು ಹಿರಿಮೆ ಅಷ್ಟು ದೊಡ್ಡದಿದೆ. ಸಂಸ್ಕೃತದ ಶಬ್ದಗಳ ಒಂದು ರಚನೆ ಆಗಬಹುದು, ಹೇಳಿರುವಂತ ಅದೆಲ್ಲವೂ ತುಂಬಾ ಒಂದು ಗಟ್ಟಿತನದಿಂದ ಕೂಡಿರುವುದಾಗಿದೆ. ನೋಡಿ, ಅಷ್ಟೇ ಅಲ್ಲ, ಈ ಭಾಗವತ ಯಾಕೆ ಇಷ್ಟೊಂದು ಸರ್ವಶ್ರೇಷ್ಠ, ಎಲ್ಲರೂ ಕೂಡ ಇಷ್ಟಪಡ್ತಾರೆ, ಎಲ್ಲರೂ ಕೂಡ ಭಾಗವತವನ್ನ ಕೇಳಬೇಕು ಅಂತ ಇಷ್ಟಪಡ್ತಾರೆ ಅಂತ ನಾವೆಲ್ಲರೂ ಕೂಡ ಅಂದುಕೊಂಡ್ರೆ ಹೇಳ್ತಾರೆ, ಇದರೊಳಗೆ ಕೇವಲ ಪ್ರಧಾನವಾಗಿ ಪ್ರತಿಪಾದಿತವಾಗಿರುವಂತಹ ವಿಷಯಗಳು ಯಾವುದು ಅಂದ್ರೆ ಭಗವಂತನ ಲೀಲೆ. ಭಗವಂತನ ಲೀಲೆ ಇಲ್ಲಿ ಪ್ರಸಿದ್ಧಗೊಂಡಿದೆ, ಒಂದು ಭಾಗವತದೊಳಗೆ ಚೆನ್ನಾಗಿ ಇರುವಂತದ್ದಾಗಿದೆ. ಎರಡನೆಯದು ಭಗವಂತನ ಅವತಾರಗಳ ವರ್ಣನೆ. ಭಗವಂತನು ಏನು 9 ಅವತಾರಗಳನ್ನ ಎತ್ತಿದ್ದಾನೆ, ಮತ್ಸ್ಯ ಅವತಾರಗಳಿಂದ ಎತ್ತಿದ್ದಾನೆ, ಆ ಅವತಾರಗಳ ವರ್ಣನೆ ಇದರೊಳಗೆ ಇದೆ. ಮೂರನೆಯದು ಕೇವಲ ಭಗವಂತನ ಲೀಲೆ ಮತ್ತು ಭಗವಂತನ ಅವತಾರದ ವರ್ಣನೆ ಅಷ್ಟೇ ಅಲ್ಲ, ಅನೇಕ ಭಾಗವತೋತ್ತಮರ ಕಥೆ ಇರುವಂಥದ್ದು. ಅನೇಕ ಜನ ಭಾಗವತೋತ್ತಮರ ಕಥೆ ಇದರೊಳಗೆ ಚರಿತ್ರೆಗಳು ಇದೆ. ಅದರಲ್ಲಿಯೂ ಕೂಡ ಆ ಒಂದು ಭಾಗವತದಲ್ಲೇ ಪ್ರಧಾನವಾಗಿರುವಂತಹ ನಿತ್ಯ ಶುದ್ಧನು, ನಿತ್ಯ ಬುದ್ಧನು, ನಿತ್ಯ ಮುಕ್ತನು, ನಿರಂಜನ ಸ್ವರೂಪನು, ವಿಶ್ವರೂಪಧರನು ಆದಂತಹ ಪರಮಾತ್ಮನಾದಂತಹ ಆ ಶ್ರೀಕೃಷ್ಣ ಪರಮಾತ್ಮನ ಹುಟ್ಟಿನಿಂದ ಅವನ ಅವತಾರದ ಕೊನೆಯ ದಿನದವರೆಗೂ ಕೂಡ ನಿತ್ಯ ಜೀವನದಲ್ಲಿ ನಡೆದ ಎಲ್ಲ ಘಟನೆಗಳನ್ನು ಪಟ್ಟಿ ಮಾಡಿದ್ದಾರೆ. ಇದು ತುಂಬಾ ದೊಡ್ಡದು. ಅದರೊಳಗೂ ಕೂಡ ಭಗವಂತನ ಬಾಲಲೀಲೆಗಳಾಗಬಹುದು, ಅವನ ನವನೀತ ಲೀಲೆಗಳಾಗಬಹುದು, ಅವನು ಗೋವುಗಳನ್ನ ಹೊಡೆದುಕೊಂಡು ಹೋಗದಂಥದ್ದಾಗಬಹುದು, ಮುರಳಿ ಗಾನ, ಆ ಬ್ರಹ್ಮನ ಗರ್ವಭಂಗ, ಕಾಳಿಯ ದಮನ, ದಾವಾಗ್ನಿ ಪಾನ, ಗೋಪಿಕಾ ವಸ್ತ್ರಾಪಹರಣ, ರಾಸಲೀಲ ಮತ್ತು ಅವನ ಮಾಹಾತ್ಮ್ಯ ಲೀಲೆಗಳು, ಮತ್ತು ಅವನು ಚಿಕ್ಕ ಹುಡುಗನಿಂದಲೇ ಆರಂಭ ಮಾಡಿದಂಥವನು ಪೂತನ, ತೃಣಾವರ್ತ, ಶಕಟ, ಪ್ರಲಂಬ, ಧೇನುಕ, ಬಕ, ವತ್ಸಾಸುರ, ಕಂಸ ಮುಂತಾದಂತಹ ಅನೇಕ ಜನ ಲೋಕಕಂಟಕರೆಲ್ಲರನ್ನೂ ಕೂಡ ಉದ್ಧಾರವನ್ನ ಎಸಗಿದಂಥದ್ದು, ಮತ್ತು ಇವರೆಲ್ಲರನ್ನೂ ಉದ್ಧಾರ ಮಾಡಿ ಧರ್ಮವನ್ನ ಮತ್ತೆ ಮುನ್ನೆಲೆಗೆ, ಹಿನ್ನೆಲೆಯಲ್ಲಿ ಇದ್ದಂತಹ ಧರ್ಮವನ್ನ ಮುನ್ನೆಲೆಗೆ ಕರೆದುಕೊಂಡು ಬಂದಂಥದ್ದಾಗಬಹುದು. ಮತ್ತು ಆ ದಶಮಸ್ಕಂದದಲ್ಲಿಯೇ ಅದ್ಭುತವಾದ ಅನೇಕ ಗೀತೆಗಳಿದೆ. ಗೋಪಿಕಾ ಗೀತೆ ಆಗಬಹುದು, ಯುಗ್ಮ ಗೀತೆ ಆಗಬಹುದು, ಶ್ರುತಿಗೀತೆ ಆಗಬಹುದು, ಭ್ರಮರ ಗೀತೆ ಆಗಬಹುದು, ವೇಣುಗೀತೆ ಆಗಬಹುದು. ಇವೆಲ್ಲಾ ಗೀತೆಗಳು ಕೂಡ ಪೂರ್ಣವಾಗಿ ಅದ್ವೈತ ತತ್ವವನ್ನೇ ಪ್ರತಿಪಾದನೆಯನ್ನ ಮಾಡುವುದಕ್ಕೆ ಹೊರಟಂಥದ್ದಾಗಿದೆ. ಅಷ್ಟೇ ಅಲ್ಲ, ಈ ಭಾಗವತದಲ್ಲಿ ಬರುವಂತಹ ಆ ಭಗವಂತನ ಸ್ತುತಿಗಳು ಎಲ್ಲವೂ ಕೂಡ ಅಕ್ರೂರ ಮಾಡಿದ ಸ್ತುತಿ ಆಗಬಹುದು, ಅಥವಾ ಉದ್ಧವನು ಮಾಡಿದಂತಹ ಸ್ತುತಿ ಆಗಬಹುದು, ಗೋಪಿಕೆಯರು ಎಲ್ಲರೂ ಭಗವಂತನ ಸ್ತೋತ್ರ ಮುಚುಕುಂದನು ಮಾಡಿದಂತಹ ಸ್ತುತಿ ಆಗಬಹುದು. ಅವೆಲ್ಲವೂ ಕೂಡ ಭಕ್ತಿ ರಸವು ಉಕ್ಕಿ ಹರಿಯುವಂತೆ ನಮಗೆ ಮಾಡುವಂಥದ್ದು ಆಗತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಆ ಭಗವಂತನ ನಾಮದಿಂದಲೇ, ಭಗವಂತನ
ನಾಮದಿಂದಲೇ ಈ ಜನ್ಮವನ್ನ ದಾಟಿದಂಥವನ ಅಜಾಮೀಳನ ಕಥೆ ಇದರೊಳಗೆ ಬರುತ್ತೆ. ಬಾಲಕ ಭಕ್ತ ವರೇಣ್ಯರಾದಂತಹ ಧ್ರುವ ಪ್ರಹ್ಲಾದರ ಕಥೆಯನ್ನ ನಾವುಗಳು ನೋಡಬಹುದು. ರಾಕ್ಷಸನಾಗಿದ್ದರೂ ಕೂಡ ಅಸುರತ್ವವನ್ನ ಗೆದ್ದು ದೇವತೆಗಳನ್ನು ನಾಚಿಸಿ ಭಕ್ತರಾದಂತಹ ಬಲಿ ಮತ್ತು ವೃತ್ರರ ಕಥೆಯನ್ನ ನಾವು ಶ್ರವಣ ಮಾಡಬಹುದು. ಮತ್ತು ಏನೂ ಇಲ್ಲದವನಾದರೂ ಆ ಭಗವಂತನ ಪ್ರೀತಿಗೆ ಪಾತ್ರನಾದವನಾದಂತಹ ಆ ಶ್ರೀಧಾಮ ಸುಧಾಮನ ಕುಚೇಲನ ಚರಿತ್ರೆಯನ್ನ ನಾವುಗಳು ಕೇಳಬಹುದು. ಅಷ್ಟೇ ಅಲ್ಲ, ನೋಡಿ, ಇದರೊಳಗೆ ಒಬ್ಬ ಕತೆ ಬರುತ್ತೆ, ಒಬ್ಬನ ಚರಿತ್ರೆ ಬರುತ್ತೆ. ಅವನ ಹೆಸರು ರಂತಿದೇವ ಅಂತ. ಎಷ್ಟು ಒಂದು ದೊಡ್ಡವ ಆ ರಂತಿದೇವ ಅಂದ್ರೆ, ತಾನು ದುಃಖವನ್ನ ಅನುಭವಿಸಿದರೂ ಕೂಡ ತಾನು ಹಸಿವೆಯಿಂದ ಕೂಡಿದ್ದರೂ ಕೂಡ ಅವನಿಗೆ ಭಗವಂತನು ನಿನಗೆ ಏನು ಬೇಕು ಅಂತ ಕೇಳಿದ್ರೆ ಅವನು ಒಂದು ವರವನ್ನ ಕೇಳಿಕೊಳ್ತಾನೆ. ಪ್ರಪಂಚದಲ್ಲಿರುವಂತಹ ಎಲ್ಲಾ ಜೀವರಾಶಿಗಳ ದುಃಖವನ್ನ ನಾಶ ಮಾಡಪ್ಪ ಅಂತ ವರವನ್ನ ಕೇಳ್ಕೊಳ್ತಾನೆ ಆ ರಂತಿದೇವ. ಅಂತಹ ತ್ಯಾಗಮಯ್ಯ ಚರಿತ್ರೆಯನ್ನ ನಾವು ಈ ಭಾಗವತದೊಳಗೆ ನೋಡುವವರಾಗಬಹುದು. ಮತ್ತಿವೆಲ್ಲಕ್ಕಿಂತಲೂ ಇಡೀ ಪ್ರಪಂಚದ ಸಾಹಿತ್ಯದಲ್ಲಿಯೇ ಅತ್ಯಂತ ವಿಶಿಷ್ಟವಾಗಿರುವಂತಹ ಅಂತರಾರ್ಥವನ್ನ ಇಟ್ಟುಕೊಂಡಂತಹ ಪುರಂಜನನ ಕಥೆಯನ್ನ ನಾವು ಈ ಒಂದು ಭಾಗವತದೊಳಗೆ ಕಾಣುವವರು ಆಗಬಹುದು. ಅಂತಹ ಒಂದು ಈ ಭಾಗವತದೊಳಗೆ ಏನಿದೆ? ಜ್ಞಾನ, ಕರ್ಮ, ಭಕ್ತಿ. ಜ್ಞಾನವೂ ಇದೆ, ಭಕ್ತಿಯೂ ಇದೆ, ಕರ್ಮವೂ ಇದೆ. ಆ ಒಂದು ಎಲ್ಲಾ ಕಡೆಯೂ ಕೂಡ ಭಾಗವತದೊಳಗೆ ಎಲ್ಲವೂ ಕೂಡ ಇರುವಂಥದ್ದಾಗತ್ತೆ. ಅಂತಹ ಭಾಗವತವನ್ನ ತಾವೆಲ್ಲರೂ ಕೂಡ ಶ್ರವಣ ಮಾಡೋದಿಕ್ಕೆ ಹೊರಟಿದ್ದೀರಾ. ನೋಡಿ, ಕೇವಲ ಭಾಗವತ ಅನ್ನೋದು ಒಂದು ಕಥೆ ಮಾತ್ರ ಅಲ್ಲ. ಕೇವಲ ಈ ಭಾಗವತ ಅನ್ನೋದು ಕೇವಲ ಏನೋ ಒಂದು ಚರಿತ್ರೆ, ಇದೊಂದು ಕತೆ, ಇದೊಂದು ಪುರಾಣ ಅಂತ ಅಲ್ಲ. ಈ ಭಾಗವತವನ್ನ ಯಾರು ಅತ್ಯಂತ ಪ್ರೇಮದಿಂದ ಕೇಳುವವರು ಆಗ್ತಾರೋ ಅವರ ಹೃದಯದಲ್ಲಿರುವಂತಹ ಅಜ್ಞಾನದ ಗಂಟನ್ನೇ ಭಗವಂತನು ಕಳೆಯುವವನಾಗ್ತಾನೆ. ಪರಿಪೂರ್ಣವಾಗಿ ಯಾವ ಒಂದು ಈ ಜನ್ಮಕ್ಕೆ ಕಾರಣವಾಗಿರುವಂತಹ ಆ ಅವಿದ್ಯಾ ಕಾಮಕರ್ಮಗಳೆಂಬ ಏನು 3 ದೊಡ್ಡ ದೋಷಗಳಿದೆ, ಆ ಎಲ್ಲಾ ದೋಷವನ್ನು ಕೂಡ ಈ ಕೃಷ್ಣ ಪರಮಾತ್ಮನು ಕಳೆಯುವವನಾಗ್ತಾನೆ. ಇಂತಹ ಒಂದು ಭಾಗವತವನ್ನ ಹೇಳ್ತಾರೆ, ಇದಂ ಭಾಗವತನ್ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಭಕ್ತಿ ಜ್ಞಾನ ವಿರಾಗಾಣ ಸ್ಥಾಪನಾಯ ಪ್ರಕಾಶಿತಂ. ಈ ಭಾಗವತವನ್ನು ನಾವು ಏನಕ್ಕೆ ಹೇಳಿದ್ವಿ ಅಂದ್ರೆ, ಈ ಒಂದು ಭಕ್ತಿಯು, ಜ್ಞಾನವು, ವೈರಾಗ್ಯವು ಜಗತ್ತಿನಲ್ಲಿ ಮತ್ತೆ ಮತ್ತೆ ಉಂಟಾಗಬೇಕು. ಭಕ್ತಿ, ಜ್ಞಾನ, ವೈರಾಗ್ಯ ಎಲ್ಲವೂ ಕೂಡ ಇದರಲ್ಲಿ ಬರಬೇಕು. ಆದ್ದರಿಂದ ನಾವು ಈ ಭಾಗವತವನ್ನ ನಾವು ಜಗತ್ತಿಗೆ ಹೇಳಿದ್ದಾಯ್ತು. ನೋಡಿ, ಈ ಭಾಗವತವು ಎಷ್ಟು ಸುಲಭವಾಗಿ ನಮಗೆ ಸಿಕ್ಕಿಬಿಟ್ಟಿದೆಯಪ್ಪ ಅಂದ್ರೆ, ನಾವು ಇದರ ಒಂದು ಮಹತ್ವವನ್ನ ತಿಳಿಯದೆ ಜಗತ್ತಲ್ಲಿ ನಾವು ಇರುವಂಥವರಾಗಿದ್ದೀವಂತ ಹೇಳ್ತಾರೆ. ಶ್ಲೋಕಾರ್ಧಂ ಶ್ಲೋಕ ಪಾದಂಬ ನಿತ್ಯಂ ಭಾಗವತೋದ್ಭವಂ ಪಠಸ್ವ ಸ್ವಮುಖೇನೈವ ಯದೀಚ್ಛಸಿ ಪರಾಂಗತಿಂ. ಯಾರಾದರೂ ಈ ಪ್ರಪಂಚದಲ್ಲಿ ಮುಂದಕ್ಕೆ ಅಂದ್ರೆ ಈ ಪ್ರಪಂಚದಲ್ಲಿ ಯಾರಾದರೂ ಕೂಡ ಮತ್ತೆ ಈ ಪ್ರಪಂಚಕ್ಕೆ ಬರಬಾರದು, ನಾನು ಮುಕ್ತಿಯನ್ನ ಪಡಿಬೇಕು ಅಂತ ಅಂದುಕೊಂಡಂಥವರು ನಿತ್ಯವೂ ಕೂಡ ಈ ಭಾಗವತದ ಒಂದು ಅರ್ಧ ಶ್ಲೋಕವನ್ನು
ಅಥವಾ ಪಾದ ಶ್ಲೋಕವನ್ನು, ಒಂದು ಪರಿಪೂರ್ಣ ಶ್ಲೋಕವನ್ನು ನಿತ್ಯ ಓದುವ ರೂಢಿಯಲ್ಲಿ ಇಟ್ಕೋಬೇಕಂತ. ಅವನು ಮತ್ತೆ ಬರೋದಿಲ್ಲ. ಯಾಕೆ ಈ ಭಾಗವತಕ್ಕೆ ಇಷ್ಟು ಮಹತ್ವವನ್ನ ಕೊಟ್ಟಿದಾರಪ್ಪ ಅಂದ್ರೆ, ಕೃಷ್ಣ ಪರಮಾತ್ಮನ ವಾಂಗ್ಮಯಿ ಮೂರ್ತಿ ಅಂತ ಭಾಗವತವನ್ನ ಹೇಳಿದೆ. ಶ್ರೀಕೃಷ್ಣ ಪರಮಾತ್ಮನ ಒಂದು ವಾಂಗ್ಮಯಿ ಮೂರ್ತಿ ಇದು ಬೇರೆ ಏನೋ ಅಲ್ಲ. ಇದು ಹೇಳ್ತಾರೆ, ಸ್ವಕೀಯಂ ಯದ್ ಭವೇ ತೇಜ ತಚ್ಚ ಭಾಗವತೆ ಅದಧಾತ್ ತಿರೋಧಾಯ ಪ್ರವಿಷ್ಟೋಯಂ ಶ್ರೀಮದ್ ಭಾಗವತಾರ್ಣವಂ ತೇನೇಯಂ ವಾಂಗ್ಮಯಿ ಮೂರ್ತಿ ಪ್ರತ್ಯಕ್ಷ ವರ್ತತೆ ಹರೇಃ ಸೇವನಾ ಶ್ರವಣಾತ್ ಪಾಠ ದರ್ಶನಾತ್ ಪಾಪನಾಶಿನಿ. ನೋಡಿ, ಕೃಷ್ಣನ ಒಂದು ಕೊನೆಯ ಕಾಲ, ಅವನು ಪ್ರಭಾಸ ಕ್ಷೇತ್ರದಲ್ಲಿರ್ತಾನೆ. ಆಗ ಉದ್ಧವನಿಗೆ ಯಾವಾಗ ಸಾಂಬನಿಂದ ಇಡೀ ಯದುಕುಲಕ್ಕೆ ಶಾಪ ಬಂದು ಬಿಡುತ್ತೆ, ಆ ಒಂದು ಶಾಪವು ಬಂದಾಗ ಕೃಷ್ಣನೂ ಕೂಡ ಏನ್ ಮಾಡ್ತಾನೆ, ತಾನು ಈ ಒಂದು ಜಗತ್ತನ್ನ, ನನ್ನ ಅವತಾರವನ್ನ ನಾನು ಮುಗಿಸಬೇಕು ಅಂತ ಅಂದುಕೊಳ್ತಾನೆ. ಆ ಅವತಾರವನ್ನ ಮುಗಿಸಬೇಕು ಅಂತ ಅಂದುಕೊಂಡಾಗ ಅದನ್ನ ನೋಡಿದಂತಹ ಉದ್ಧವನು ಬಂದು ಕೃಷ್ಣನ ಕಾಲನ್ನ ಗಟ್ಟಿಯಾಗಿ ಹಿಡಿತಾನೆ. ಕೃಷ್ಣ, ನೀನ್ ಏನೋ ಮಾತನಾಡೋದನ್ನ ನಾನು ನೋಡ್ತಾ ಇದ್ರೆ ಈ ಅವತಾರವನ್ನ ನೀನು ಕೊನೆಗೊಳಿಸ್ತೀಯಾ ಅಂತ ನಂಗೆ ಅನ್ನಿಸ್ತಾ ಇದೆಯಪ್ಪ. ನೀನು ಹೋಗೋದಿದ್ರೆ ನನ್ನನ್ನೂ ಕರ್ಕೊಂಡು ಹೋಗು ಅಂತ ಹಠ ಹಿಡಿತಾನೆ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲಪ್ಪ, ಇನ್ನೊಂದಷ್ಟು ದಿನ ನೀನು ಜಗತ್ತಲ್ಲಿ ಇರಬೇಕು. ನೀನು ಈ ತರ ಹಠ ಬಿಟ್ಬಿಡ್ಬೇಕು. ಏನಕ್ಕಿಷ್ಟು ಹಠ ಮಾಡ್ತಿದೀಯ? ನಾನು ಸರ್ವತ್ರವೂ ಎಲ್ಲ ಕಡೆಯೂ ಇರುವವನು ನಾನಾಗಿದ್ದೇನೆ. ನೀನು ಇನ್ನೂ ಕೂಡ ಈ ದೇಹದಲ್ಲಿಯೇ ನಾನಿದ್ದೇನೆ ಅಂತ ನೀ ಅಂದುಕೊಂಡಿದೀಯ? ಆಗ ಕೃಷ್ಣ ಪರಮಾತ್ಮನು ಉದ್ಧವನಿಗೊಂದು ಗೀತೆಯನ್ನ ಹೇಳ್ತಾನೆ. ಒಂದಷ್ಟು ಅದರೊಳಗೆ ಅವಧೂತ ಗೀತೆಯೂ ಕೂಡ ಬರುತ್ತೆ. ಅದಕ್ಕೆ ಹೆಸರೇ ಉದ್ಧವ ಗೀತಾ ಅಂತ ಪ್ರಸಿದ್ಧಿಯನ್ನ ಪಡೆದಿದೆ. ಆಗ ಕೃಷ್ಣ ಆಲೋಚನೆಯನ್ನ ಮಾಡದಂತೆ ಏನು ಅಂದ್ರೆ, ಇಡೀ ಈ ಒಂದು ಭಕ್ತರನ್ನ ನಾನು ಮತ್ತೆ ಹಿಡಿದಿಟ್ಟುಕೊಳ್ಳಬೇಕು. ಎಲ್ಲಾ ಭಕ್ತರಿಗೂ ಕೂಡ ನಾನು ಇದೀನಿ ಅನ್ನುವಂತಹ ಒಂದು ಆಸರೆ ಅನ್ನುವಂಥದ್ದು ಸಿಗಬೇಕು. ಅದಕ್ಕೆ ಏನು ಮಾಡ್ಲಿ ಅಂತ ಕೃಷ್ಣನ ಆಲೋಚನೆಯನ್ನ ಮಾಡಿದಾಗ ಆಗ ಕೃಷ್ಣನಿಗೆ ಸಿಕ್ಕಂಥದ್ದು ಭಾಗವತವಂತೆ. ಸ್ವಕೀಯಂ ಯದ್ ಭವೇತ್ ತೇಜ ತಚ್ಚ ಭಾಗವತೆ ಅದಧಾತ್. ಇಡೀ ಕೃಷ್ಣ ಪರಮಾತ್ಮನು ತನ್ನ ಯಾವ ಒಂದು ಸಮಸ್ತ ಶಕ್ತಿ ಇತ್ತೋ ಆ ಶಕ್ತಿಯನ್ನ ಭಾಗವತದೊಳಗೆ ಇಟ್ಟು ಅವನು ಈ ಒಂದು ಭಾಗವತ ಸಮುದ್ರದೊಳಗೆ ಅವನು ಪ್ರವೇಶ ಮಾಡದಂತೆ. ಶ್ರೀಮದ್ ಭಾಗವತಾರ್ಣವಂ. ಈ ಭಾಗವತ ಅಂದ್ರೆ ಇದು ಕೇವಲ ಅಕ್ಷರಗಳಲ್ಲ. ಇದು ಭಾಗವತ ಅಂದ್ರೆ ಏನು? ತೇನೇಯಂ ವಾಂಗ್ಮಯಿ ಮೂರ್ತಿ. ಆ ಕೃಷ್ಣ ಪರಮಾತ್ಮನ ಮಾತುಗಳು ಅಂತ ಅರ್ಥ. ಇದು ಆ ಕೃಷ್ಣ ಪರಮಾತ್ಮನ ಮಾತುಗಳಾಗಿದೆ. ಸಾಕ್ಷಾತ್ತಾಗಿ ಇದು ಶಬ್ದಮಯ ಮೂರ್ತಿಯಾಗಿದೆ. ಯಾರು ಇದನ್ನ ಸೇವಿಸ್ತಾರೋ, ಇದರ ಒಂದು ವಿಷಯವನ್ನ ಶ್ರವಣ ಮಾಡ್ತಾರೋ ಮತ್ತು ಅದರ ದರ್ಶನ ಮಾತ್ರದಿಂದಲೇ ನಮ್ಮೆಲ್ಲರ ಪಾಪಗಳು ಕೂಡ ನಾಶವಾಗುವಂಥದ್ದು ಆಗುತ್ತದೆ. ಅಂಥದ್ರೊಳಗೆ ಹೇಳ್ತಾರೆ, ಸಪ್ತಾಹ ಶ್ರವಣಂ ತೇನ ಸರ್ವೇಭ್ಯೋಪಿ ಅಧಿಕಂ ಕೃತಂ ಸಾಧನಾನಿ ತಿರಸ್ಕೃತ್ಯ ಕಲೌ ಧರ್ಮ ಅಯಮೀರತಃ. ನೋಡು, ಆದ್ದರಿಂದಲೇ ಈ ಭಾಗವತವನ್ನ ಯಾರು 7 ದಿನಗಳ ಕಾಲ ಸಪ್ತಾಹ ಕ್ರಮದಲ್ಲಿ ಯಾರು ಶ್ರವಣ ಮಾಡ್ತಾರೋ ಅದು ಎಲ್ಲದಕ್ಕಿಂತಲೂ ದೊಡ್ಡದು ಅಂತ ಹೇಳಿದಂಥದ್ದಾಗಿದೆ. ಅವರ ಎಲ್ಲಾ ಒಂದು ದುಃಖಗಳನ್ನು ಕೂಡ ಭಗವಂತನು ನಾಶ ಮಾಡುವವನಾಗ್ತಾನೆ. ನೋಡಿ, ಇಲ್ಲಿ ನಾಶ ಮಾಡ್ತಾನೆ ಅಂದ್ರೆ ಎಲ್ಲ ದುಃಖಗಳನ್ನು ಕೂಡ ನಾಶ ಮಾಡ್ತಾನೆ ಅಂದ್ರೆ ಪ್ರಪಂಚದ ದುಃಖಗಳನ್ನ ನಾಶ ಮಾಡ್ತಾನೆ ಅಂತ ಹೇಳ್ತಾ ಇಲ್ಲ. ಇಲ್ಲಿ ನನಗೇನೋ ಬೇಕಪ್ಪ, ಅದನ್ನ ಕೊಟ್ಬಿಟ್ರೆ ನಂಗೆ ದುಃಖ ನಾಶ ಆಯ್ತು, ಅದಲ್ಲ. ನಮ್ಮ ಹೃದಯದಲ್ಲಿರುವಂಥ ಅಜ್ಞಾನ ಎಂಬ ದುಃಖವನ್ನ ನಾಶ ಮಾಡ್ದ ಅಂದ್ರೆ ಈ ಎಲ್ಲ ಲೌಕಿಕ ದುಃಖಗಳು ಕೂಡ ನಾಶವಾಗಿಯೇ ಆಗುತ್ತೆ.
ಅಂತಹ ಒಂದು ಅತ್ಯದ್ಭುತವಾದಂತಹ ಗ್ರಂಥ ಈ ಭಾಗವತ. ಹೇಳ್ತಾರೆ, ಯತ್ಫಲಂ ನಾಸ್ತಿ ತಪಸ ನ ಯೋಗೇನ ನ ಸಮಾಧಿನ ಅನಾಯೇಸೇನ ಸತ್ಸರ್ವಂ ಸಪ್ತಾಹ ಶ್ರವಣೇ ಲಭೆ. ಯಾವ್ಯಾವುದು ನಾವುಗಳು ಅನಾಯಾಸವಾಗಿ ದೊಡ್ಡ ದೊಡ್ಡ ತಪಸ್ಸನ್ನ ಇತ್ಯಾದಿಗಳನ್ನೆಲ್ಲವನ್ನೂ ಕೂಡ ಮಾಡಿ ಪಡಿಬಹುದೋ ಅದನ್ನ ನಾವು ಕೇವಲ ಸಪ್ತಾಹ ಶ್ರವಣ ಮಾತ್ರದಿಂದಲೇ ಈ ಭಾಗವತದಿಂದ ನಾವುಗಳು ಪಡೆಯಬಹುದು. ನೋಡಿ, ಈ ಭಾಗವತ 3 ಗುರುಗಳಿಂದ ಉಪದೇಶ ಪಟ್ಟಿದೆ. ಪ್ರಧಾನವಾಗಿ ಪರೀಕ್ಷಿತನು ಶುಕನಿಗೆ ಹೇಳಿದಂಥದ್ದು. ಈ ಭಾಗವತದೊಳಗೆ ಬರುವಂತಹ 1ನೆಯ ಸ್ಕಂದದ 19ನೆಯ ಅಧ್ಯಾಯದಲ್ಲಿ ಆ ಒಂದು ಕಥೆ ಬರುತ್ತೆ. ಪರೀಕ್ಷಿತನ 18-19ನೆಯ ಅಧ್ಯಾಯದಲ್ಲಿ ಆ ಕಥೆ ಬರುವಂಥದ್ದು 1ನೇ ಸ್ಕಂದದ. ಇದು ಪರೀಕ್ಷಿತನು ಶುಕನಿಗೂ ಹೇಳ್ತಾರೆ. ಮತ್ತೆ ಇನ್ನಿಬ್ಬರು ಗುರುಗಳು ಇನ್ನಿಬ್ಬರು ಶಿಷ್ಯರಿಗೆ ಹೇಳ್ತಾರೆ. ಮೊದಲನೆಯದು, ಇನ್ನೊಂದು ಗೋಕರ್ಣನು ತನ್ನ ಅಣ್ಣನಾದಂತಹ ದುಂದುಕಾರಿಗೆ ಹಾಗೂ ಆ ಊರಿನ ಜನರಿಗೆ ಹೇಳ್ತಾನೆ ಭಾಗವತವನ್ನು. ಅದು ಈ ಭಾಗವತದಲ್ಲೇ ಬರುತ್ತೆ. 3ನೆಯದು ಸನತ್ಕುಮಾರಾದಿಗಳು ನಾರದರಿಗೆ ಹೇಳ್ತಾರೆ. ಅದು ಭಾಗವತದೊಳಗೆ ಬರುತ್ತೆ. ಭಾಗವತದೊಳಗೇನೆ ಬರುವಂಥದ್ದು. ಸನತ್ಕುಮಾರರು ನಾರದರಿಗೂ, ಗೋಕರ್ಣನು ದುಂದುಕಾರಿಗೂ, ಅದೇ ರೀತಿಯಾಗಿ ಪ್ರಧಾನವಾಗಿ ಭಾಗವತವನ್ನ ಉಪದೇಶ ಮಾಡಿದಂಥದ್ದು ಪ್ರಧಾನವಾಗಿ ಯಾರಿಗೆ ಅಂತ ನಾವುಗಳು ಕೇಳಿಕೊಂಡ್ರೆ ಅದು ಪ್ರಧಾನವಾಗಿ ನಮಗೆ ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಉಪದೇಶವನ್ನ ಮಾಡಿದಂಥದ್ದು. ನೋಡಿ, ಇದರೊಳಗೆ ಮೊದಲಿಗೆ ಗೋಕರ್ಣನ ಉಪಾಖ್ಯಾನ ಇತ್ಯಾದಿಗಳೆಲ್ಲ ಬರುತ್ತೆ. ಪರೀಕ್ಷಿತನಿಗೆ ಶುಕ ಮಹರ್ಷಿಗಳು ಉಪದೇಶ ಮಾಡಿದಂತಹ ಒಂದು ಭಾಗವನ್ನ ಒಂದಷ್ಟು ತಿಳಿದುಕೊಂಡು ನೇರವಾಗಿ ನಾವು ದಶಮಸ್ಕಂದಕ್ಕೆ ಹೋಗಿಬಿಟ್ಟು, ಒಮ್ಮೆ ಪರೀಕ್ಷಿತನು ತನ್ನ ಧನಸ್ಸನ್ನ ಎತ್ತಿ ಹಿಡಿದವನಾಗಿ ಕಾಡಿಗೆ ಬೇಟೆಗಾಗಿ ಹೋಗ್ತಾನೆ. ಆ ಬೇಟೆಗಾಗಿ ಹೋದವನೇ ಅಲ್ಲಿ ಅನೇಕ ಪ್ರಾಣಿಗಳನ್ನ, ಎಲ್ಲರನ್ನೂ ಕೂಡ, ಕ್ರೂರ ಮೃಗಗಳನ್ನ ಎಲ್ಲವನ್ನೂ ಕೂಡ ಸಂಹಾರ ಮಾಡ್ತಾನೆ. ಆ ಒಂದು ಸಂಹಾರ ಮಾಡಿದ ನಂತರ ಏನಾಗುತ್ತೆ ಅಂದ್ರೆ ಅವನಿಗೆ ಹಸಿವು ಮತ್ತು ಬಾಯಾರಿಕೆ ಆರಂಭ ಆಗುತ್ತೆ. ನೋಡ್ತಾನೆ, ಎಲ್ಲ ಕಡೆಗೂ ಕೂಡ ನೋಡ್ತಾನೆ. ನೋಡಿದಾಗ ಅವನಿಗೆ ಕುಡಿಯೋದಿಕ್ಕೆ ನೀರು ಸಿಗದಿಲ್ಲ. ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ಹಣ್ಣು ಇತ್ಯಾದಿಗಳು ಏನು ಸಿಗೋದಿಲ್ಲ. ಆ ಹಸಿವು ಬಾಯಾರಿಕೆಯಿಂದ ಕಂಗೆಟ್ಟು ಬಿಡ್ತಾನೆ. ಕಂಗೆಟ್ಟು ಬಿಟ್ಟಾಗ ಆ ಪರೀಕ್ಷಿತನು ದೂರದಲ್ಲಿ ನೋಡ್ತಾನೆ. ಆ ದೂರದಲ್ಲಿ ನೋಡಿದಾಗ ಒಂದು ಋಷ್ಯಾಶ್ರಮ ಕಾಣಿಸುತ್ತೆ. ಅವನಿಗೆ ಒಂದು ಆಶ್ರಮ ಕಾಣಿಸುತ್ತೆ. ಆ ಆಶ್ರಮ ಕಾಣಿಸಿದ ತಕ್ಷಣವೇ ಪರೀಕ್ಷಿತನಿಗೆ ಬಹಳ ಖುಷಿಯಾಗಿಬಿಡತ್ತೆ. ಎಷ್ಟು ಖುಷಿಯಾಗಿಬಿಡತ್ತೆ ಅಂದ್ರೆ, ಓಹ್, ನಾನು ರಾಜ, ಈ ಕ್ಷೇತ್ರದ ರಾಜ. ನಾನು ಹೋದೆ ಅಂದ್ರೆ ಅಲ್ಲಿ ನನಗೊಂದಷ್ಟು ಉಪಚಾರಗಳು ನಡೆಯುತ್ತೆ. ಏನು ಉಪಚಾರಗಳು? ಬನ್ನಿ ಅಂತ ಒಳ ಕರೀತಾರೆ, ಕರೆದು ಕೂಡಿಸ್ತಾರೆ, ತಕ್ಷಣ ನೀರು ಹಣ್ಣು ಇತ್ಯಾದಿಗಳು ಕೊಡ್ತಾರೆ. ಅಷ್ಟು ಸಿಕ್ಕರೆ ಸಾಕು ಅಂತ ಅಂದುಕೊಂಡು ಆ ಋಷ್ಯಾಶ್ರಮವನ್ನ, ಈಗ ನಮಗೂ ಕೂಡ ಕೆಲವೊಂದ್ಸಲಿ ಆ ತರಹ ಒಂದು ದಡ್ಡತನಗಳು ಬೆಳೆದು ಬಿಡುತ್ತೆ. ಓ, ನಾನು ಅಂದ್ರೆ ಅಲ್ಲಿ ಹೋದ ತಕ್ಷಣ ಈ ತರ ಉಪಚಾರ ಮಾಡ್ಬೇಕು, ಕೂಡಿಸ್ಬೇಕು, ಮಾಡ್ಬೇಕು ಅಂತದ್ದೆಲ್ಲ ಬಂದು ಬಿಡುತ್ತೆ. ಆದ್ರೆ ನಾವು ಪ್ರಶ್ನೆ ಮಾಡ್ಕೊಂಡು, ಯಾಕೆ ಮಾಡ್ಬೇಕು, ನಾವ್ ಯಾರು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅವ್ ಯಾವುದೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಆದರೆ ಆ ಪರೀಕ್ಷಿತನು ತಾನು ರಾಜ ಅನ್ನುವಂತಹ ಒಂದು ಭಾವದಿಂದ ಋಷ್ಯಾಶ್ರಮವನ್ನ ಪ್ರವೇಶ ಮಾಡ್ತಾನೆ. ಆ ಪ್ರವೇಶ ಮಾಡಿದಾಗ ಅಲ್ಲೊಬ್ಬನೇ ಒಬ್ಬ ಋಷಿಯನ್ನ ನೋಡ್ತಾನೆ. ಅವನು ಕಣ್ಣನ್ನ ಮುಚ್ಚಿಕೊಂಡಿರ್ತಾನೆ. ಅವನ ಜಟೆ ಕೂದಲೆಲ್ಲವೂ ಕೂಡ ಹರಡಿಕೊಂಡಿರುತ್ತೆ. ಬ್ರಹ್ಮ ತೇಜಸ್ಸಿನಿಂದ ಕೂಡಿರ್ತಾನೆ. ಆ ಋಷಿ ತಪಸ್ಸಿಗೆ ಕುಳಿತಿರ್ತಾನೆ. ನೋಡಿ, ಅಂತಹ ಒಬ್ಬ ಋಷಿ ತಪಸ್ಸಿಗೆ ಕುಳಿತದ್ದನ್ನ ನೋಡಿ ಪರೀಕ್ಷಿತನ ಹೃದಯಕ್ಕೆ ಅನ್ನಿಸಿಬಿಡತ್ತೆ, ನಾನು ಬಂದಾಗ ನನಗೆ ಉಪಚಾರ ಮಾಡಬೇಕು ಎಂಬ ಒಂದು ಭಾವದಿಂದಲೇ ನನ್ನನ್ನು ನೋಡಿ ಇವನು ಕಣ್ಮುಚ್ಕೊಂಡು ಕುಳಿತಿದ್ದಾನೆ ಅಂತ. ಆಗ ತಕ್ಷಣವೇ ನೋಡ್ತಾನೆ. ನೋಡಿದಾಗ ಅಲ್ಲಿ ಒಂದು ತನ್ನ ಬಾಣವನ್ನ ತೆಗಿತಾನೆ. ಆ ಬೇಲಿಯ ಸಾಲಿನಲ್ಲಿ ಒಂದು ಹಾವು ಸತ್ತು ಬಿದ್ದಿರುತ್ತೆ. ಆ ಬಾಣದ ತುದಿಯಿಂದ ಹಾವನ್ನ ಎತ್ತಿ
ಆ ಋಷಿಯ ಕೊರಳಿಗೆ ಹಾಕಿ, ಆ ಋಷಿಯ ಕೊರಳಿಗೆ ಹಾಕ್ತಾನೆ. ಕೊರಳಿಗೆ ಹಾಕಿದವನೇ ಅವನು ಮುಂದಕ್ಕೆ ಸರಿದು ಬಿಡ್ತಾನೆ. ಅವನು ಮುಂದಕ್ಕೆ ಸರಿದಾಗೂ, ಅವನು ಹಾಕಿದಾಗೂ ಕೂಡ ಯಾವಾಗ ಋಷಿ ಕಣ್ಣನ್ನ ಬಿಡೋದಿಲ್ಲ, ಆಗ ಪರೀಕ್ಷಿತನಿಗೆ ಭಯ ಆಗ್ಬಿಡತ್ತೆ. ಏನಕ್ಕೆ ಭಯ ಆಗತ್ತೆ? ಓಹೋ, ಈಗೇನಾದರೂ ಆ ಋಷಿ ಕಣ್ಣನ್ನ ಬಿಟ್ಟ ಅಂದ್ರೆ ನನಗೆ ಶಾಪವನ್ನೇ ಕೊಟ್ಟು ಬಿಡ್ತಾನೆ, ನನಗವನು ಶಾಪ ಕೊಡ್ತಾನೆ ಅನ್ನುವಂತಹ ಭಯದಿಂದ ಏನ್ ಮಾಡ್ತಾನೆ ಅಂದ್ರೆ ಪರೀಕ್ಷಿತ ಅಲ್ಲಿಂದ ಹೊರಟು ಬಿಡ್ತಾನೆ. ಆ ಋಷಿಗೊಬ್ಬ ಮಗ ಇರ್ತಾನೆ. ಆ ಕಣ್ಣು ಮುಚ್ಚಿ ಕುಳಿತಂತಹ ಋಷಿಯ ಹೆಸರು ಶಮೀಕ ಅಂತ, ಆ ಋಷಿಯ ಮಗನ ಹೆಸರು ಶೃಂಗಿ ಅಂತ. ಶೃಂಗಿ ಬಂದು ನೋಡ್ತಾನೆ, ನೋಡಿದ ತಕ್ಷಣ ಗಟ್ಟಿಯಾಗಿ ಅಳುತ್ತಾನೆ, ಜೋರು ಅಳುತ್ತಾನೆ. ಅತ್ತು ಅಯ್ಯೋ, ಎಂತಹ ಒಂದು ಮಹಾಪರಾಧವನ್ನ ಮಾಡಿಬಿಟ್ಟ. ಯಾರನ್ನ ನಾನು ನಮ್ಮನ್ನ ಕಾಪಾಡಲಿ ಅಂತ ಅಂದುಕೊಂಡಿರ್ತೇವೋ, ಕಾಪಾಡಲಿ ಅಂತ ನಾವುಗಳು ಇಟ್ಟುಕೊಂಡಿರ್ತೇವೋ, ಅಂತಹ ಕಾಪಾಡಲಿ ಅಂತ ಇಟ್ಟುಕೊಂಡವನೇ ನಮಗೇ ದ್ರೋಹವನ್ನ ಮಾಡ್ಬಿಟ್ಟಲ್ಲ. ಛೇ, ಎಂತಹ ಒಂದು ಅಧರ್ಮ ಆಗೋಯ್ತು, ಎಂತಹ ಈ ರಾಜ ಎಂತಹ ಕೆಟ್ಟ ಒಂದು ಆಚರಣೆಯನ್ನ ಮಾಡಿಬಿಟ್ಟ ಅಂತ ಅಂದುಕೊಂಡು, ನೋಡಿ ಹೇಗೆ ಹೇಳ್ತಾರೆ ಅಂದ್ರೆ ಅವನ ಮಾತನ್ನ ನಾವು ಅನುವಾದ ಮಾಡೋಕ್ಕೂ ಕಷ್ಟ. ಆ ಶೃಂಗಿಯ ಮಾತನ್ನ ನಾವು ಪರಿಪೂರ್ಣವಾಗಿ ಅನುವಾದವನ್ನ ಮಾಡೋದು ಕಷ್ಟ. ನೋಡಿ, ಆ ಒಂದು ಬ್ರಾಹ್ಮಣೈಹಿ ಕ್ಷತ್ರ ಬಂಧುರ್ಹಿ ದ್ವಾರಪಾಲೋ ನಿರೂಪಿತ ಸಖತಂ ತದ್ಗೃಹೇ ದ್ವಾಸ್ತಃ ಸಭಾಂಡಂ ಭೋಕ್ತುಮರ್ಹತಿ ಕೃಷ್ಣೇ ಗತಿ ಭಗವತಿ ಶಾಸ್ತಾಯು ಪಥಗಾಮಿನಾಂ ತದ್ಭಿನ್ನ ಸೇತುನದ್ಯಾಹಂ ಶಾಸ್ಮಿ ಪಶ್ಯತ ಮೇ ಬಲಂ. ಹೇಗೆ ನಾವು ದೊಡ್ಡ ನೈವೇದ್ಯವನ್ನ ಮಾಡಿಟ್ಟಂತಹ ಭಗವಂತನಿಗೆ ಅಂತ ನೈವೇದ್ಯವನ್ನ ಮಾಡಿಟ್ರೆ ಎಲ್ಲೋ ಹೊರಗಿನಿಂದ ಬಂದು ಒಂದು ನಾಯಿ ಆ ನೈವೇದ್ಯವನ್ನ ಬಂದು ಮುಟ್ಟು ಹೋಗ್ಬಿಟ್ರೆ ಹೇಗೆ ಅದು ಭಗವಂತನಿಗೆ ನಾವು ಮತ್ತೆ ಇಡೋದಿಕ್ಕೆ ಸಾಧ್ಯ ಇಲ್ಲವೋ, ಹಾಗೆ ನಮ್ಮೆಲ್ಲರನ್ನೂ ಕೂಡ ಕಾಪಾಡುವಂಥವನಾಗಲಿ, ನಮ್ಮನ್ನ ರಕ್ಷಣೆ ಮಾಡಲಿ ಅಂತ ನಾವು ಒಬ್ಬನನ್ನ ನೇಮಕ ಮಾಡಿಕೊಂಡ್ರೆ ರಾಜ ಅಂತ, ಆ ರಾಜನೇ ನಮಗೆ ದ್ರೋಹವನ್ನ ಬಗದ ಅಂದ್ರೆ ಅವನು ಎಂಥವನಾಗಿರ್ಬೇಕು ಅಂತ ಅಂದುಕೊಂಡು ತಕ್ಷಣ ಇವತ್ತು ಹೇಳ್ತಾರೆ, ಆ ಕೃಷ್ಣನು ಯಾವಾಗ ಪರಂಧಾಮವನ್ನು ಹೊಂದಿದನೋ ಆಗ ಎಲ್ಲರೂ ಕೂಡ ಅವರವರ ಎಲ್ಲೆ ಮೀರಿ ನಡೀತಾ ಇದ್ದಾರೆ, ಅವರ ಲಿಮಿಟ್ ಎಲ್ಲೆಯನ್ನ ಮೀರಿ ನಡೀತಾ ಇದ್ದಾರೆ. ಆದ್ದರಿಂದ ಇವರಿಗೆಲ್ಲರೂ ಕೂಡ ನಾನೇ ಶಿಕ್ಷೆಯನ್ನ ವಿಧಿಸ್ತೇನೆ. ಯಾವ ರೀತಿ ವಿಧಿಸ್ತೇನಪ್ಪ ಅಂತ ಅಂದ್ರೆ, ನನ್ನ ಶಕ್ತಿ ಎಷ್ಟು ಅನ್ನೋದನ್ನ ಇವರೆಲ್ಲರೂ ನೋಡ್ಲಿ, ನನ್ನ ಶಕ್ತಿ ಎಷ್ಟು ಅನ್ನೋದನ್ನ ಇವರೆಲ್ಲರೂ ನೋಡ್ಲಿ ಅಂತ ಅಂದುಕೊಂಡು ತಕ್ಷಣವೇ ಅವನು ನೋಡಿ ಕುಳಿತುಕೊಳ್ತಾನಂತೆ, ಆಚಮನವನ್ನ ಮಾಡ್ತಾನಂತೆ. ಮಾಡುತ್ತಿರುವಂಥದ್ದು, ಕೊಡ್ತಿರುವಂಥದ್ದು ಶಾಪ. ಭಾಗವತದೊಳಗೆ ಅದೊಂದನ್ನ ನಾವು ಗಮನಿಸಬೇಕು. ಈ ಭಾಗವತ ಕೇವಲ ಒಂದು ಪುರಾಣ ಅಲ್ಲ, ಇದೊಂದು ಧರ್ಮಶಾಸ್ತ್ರದ ಪುಸ್ತಕ. ಇದೊಂದು ಧರ್ಮಶಾಸ್ತ್ರದ ಪುಸ್ತಕ ಆಗಿರುವಂಥದ್ದಾಗಿದೆ. ಪ್ರತಿಯೊಂದು ವಿಷಯವನ್ನೂ ಕೂಡ ಧರ್ಮಶಾಸ್ತ್ರದ ಒಂದು ಕಣ್ಣಿನಲ್ಲಿ ನೋಡಿಯೇ ಅದನ್ನ ವ್ಯಾಸರು ಇಲ್ಲಿ ಬರೆದವರಾಗಿದ್ದಾರೆ. ನಾವು ಇಲ್ಲೂ ನೋಡಬಹುದು, ಎಲ್ಲೆಲ್ಲಿ ಶಾಪದ ಪ್ರಕರಣ ಬರುತ್ತೋ ಎಲ್ಲಾ ಕಡೆಯೂ ಕೂಡ ಉಪಸ್ಪೃಶ್ಯ ಬರುತ್ತೆ. ಕುಳಿತುಕೊಂಡು ಆಚಮನ ಪ್ರಾಣಾಯಾಮಾದಿಗಳನ್ನ ಮಾಡಿಯೇ ಶಾಪವನ್ನು ಕೊಟ್ಟ ಅಂತ. ಸುಮ್ನೆ ಹಾಗೆ ಕೊಡ್ಲಿಲ್ಲ. ಏನು, ಆ ಒಂದು ಕೌಶಿಕ್ಯ ಉಪಸ್ಪೃಶ್ಯ ವಾಗ್ವಜ್ರಂ ವಿಸಸರ್ಜಸಃ. ಆ ಶೃಂಗಿ ಏನ್ ಮಾಡ್ದ? ಉಪಸ್ಪೃಶ್ಯ ನೀರನ್ನ ಮುಟ್ಟಿಕೊಂಡ, ಆಚಮನವನ್ನ ಮಾಡದ. ವಾಗ್ವಜ್ರ, ಒಬ್ಬ ಕ್ಷತ್ರಿಯನು ಎದುರಿಗಿರುವಂತಹ ಶತ್ರುವನ್ನ ನಾಶ ಮಾಡಬೇಕು ಅಂದ್ರೆ ಬಿಲ್ಲು ಬಾಣ ಎರಡು ಬೇಕು. ಒಬ್ಬ ತಪಸ್ವಿಗೆ ಅವನ ಮಾತೇ ಅವನಿಗೆ ಬಿಲ್ಲು ಬಾಣ. ಅಂತಹ ವಜ್ರಾಯುಧವನ್ನ, ಮಾತು ಎಂಬ ವಜ್ರಾಯುಧವನ್ನ ಬಿಟ್ಬಿಟ್ಟಂತೆ ಅವನ ಮುಂದ ಮೇಲೆ. ಏನಂತ? ಇತಿ ಲಂಘಿತ ಮರ್ಯಾದಂ ತಕ್ಷಕ ಸಪ್ತಮೇಹನಿ ದಂಕ್ಷ್ಯಂತಿ ಸ್ಮಕುಲಾಂಗಾರಂ ಚೋದಿತೋ ಮೇ ಪಿತೃದ್ರುಹಂ. ಆಗ ಎಂತದ್ದು ಅಂದ್ರೆ ಇತಿ ಲಂಘಿತ ಮರ್ಯಾದಂ. ಏನಂತ? ಯಾರು ತನ್ನ ಒಬ್ಬ ಮರ್ಯಾದೆಯಲ್ಲಿ ಇರ್ಬೇಕು, ಯಾವುದೇ ಒಬ್ಬ ಮನುಷ್ಯನಾಗಲಿ ಅವನು ಅವನ ಮರ್ಯಾದೆಯಲ್ಲಿ ಇರಬೇಕು. ಮರ್ಯಾದೆ ಅಂದ್ರೆ ಎಲ್ಲೆಯಲ್ಲಿರಬೇಕು. ಆ ಎಲ್ಲೆಯನ್ನ ದಾಟಿದಂತಹ ಯಾವನು ತನ್ನ ರಾಜನೇ ಆಗಿದ್ರೂ ಕೂಡ ಅವನ ಎಲ್ಲೆಯಲ್ಲಿರಬೇಕು. ಯಾರು ಅದನ್ನ ಅವನು ದಾಟಿದವನಾದನೋ ಅಂತಹ ದಾಟಿದಂತಹ ಪರೀಕ್ಷಿತ ಮಹಾರಾಜನಿಗೆ ತಕ್ಷಕಃ ಸಪ್ತಮೇ ಹನಿ. ಏನು? ಇಂದಿನಿಂದ 7ನೆಯ ದಿನ ತಕ್ಷಕ ಎಂಬ ಒಂದು ಹಾವು ಬಂದು
ಅವನನ್ನ ಸರ್ಪವು ಅವನನ್ನ ಕಚ್ಚಿ ಬಿಡಲಿ ಅಂತ ಶಾಪವನ್ನ ಕೊಟ್ಟುಬಿಟ್ಟ. ಅವನು ಯಾರು? ಅಂಗಿರಸ ಗೋತ್ರೋದ್ಭವನಾದಂತಹ ಶಮೀಕ ಮಹರ್ಷಿಯ ಮಗ ಶೃಂಗಿ. ನೋಡಿ, ಆ ಶಾಪದ ಮಾತನ್ನ ಯಾವಾಗ ಶಮೀಕ ಮಹರ್ಷಿಗಳ ಕಿವಿಗೆ ಬಿತ್ತು, ಆಗ ಶಮೀಕ ಮಹರ್ಷಿಗಳು ಎದ್ದು ಬಿಟ್ಟು ಏನು ಮಾಡ್ತಾರೆ? ತನ್ನ ಮಗನಿಗೆ ಬೈತಾರೆ. ಅಯ್ಯೋ, ಎಂತಹ ದಡ್ಡತನವನ್ನು ಮಾಡಿದೆ, ಪರೀಕ್ಷಿತ ಅಂದ್ರೆ ಯಾರು ಅಂತ ಅನ್ಕೊಂಡಿದ್ಯಾ? ಸಾಕ್ಷಾತ್ ಕೃಷ್ಣ ಪರಮಾತ್ಮನಿಂದ ರಕ್ಷಿಸಿಕೊಂಡಂಥವನು. ಕೃಷ್ಣ ಪರಮಾತ್ಮನಿಂದ ಅವನು ರಕ್ಷಿಸಿಕೊಂಡಂಥವನಾಗಿದ್ದಾನೆ. ಅಂಥವನ ಮೇಲೆ ನೀನು ಇಂತಹ ದುಃಖವನ್ನ ಕೊಟ್ಬಿಟ್ಟಿಯಲ್ಲ, ಶಾಪವನ್ನ ಕೊಟ್ಬಿಟ್ಟಿಯಲ್ಲ. ಏನೋ ಒಂದು ದಿನ ಎಲ್ಲರಿಗೂ ಕೂಡ ಒಂದೊಂದು ಸಲ ಎಂತಹ ಬುದ್ಧಿವಂತನಾದರೂ ಅವನ ಬುದ್ಧಿ ಕೆಲವೊಂದು ಸಂದರ್ಭದಲ್ಲಿ ದಡ್ಡತನವನ್ನ ಮಾಡತ್ತೆ ಅಂತ ಹೇಳ್ತಾರೆ. ನಾವು ಅನ್ಕೊಂಡ್ಬಿಡ್ತೀವಿ, ಓ ನಾವು ಭಾರಿ ಬುದ್ಧಿವಂತ ಅಂತ. ಆ ಸಂದರ್ಭದಲ್ಲಿ ಅವನ ಬುದ್ಧಿ ಕೆಲಸ ಮಾಡೋದಿಲ್ಲ, ಭಾರಿ ದಡ್ಡತನ ಆಗೋಗುತ್ತೆ. ಈಗ ನೋಡಿ, ಇದಕ್ಕೆ ಬೇರೆ ಯಾರೋ ದೊಡ್ಡವರ ಉದಾಹರಣೆ ಬೇಕಾಗಿಲ್ಲ. ರಾಮನ ಉದಾಹರಣೆ ತಗೊಳ್ಳೋಣ ನಾವು. ಯಾರು ಹೇಳಿ? ರಾಮ ಎಷ್ಟು ಬುದ್ಧಿವಂತನೋ ಅಲ್ಲ ರಾಮ. ರಾಮನ ಒಂದು ಗುಣಗಳನ್ನ, ಅವನು ಓದಿದಂತಹ ವಿಚಾರಗಳನ್ನ ರಾಮಾಯಣದಲ್ಲಿ ಹೇಳ್ತಾರೆ. ಅವನು ಓದದೇ ಇದ್ದಂಥದ್ದಿಲ್ಲ. 4 ವೇದಗಳನ್ನು, 6 ಶಾಸ್ತ್ರಗಳನ್ನು, ಧನುರ್ವೇದಾದಿ ವಿದ್ಯೆಗಳನ್ನು ಎಲ್ಲವನ್ನೂ ಕೂಡ ಸಾರಾಸಗಟಾಗಿ ಓದಿದ್ನೋ ಇಲ್ಲ? ಓದಿದ್. ಹೀಗಿದ್ರೂ ಕೂಡ ಸೀತಾಮಾತೆ ಏನೋ, ರಾಮ ಅಲ್ಲೊಂದು ಚಿನ್ನ ಜಿಂಕೆ ಇದೆಯಲ್ಲೋ, ಅದ್ ನನಗೆ ತಂದು ಕೊಡು ಅಂತ ಕೇಳಿದ್ರು. ರಾಮನಿಗೆ ಅಷ್ಟು ತಕ್ಷಣ, ಈಗ ನಾನು ಹೇಳ್ತೇನೆ, ಲೇ ಹನುಮ ಅಲ್ಲೋಡ, ಅಲ್ಲಿ ಅಲ್ಲೊಂದೇನೋ ಒಂದಿದೆ, ಅಲ್ಲಿ ಒಂದು ಕೊಂಬಿರುವಂತಹ ಮೊಲ ಇದೆ, ಅದು ಹಿಡ್ಕೊಂಬಾರೋ ಅಂತ ನನ್ನ ಶಿಷ್ಯನಿಗೆ ಹೇಳಿದ್ರೆ ಅವನೇನ್ ಹೇಳ್ತಾನೆ? ಗುರುಗಳೇ, ಮೊಲಕ್ಕೆಲ್ಲರೂ ಕೊಂಬಿರುತ್ತಾ ಅಂತ. ಮೊಲಕ್ಕೆಲ್ಲರೂ ಕೊಂಬಿರುತ್ತೇನೋ? ಇರೋದಿಲ್ಲ. ಕೊಂಬಿರೋ ಮೊಲ ತಗೊಂಬಾದ ತರಕ್ ಸಾಧ್ಯನಾ? ಸಾಧ್ಯನೇ ಇಲ್ಲ. ಹಿಂಗಿರ್ಬೇಕಾದ್ರೆ ಚಿನ್ನದ ಜಿಂಕೆ ಅಂತ ಹೇಳಿದಾಗ ರಾಮ ಏನ್ ಹೇಳ್ಬೋದಿತ್ತು? ಸೀತಾ, ಎಲ್ಲಾದ್ರೂ ಚಿನ್ನದ ಜಿಂಕೆ ಇರುತ್ತೇನೆ, ಅದ್ ಯಾವುದೋ ಒಂದು ರಾಕ್ಷಸ ಮಾಯೆ ಇರಬೇಕು. ನೋಡು, ಇಲ್ಲಿಂದನೇ ಬಿಡ್ತೀನಿ. ರಾಮನಿಗೆ ಗೊತ್ತಿಲ್ಲದ ವಿದ್ಯೆ ಯಾವುದು? ಎಲ್ಲಾ ಶಸ್ತ್ರವಿದ್ಯೆಯಲ್ಲಿ ಎಲ್ಲವನ್ನೂ ತಿಳ್ಕೊಂಡಿದ್ದ. ಬಲ, ಅತಿ ಬಲ. ವಿಶ್ವಾಮಿತ್ರರು ರಾಮಚಂದ್ರನಿಗೂ ಹಾಗೂ ಲಕ್ಷ್ಮಣನಿಗೂ ಸಮಸ್ತ ಅಸ್ತ್ರ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಧಾರೆ ಎರೆದಿದ್ರು. ಬಲ ಮತ್ತು ವಿದ್ಯೇತೆ ಮಯಿ ಕಾಕುತ್ಸ್ಥ ವಿದ್ಯೇತೆ ವಿತರಾಮಿತೆ. ಯಾವ್ಯಾವುದು? ಬಲೇತ್ಯತಿ ಬಲೇತಿ ಚ. ಬಲ ಮತ್ತು ಅತಿ ಎಲ್ಲಾ ವಿದ್ಯೆಗಳನ್ನು ಕೂಡ ರಾಮಚಂದ್ರನಿಗೆ ಧಾರೆ ಎರೆದಿದ್ರು. ಅವನು ಹೇಳ್ಬೋದಿತ್ತಲ್ವಾ? ಅವನೇನ್ ಹೇಳ್ದ ರಾಮ? ಅಯ್ಯೋ, ಎಂದೂ ಕೇಳದ ಹೆಂಡತಿ, ಏನನ್ನೂ ಕೇಳದ ಹೆಂಡತಿ, ನನ್ನನ್ನೇ ಸರ್ವಸ್ವ ಅಂದುಕೊಂಡು ಬಂದಂತಹ ಪತ್ನಿ ಇವತ್ತು ಒಂದೇ ಒಂದು ಚಿನ್ನದ ಜಿಂಕೆ ಕೇಳಿದ್ಲು ಅಂತ ಹಿಂದೆ ಓಡ್ಹೋದ. ಎಲ್ಲಿ ಹೋಗಿತ್ತು ರಾಮನ ಬುದ್ಧಿ? ಅದಕ್ಕೆ ಹೇಳ್ತಾರೆ, ಅಸಂಭವಂ ಹೇಮ ಮೃಗಸ್ಯ ಜನ್ಮ ತಥಾಪಿ ರಾಮ ಲುಲುಭೇ ಮೃಗಾಯ ಪ್ರಾಯ ಸಮಾಪನ್ನ ವಿಪತ್ತಿ ಕಾಲೇ ಧಿಯೋಪಿ ಪುಂಸಾಂ ಮಲಿನಾ ಭವಂತಿ. ಅಸಂಭವ, ಚಿನ್ನದ ಜಿಂಕೆ ಹುಟ್ಟುವಂಥದ್ದು ಅಸಂಭವ. ಹುಟ್ಟೋದು ಸಾಧ್ಯನಾ? ಇಲ್ವೇ ಇಲ್ಲ. ಆದರೂ ಯಾರು ಆಸೆ ಪಟ್ಟಿದ್ದು ಚಿನ್ನದ ಜಿಂಕೆಗೆ? ರಾಮಚಂದ್ರ. ಶ್ರೀರಾಮಚಂದ್ರ ಆಸೆ ಪಟ್ಟು ಬಿಟ್ಟ. ಯಾಕೆ ಗೊತ್ತಾ? ಪ್ರಾಯ ಸಮಾಪನ್ನ ವಿಪತ್ತಿ ಕಾಲೇ. ನಮ್ಮ ತಲೆಯ ಮೇಲೆ ಆ ಒಂದು ವಿಪತ್ತಿನ ಕಾಲ ಅನ್ನೋದು ಬಂದು ಕುಳಿತುಕೊಳ್ತು ಅಂದ್ರೆ, ನಮ್ಮ ತಲೆಯ ಮೇಲೆ ಕೇಡುಗಾಲ ಅಂತ ಹೇಳ್ತೀವಲ್ಲ, ಅಂತ ವಿಪತ್ತಿನ ಕಾಲ ಬಂದು ಕುಳಿತುಕೊಳ್ತು ಅಂದ್ರೆ ನಮ್ಮ ಬುದ್ಧಿ ಏನೂ ಕೂಡ ಕೆಲಸ ಮಾಡೋದಿಲ್ವಂತೆ. ಏನೇನು ಕೆಲಸ ಮಾಡೋದಿಲ್ವಂತೆ ಆ ಸಂದರ್ಭದಲ್ಲಿ. ಯಾಕೆ? ನಮ್ಮ ಬುದ್ಧಿ ದಡ್ಡತನ ಆಗತ್ತೆ, ಮಲಿನಾ ಭವಂತಿ. ಪರೀಕ್ಷಿತ ಮಹಾರಾಜನು ಸಕಲ ಶಾಸ್ತ್ರಗಳನ್ನೂ ತಿಳಿದುಕೊಂಡಂಥವನು, ಕೃಷ್ಣನಿಂದ ರಕ್ಷಿಸಿಕೊಂಡಂಥವನು, ಕಲಿಯನ್ನ ನಿಗ್ರಹ ಮಾಡಿದವನು. ಅಂತಹ ಪರೀಕ್ಷಿತ ಮಹಾರಾಜನಿಗೆ ಗೊತ್ತಾಗ್ಲಿಲ್ವೇ ಸತ್ತ ಹಾವನ್ನ ಋಷಿ ಶರೀರದ ಮೇಲೆ ಹಾಕಬಾರದು ಅಂತ? ಇಲ್ಲ, ಅವನು ಏನೋ ಮುಂದೆ ನಡೆಯೋದಿದೆ. ಅದಕ್ಕೆ ಆ ಬುದ್ಧಿ, ಆ ಪ್ರಾರಬ್ಧ ಈ ರೀತಿಯಾಗಿ ಪ್ರೇರಣೆ ಮಾಡಿಸ್ತು. ನಮ್ಮೆಲ್ಲರಿಗೂ ಮಾಡಿಸುತ್ತದೋ? ನಾವೆಲ್ಲರೂ ಕೂಡ ಪ್ರಾರಬ್ಧಕ್ಕನುಗುಣವಾಗಿ ಇರುವವರಾಗಿದೆ. ಯಾವಾಗ ಆ ಒಬ್ಬ ಈ ರೀತಿ ಶಾಪದ
ಧ್ವನಿಯನ್ನ ಕೇಳಿದ್ನೋ ಆಗ ತಕ್ಷಣ ಶಮೀಕ ಮಹರ್ಷಿಗಳು ಹೇಳಿದ್ರು ಶೃಂಗಿಗೆ, ಏನಂತ ಅಂದ್ರೆ, ಅಪ್ಪ ಈಗಿಂದ ಹೀಗೆ ಹೋಗು, ಈಗಿಂದ ಹೀಗೆ ಹೋಗಿ ಏನ್ ಮಾಡು ಅಂದ್ರೆ, ಪರೀಕ್ಷಿತ ಮಹಾರಾಜನಿಗೆ ನೀನು ಹೇಳುವವನಾಗು. ಏನಂತ ಹೇಳುವವನಾಗು? ನೋಡಪ್ಪ, ನೀನು ಇನ್ನ 7 ದಿನ ಬದುಕ್ತೀಯ ಅಂತ ಅದನ್ನ ಹೇಳಿ ಕಳಿಸ್ತಾರೆ. ಗೌರಮುಖ ಅನ್ನುವಂಥ ಒಬ್ಬ ಶಿಷ್ಯನ ಹತ್ರ ಹೇಳಿ ಕಳಿಸ್ತಾರೆ. ಆ ಶಿಷ್ಯನ ಹೆಸರೇನು? ಗೌರಮುಖ ಅನ್ನುವಂತಹ ಶಿಷ್ಯ. ನೋಡಿ, ಪರೀಕ್ಷಿತನಿಗೆ ಹೋಗಬೇಕಾದ್ರೆ ಅನೇಕ ಅಪಶಕುನಗಳು ಎಲ್ಲವೂ ಕೂಡ ಕಾಣಿಸುತ್ತೆ. ಯಾವಾಗ ಗೌರಮುಖನು ಬಂದು ಶೃಂಗಿ ಮಹರ್ಷಿಯ ಶಾಪವನ್ನ ಹೇಳಿಬಿಟ್ನೋ, ಪರೀಕ್ಷಿತ ಎಂಥ ಮಾತನ್ನು ಹೇಳ್ತಾನೆ ಗೊತ್ತಾ? ಸಸಾಧು ಮೇನೆ ನಚಿರೇಣ ತಕ್ಷಕ ಅಲಂ ಪ್ರಸಕ್ತಸ್ಯ ವಿರಕ್ತಿ ಕಾರಣಂ. ಸಸಾಧು ಮೇನೆ, ನಾನು ಅದನ್ನ ಒಳ್ಳೇದು ಅಂತ ಭಾವಿಸ್ತೇನೆ. ನಾನು ಶೃಂಗಿ ಮಹರ್ಷಿ ಕೊಟ್ಟಂತಹ ಶಾಪವನ್ನ ಅಯ್ಯೋ ಕೊಟ್ಬಿಟ್ಟ ಅಂತ ಅಂದುಕೊಳ್ಳೋದಿಲ್ಲ. ನಾನು ಅದನ್ನ ಒಳ್ಳೆಯದು ಅನ್ನುವಂಥದ್ದನ್ನ ನಾನು ಭಾವಿಸ್ತೇನೆ. ಯಾಕೆ ಗೊತ್ತಾ? ತಕ್ಷಕ ಎಂಬ ಒಬ್ಬ ಬೆಂಕಿ ನಾನು ಈ ರಾಜಸುಖ ಅನ್ನೋದ್ರೊಳಗೆ ಬೆಂದು ಬಿಟ್ಟಿದ್ದೆ. ನಾನು ರಾಜನ ಸುಖದಲ್ಲಿ ಇದ್ದು ಹೊರಳಾಡ್ತಿದ್ದೆ. ಯಾವಾಗ್ಲೂ ಕೂಡ ಆ ರಾಜನ ಮಹಾರಾಜನ ಸುಖಗಳಿಂದ ಏನಾಗ್ತಿತ್ತು? ಆ ಭಗವಂತನ ವಿಸ್ಮೃತಿ ಆಗ್ತಾ ಇತ್ತು. ಭಗವಂತನ ವಿಸ್ಮೃತಿ ಅನ್ನೋದು ಆಗ್ತಿತ್ತು. ಹೀಗಿದ್ದಾಗ ಏನಾಯ್ತು? ಆ ತಕ್ಷಕ ಎಂಬ ಒಂದು ಬೆಂಕಿ ಈ ರಾಜ ಸುಖದೊಳಗೆ ಆಸಕ್ತನಾಗಿರುವಂತಹ ನನಗೆ ವೈರಾಗ್ಯಕ್ಕೆ ಕಾರಣವಾಯಿತು. ಆದ್ರಿಂದ ತೊಂದರೆ ಇಲ್ಲ. ಆದ್ರೆ ಏನು, ಶೃಂಗಿ ಮಹರ್ಷಿ ನನಗೆ ಒಳ್ಳೆಯದನ್ನೇ ಮಾಡಿದ. ಏನ್ ಶಾಪ ಕೊಡ್ಬೋದಿತ್ತು? ತಕ್ಷಕ ಈಗಿಂದೀಗ್ಲೇ ಕಚ್ಚಿಬಿಡ್ಲಿ ಅನ್ಬಿಡ್ಬೋದಿತ್ತು ಅವನು. ಏನ್ ಹೇಳ್ದ ಶೃಂಗಿ? ಇನ್ನು 7ನೇ ದಿನಕ್ಕೆ ಕಚ್ಚಲಿ ಅಂತ ಹೇಳ್ದ. ಈಗ ನನ್ನ ಹತ್ರ 7 ದಿನಗಳ ಕಾಲ ಸಮಯ ಇದೆ. ಇನ್ನು 7 ದಿನಗಳ ಕಾಲ ನನಗೆ ಸಮಯ ನನ್ನ ಹತ್ರ ಇರುವಂತದ್ದಾಗಿದೆ. ಹೀಗಿದ್ದಾಗ ಈ 7 ದಿನದಲ್ಲಿ ನಾನು ಏನು ಮಾಡ್ಲಿ ಅಂತ ಅಂದುಕೊಂಡಾಗ ಆಗ ಪರೀಕ್ಷಿತನು ಗಂಗಾ ನದಿಯಲ್ಲಿ ಬಂದು ಪಾಯೋಪ್ರವೇಶವನ್ನ ಮಾಡ್ತಾನೆ. ಯಾವಾಗ ಪರೀಕ್ಷಿತನು ಪಾಯೋಪ್ರವೇಶವನ್ನ ಮಾಡಿದಾನೆ ಅಂತ ಗೊತ್ತಾಗುತ್ತೋ, ಅಂದ್ರೆ ಕೇವಲ ಶರೀರ ಬಿದ್ದು ಹೋಗುವವರೆಗೂ ಕೂಡ ನೀರು ಇತ್ಯಾದಿಗಳನ್ನು ಕುಡ್ಕೊಂಡಿರೋದು. ಇನ್ನು ಶರೀರಕ್ಕೆ ಇನ್ಯಾವುದೇ ಘನ ಪದಾರ್ಥಗಳನ್ನ ಕೊಡದೆ ಅದೇ ರೀತಿಯಾಗಿ ಶರೀರ ಬಿದ್ದು ಹೋಗುವವರೆಗೂ ಕೂಡ ಭಗವಂತನ ಚಿಂತನೆಯಲ್ಲಿಯೇ ಇರೋದು. ಇನ್ನೇನು ಮಾಡೋದು? ಅದಕ್ಕೆ ಪಾಯೋಪ್ರವೇಶ ಅಂತ ಹೇಳ್ತಾರೆ. ಆಗ ಹೇಳ್ತಾರೆ, ಯಾವಾಗ ಪರೀಕ್ಷಿತ ಮಹಾರಾಜನು ಇಂತಹ ಒಂದು ಕಠಿಣವಾದಂತಹ ನಿರ್ಧಾರವನ್ನ ತೆಗೆದುಕೊಂಡ ಅಂತ ಗೊತ್ತಾಗ್ಬಿಡ್ತೋ, ಆಗ ತಕ್ಷಣವೇ ಅಲ್ಲಿಗೆ ದೊಡ್ಡ ದೊಡ್ಡ ಋಷಿ ಮುನಿಗಳು ಎಲ್ಲರೂ ಕೂಡ ಬರ್ತಾರಂತೆ. ನೋಡಿ, ಆ ಎಲ್ಲಾ ಋಷಿ ಮುನಿಗಳು ಎಷ್ಟು ದೊಡ್ಡವರಪ್ಪ ಅಂದ್ರೆ ಅವರ ಹೆಸರನ್ನ ಹೇಳಿದ್ರೆ ನಾವೆಲ್ಲ ಪುನೀತರಾಗಿ ಹೋಗ್ತೇವೆ. ಹೇಳ್ತಾರೆ ನೋಡಿ, ಅತ್ರಿಹಿ ವಸಿಷ್ಠ ಅತ್ರಿರ್ವಸಿಷ್ಠಶ್ಚವನ ಶರದ್ವಾನ್ ಅರಿಷ್ಟ ನೇಮಿರ್ ಭೃಗುರಂಗಿರಾಷ್ಟ ಪರಾಶರೋ ಗಾದಿಸುತೋಥ ರಾಮಃ ಉದತ್ಯ ಇಂದ್ರ ಪ್ರಮದಯಧ್ಮವಾಹೌ ಮೇಧಾತಿಥಿ ದೇವಲಾಷ್ಟಿಷೇಣಃ ಭಾರದ್ವಾಜೋ ಗೌತಮಃ ಪಿಪ್ಪಲಾದಃ ಮೈತ್ರೇಯ ಔರ್ವಃ ಕವಶಃ ಕುಂಭಯೋನಿಃ ದ್ವೈಪಾಯನೋ ಭಗವಾನ್ ನಾರದಶ್ಚ ಅನ್ಯೇ ಚ ದೇವರ್ಷಿ ಬ್ರಹ್ಮರ್ಷಿ ವರ್ಯಾ ರಾಜರ್ಷಿ ವರ್ಯಾ ಅರುಣಾದಯಶ್ಚ ನಾನಾರ್ಷೇಯ ಪ್ರವರಾನ್ ಸಮೇತಾನ್ ಅಭ್ಯರ್ಚ ರಾಜ ಶಿರಸಾ ವಂದೇ. ನೋಡಿ, ಅಲ್ಲಿಗೆ ಪರೀಕ್ಷಿತ ಮಹಾರಾಜನನ್ನ ನೋಡೋದಿಕ್ಕೆ ಬಂದಂತಹ ಋಷಿಮುನಿಗಳು ಯಾರು ಗೊತ್ತಾ? ಹೇಳ್ತಾರೆ, ಅತ್ರಿ, ವಸಿಷ್ಠರು, ಚವನರು, ಶರದ್ವಾನರು, ಅರಿಷ್ಟನೇಮಿಗಳು, ಭೃಗುಗಳು, ಅಂಗಿರರು, ಪರಾಶರರು, ವಿಶ್ವಾಮಿತ್ರರು, ಪರಶುರಾಮರು, ಉತಥ್ಯರು, ಇಂದ್ರಪ್ರಮದರು, ಯುಧ್ಮವಾಹರು, ಮೇಧಾತಿಥಿಗಳು, ದೇವಲರು, ಆರ್ಷ್ಟಿಷೇಣರು, ಭಾರದ್ವಾಜರು, ಗೌತಮರು, ಪಿಪ್ಪಲಾದರು, ಮೈತ್ರೇಯರು, ಔರ್ವರು, ಕವಶರು, ಅಗಸ್ತ್ಯರು, ಭಗವಂತರಾದ ವೇದವ್ಯಾಸರು, ದೇವರ್ಷಿಗಳಾದ ನಾರದರು, ಇದಲ್ಲದೆ ಅನೇಕ ಜನ ದೇವರ್ಷಿಗಳು, ಮಹರ್ಷಿಗಳು, ಗೋತ್ರದ ಪ್ರವರ್ತಕಾಚಾರ್ಯರುಗಳು ಎಲ್ಲರೂ ಕೂಡ ಬಂದುಬಿಟ್ರಂತೆ. ನೋಡಿ, ಪರೀಕ್ಷಿತ ಮಹಾರಾಜನು ಅವರೆಲ್ಲರಿಗೂ ಕೂಡ ಉನ್ನತವಾದಂತಹ ಸ್ಥಾನವನ್ನು ಕೊಟ್ಟು, ದರ್ಭಾಸನವನ್ನು ಕೊಟ್ಟು,
ಅವರಿಗೆ ಕೈಕಾಲುಗಳಿಗೆ ನೀರನ್ನ ಅರ್ಘ್ಯ ಪಾದ್ಯಾದಿಗಳನ್ನ ಕೊಟ್ಟು ಆ ಕಾಲು ತೊಳೆದ ನೀರನ್ನ ತನ್ನ ತಲೆಯ ಮೇಲೆ ಹಾಕಿಕೊಳ್ತಾ ಇದ್ದಂತೆ. ಹಾಕಿಕೊಂಡವನಾದ ನಂತರ ಪರೀಕ್ಷಿತ ಹೇಳ್ತಾನೆ, ಅಹೋ ವಯಂ ಧನ್ಯತಮಾ ನೃಪಾಣ, ನಿಜವಾಗ್ಲೂ ನಾನು ಇನ್ನು ಮುಂದೆ ಧನ್ಯ ಅಂತ ನಾನು ಭಾವಿಸ್ತೀನಿ. ನೀವೆಲ್ಲರೂ ಬಂದವರಾದ್ರಿ, ನೀವೆಲ್ಲರೂ ಬಂದು ನನಗೆ ಈ ಒಂದು ಆಶೀರ್ವಾದವನ್ನ ಮಾಡಿದವರಾದ್ರಿ. ನೀವೆಲ್ಲರೂ ಯಾರು? ನೀವು ತೀರ್ಥೀ ಕುರ್ವಂತಿ ತೀರ್ಥಾನಿ ಅಂದ್ರೆ ಅರ್ಥ ಏನು? ನಾವೆಲ್ಲ ಅಂದ್ಕೊಳ್ತೇವೆ, ನಾನು ಗಂಗಾ ನದಿಯಲ್ಲಿ ಮುಳುಗಿದ್ರೆ ನನಗೆ ಪುಣ್ಯ, ನಾನು ಯಮುನೆಯಲ್ಲಿ ಮುಳುಗಿದ್ರೆ ನನ್ನ ಪಾಪ ಹೋಗುತ್ತೆ. ಹೆಂಗೆ ಪಾಪ ಹೋಗುತ್ತೆ ನದಿಗಳಲ್ಲಿ ಮುಳುಗಿದ್ರೆ? ಇಂತಹ ಮಹಾತ್ಮರುಗಳು, ಋಷಿಗಳು ಆ ನದಿಯಲ್ಲಿ ಮುಳುಗಿರ್ತಾರಂತೆ. ಆ ಋಷಿಗಳು ಮುಳುಗಿದಂತಹ ಪುಣ್ಯ ಪ್ರಭಾವದ ಫಲವಾಗಿ ಆ ನದಿಗಳಿಗೆ ಶಕ್ತಿ ಬಂದಿರುತ್ತಂತೆ ನಮ್ಮ ಪಾಪಗಳನ್ನ ಕಳೆಯೋದು. ಅಂತಹ ತೀರ್ಥ ಸ್ವರೂಪರೆಲ್ಲರೂ ಕೂಡ ಬಂದವರು ಆಗ್ತಾರೆ. ಆಗ ಪರೀಕ್ಷಿತನು ಕೇಳ್ತಾನೆ ಏನಂತ ಅಂದ್ರೆ, ತತಶ್ಚವಹ ಪೃಚ್ಛಮಿಮಂ ವಿಪೃಚ್ಛೆ ವಿಶ್ರಭ್ಯ ವಿಪ್ರ ಇತಿ ಕೃತ್ಯತಾಯಾಂ ಸರ್ವಾತ್ಮನ ಮ್ರಿಯಮಾಣೈಶ್ಚ ಕೃತ್ಯಂ ಶುದ್ಧಂಚ ತತ್ರ ಮೃಷತಾಭಿಯುಕ್ತಾಃ. ನಿಮ್ಮೆಲ್ಲರಿಗೂ ಕೂಡ ನಾನು 2 ಪ್ರಶ್ನೆಗಳನ್ನ ಕೇಳ್ತೇನೆ. ನೀವೆಲ್ಲರೂ ಚೆನ್ನಾಗಿ ವಿಚಾರವನ್ನ ಮಾಡಿ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಿ. ಏನು ಅಂದ್ರೆ, ನೋಡಪ್ಪ, ಎಲ್ಲರೂ ಎಲ್ಲಾ ಅವಸ್ಥೆಗಳಲ್ಲಿಯೂ ಮತ್ತು ವಿಶೇಷವಾಗಿ ಮರಣ ಸಮಯ ಅನ್ನೋದು ಹತ್ತಿರಕ್ಕೆ ಬಂದಾಗ ಆ ಅಂತಃಕರಣ ಹಾಗೂ ಶರೀರದಿಂದ ಮಾಡುವಂತಹ ಶುದ್ಧವಾದ ಕರ್ಮ ಯಾವುದು? ಯಾರಿಗೆ ಈ ಮರಣ ಕರ್ಮ ಅನ್ನೋದು ಬಂದು ಬಿಡುತ್ತೋ, ಮರಣಾವಸ್ಥೆ ಅನ್ನೋದು ಬಂದು ಬಿಡುತ್ತೋ, ಅದು ಬಂದಾಗ ಯಾರು ಏನನ್ನ ಮಾಡಬೇಕು, ಯಾವುದನ್ನ ಮಾಡಬೇಕು ಅನ್ನುವುದನ್ನ ದಯಮಾಡಿ ತಿಳಿಸಿಕೊಡಿ, ದಯಮಾಡಿ ತಿಳಿಸಿಕೊಡಿ ಅಂತ ಕೇಳ್ತಾರೆ. ನೋಡಿ, ಈ ಮಾತನ್ನ ಕೇಳಿದಾಗ ನಮ್ಗೆ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ದಿನ ಮುಪ್ಪು ಮರಣ ಅನ್ನೋದು ಬಂದೇ ಬರುತ್ತೆ. ಯಾರು ತಪ್ಪಿಸ್ಕೊಳ್ಳೋರಿದ್ದಾರೆ? ಹುಟ್ಟಿದೇವೆ ಅಂದ್ರೆ 6 ವಿಕಾರಗಳು ಶತಸಿದ್ಧ. ಜಾಯತೆ, ಹುಟ್ಟಿದೇವೆ, ಆಮೇಲೆ ಅಸ್ಥಿ ಇದೆ ಅಂತ ಅನ್ನಿಸಿಕೊಳ್ಳುತ್ತೆ, ವರ್ಧತೆ, ಬೆಳೆಯುತ್ತೆ, ವಿಪರಿಣಮತೆ, ಬದಲಾಗತ್ತೆ, ಅಪಕ್ಷೀಯತೆ, ಅದೇನಾಗುತ್ತೆ, ಕ್ಷೀಣಿಸ್ತಾ ಬರುತ್ತೆ, ನಶ್ಯತಿ, ನಾಶವಾಗುತ್ತೆ. ಇದು ಜನ್ಮಾದಿ ಷಡ್ಭಾವಿಕಾರಗಳು ಇದ್ದೇ ಇರುವಂಥದ್ದು, ಅದೇನಿಲ್ಲ ಅಂತ ಏನಿಲ್ಲ. ಹೀಗಿದ್ದಾಗ ನಾವು ಕೊನೆಗೊಂದು ದಿನ ನಾಶವನ್ನ ಹೊಂದುತ್ತೀವಿ ಅಂತಾದ್ರೂ ಕೂಡ ಆ ನಾಶವನ್ನ ಹೊಂದುವಂತಹ ನಮಗೆ ಈ ಜನ್ಮವು ಹುಟ್ಟಿದ ನಂತರ ಮಾಡುವ ಕರ್ಮ ಯಾವುದು, ನಿಜವಾದ ಕರ್ಮ ಯಾವುದು, ಅದನ್ನ ನೀವು ತಿಳಿಸ್ಬೇಕು ಅಂತ ಕೇಳಿದಾಗ ಇನ್ನು ಪ್ರಶ್ನೆ ಮುಗುದಿಲ್ಲ. ಅಷ್ಟೊತ್ತಿಗೆ ಏನಾಗುತ್ತೆ ಅಂದ್ರೆ, ವ್ಯಾಸಪುತ್ರರಾದಂತಹ ಶುಕರು ಅಲ್ಲಿಗೆ ಬಂದುಬಿಡ್ತಾರೆ. ಯಾರು? ತತ್ರಾಭವದ್ ಭಗವಾನ್ ವ್ಯಾಸಪುತ್ರ ಯದೃಚ್ಛಯಾಗ ಮಠಮಾನಾನ್ ಅಪೇಕ್ಷ ಅಲಕ್ಷ್ಯ ಲಿಂಗೋ ನಿಜಲಾಭ ತುಷ್ಟ ಕೃತಶ್ಚ ಬಾಲೈಃ ಅವಧೂತ ವೇಷಃ ತಂ ವ್ಯಷ್ಟವರ್ಷಂ ಸುಕುಮಾರ ಪಾದ ಕರೋರು ಬಾಹ್ವಂ ಸಕಪೋಲು ಗಾತ್ರಂ ಚಾರ್ವಾಯುತಾಕ್ಷೋನ್ನ ಸುತುಲ್ಯ ಕರ್ಣಃ ಸುಭ್ರೂಹು ವನನಂ ಸುಭ್ರಾನ್ವನಂ ಕಂಬು ಸುಜಾತ ಕಂಠಂ ನಿಗೂಢ ಜತ್ರುಂ ಪೃಥು ತುಂಗ ವಕ್ಷಸಂ ಆವರ್ತನಾಭಿಂ ವಲೀ ವಲ್ಗೂದರಂಚ ದಿಗಂಬರಂ ವಕ್ತ್ರ ವಿಕೀರ್ಣ ಕೇಶಂ ಪ್ರಲಂಬ ಬಾಹುಂ ಸ್ವಮರೋತ್ತಮಾಭಂ ಶ್ಯಾಮಂ ಸದಾ ಪೀಚ್ಯ ವಯೋಂಗ ಲಕ್ಷ್ಮ್ಯಾ ಸ್ತ್ರೀಣಾಂ ಮನೋಜ್ಞಂ ರುಚಿರಸ್ಮಿತೇನ ಪ್ರತ್ಯುತ್ಥಿತಾಸ್ತೆ ಮುನಯಃ ಸ್ವ ಆಸನೇಭ್ಯಃ ತಲ್ಲಕ್ಷಣಜ್ಞಾಃ ಅಪಿ ಗೂಢವರ್ಚಸಂ. ಆಹಾ, ನೋಡಿ ಎಷ್ಟು ಚೆನ್ನಾಗಿದೆ ಶುಕ ಮಹರ್ಷಿಗಳ ವರ್ಣನೆ. ಶುಕರು ಅಂದ್ರೆ ಸಾಮಾನ್ಯರಲ್ಲ, ಅವರು ಹುಟ್ಟಬೇಕಾದರೆಯೇ ಆ ಪರಮಾತ್ಮನನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡಂಥವರು ಶ್ರೀ ಶುಕ ಮಹರ್ಷಿಗಳು. ಅಂತಹ ಶುಕ ಮಹರ್ಷಿಗಳ ಆಗಮನ ಆಗತ್ತೆ. ಆದಾಗ ಹೇಳ್ತಾರೆ, ಯಾರವರು ಆ ಸಮಯಕ್ಕೆ ಭೂಮಿಯಲ್ಲಿ ಸ್ವಚ್ಛಂದವಾಗಿ ಸಂಚಾರ ಮಾಡುತ್ತಿದ್ದಂತಹ ವಿರಕ್ತ ಶಿಖಾಮಣಿಗಳಾದಂತಹ ವ್ಯಾಸಪುತ್ರರಾದಂತಹ ಭಗವಾನ್ ಶ್ರೀ ಶುಕ ಮಹರ್ಷಿಗಳು ಅಲ್ಲಿ ಕಾಣಿಸಿಕೊಳ್ತಾರೆ. ನೋಡಿ, ಭಗವಾನ್ ಅನ್ನುವಂಥದ್ದು ಭಾಗವತದಲ್ಲಿ ಕೆಲವರಿಗೆ ಹೇಳಿರುವಂಥದ್ದು. ಭಗವಂತನ ಅವತಾರಗಳಿಗೆ ಭಗವಾನ್ ಉಂಟೆ ಉಂಟು.
ಭಗವಾನ್ ಮತ್ಸ್ಯ, ಭಗವಾನ್ ಶ್ರೀಕೃಷ್ಣ, ಭಗವಾನ್ ವಾಮನ, ಭಗವಾನ್ ಕಪಿಲ, ಇವೆಲ್ಲ ಉಂಟು. ಅದಾದ ನಂತರ ಭಗವಾನ್ ಅಂತ ಹೇಳಿಸಿಕೊಂಡಿದ್ದು ವ್ಯಾಸರು. ಅದಾದ ನಂತರ ಭಗವಾನ್ ಅಂತ ಹೇಳಿಸಿಕೊಂಡಿದ್ದು ಶುಕರು. ಎಲ್ಲಾ ಭಗವಂತನ ಅವತಾರಗಳನ್ನ ಬಿಟ್ಟರೆ ಆ ಭಗವಾನ್ ಶಬ್ದ ಯಾರಿಗಾದರೂ ಹೇಳಿದ್ದೇವೆ ಅಂದ್ರೆ ಅದು ಕೇವಲ ಶುಕ ಮಹರ್ಷಿಗಳಿಗೆ, ವ್ಯಾಸರಿಗೆ. ಯಾಕೆ ಅಂದ್ರೆ ಭಗ ಅಂದ್ರೆ 6 ಅಂತ ಅರ್ಥ. ಜ್ಞಾನ ಐಶ್ವರ್ಯ ಶಕ್ತಿ, ಜ್ಞಾನ ಐಶ್ವರ್ಯ ಶಕ್ತಿ, ಬಲ ವೀರ್ಯ ತೇಜಸ್ಸು. ಯಾರು ಈ 6 ಗುಣಗಳು ಯಾರಲ್ಲಿ ಪರಿಪೂರ್ಣವಾಗಿರುತ್ತೋ ಅವನನ್ನ ನಾವು ಭಗವಾನ್, ಭಗ ಗುಣಗಳು ಯಾರಲ್ಲಿ ಪರಿಪೂರ್ಣವಾಗಿರುತ್ತೋ ಅವನು ಭಗವಾನ್. ನಮ್ಮ ಹತ್ರನೂ ಶಕ್ತಿ ಇದೆ, ನಮ್ಮ ಹತ್ರನೂ ಐಶ್ವರ್ಯ ಇದೆ, ನಾವು ಭಗವಾನ್ ಆಗೋಕ್ ಸಾಧ್ಯ ಇಲ್ಲ. ಸಮಗ್ರವಾಗಿರಬೇಕು. ಯಾರತ್ರ ಸಮಗ್ರವಾಗಿ ಇವೆಲ್ಲವೂ ಇರುತ್ತೋ ಅವನನ್ನ ನಾವು ಭಗವಾನ್ ಅಂತ ಕರಿತೇವೆ. ಆ ರೀತಿಯಾದಂತಹ ಭಗವಂತರಾದಂತಹ ಶುಕ ಮಹರ್ಷಿಗಳು ಅಲ್ಲಿಗೆ ಬರ್ತಾರೆ. ಅವರಿಗೆ 2 ಅಂದ್ರೆ 16 ವರ್ಷದವರಾಗಿರ್ತಾರಂತೆ. 16 ವರ್ಷದವರಾಗಿರ್ತಾರೆ, ಅವಧೂತರಾಗಿರ್ತಾರೆ. ಯಾವಾಗಲೂ ಕೂಡ ಪರಮಾತ್ಮನನ್ನ ತನ್ನ ಹೃದಯದಲ್ಲಿ ಇಟ್ಟುಕೊಂಡಿರುವವರಾಗಿರ್ತಾರೆ. ಅವರು ಒಂದು ಮುಖ, ಕತ್ತು, ಶರೀರ ಎಲ್ಲವೂ ತುಂಬಿಕೊಂಡಿರುವಂಥದ್ದಾಗತ್ತೆ. ಆಗಿರ್ತಾರಂತೆ. ಅವರ ಕೂದಲು ಎಲ್ಲ ಕಡೆಗೂ ಹರಡಿರುವುದಾಗಿರುತ್ತೆ. ಅವರನ್ನು ನೋಡ್ತಾ ಇದ್ರೆ ಮತ್ತೆ ಮತ್ತೆ ನೋಡಬೇಕು ಅನ್ನುವಂತಹ ಅದ್ಭುತವಾದ ರೂಪವನ್ನು ನೋಡಿ. ಯಾರ ಹೃದಯದಲ್ಲಿ ಆ ಚೈತನ್ಯ ರೂಪದವನಾದಂತಹ ಪರಮಾತ್ಮನು ವಾಸ ಮಾಡ್ತಾನೋ, ಆ ಪರಮಾತ್ಮನು ವಾಸ ಮಾಡುವುದರಿಂದಲೇ ಅವರ ಮುಖದಲ್ಲಿ ಆ ಛಾಯೆ ಕಾಣಿಸುತ್ತೆ, ಆನಂದದ ಛಾಯೆ. ಅಂತಹ ಆನಂದ ಭರಿತರಾದಂತಹ ಶುಕರು ಬಂದ ತಕ್ಷಣ ನೋಡಿ, ವ್ಯಾಸರಾದಿಯಾಗಿ ಎಲ್ಲರೂ ಎದ್ದು ನಿಲ್ತಾರೆ. ವ್ಯಾಸರು ಶುಕರ ತಂದೆ, ಅವರೂ ಕೂಡ ನಾರದರು, ವ್ಯಾಸರು ಎಲ್ಲರೂ ಕೂಡ ಎದ್ದು ನಿಲ್ತಾರಂತೆ ಶುಕರನ್ನ ನೋಡಿ. ಅವ್ರಿಗೇನ್ ಅವ್ರು ಎದ್ದು ನಿಂತರು ಏನ್ ಇವ್ರ ಕಡೆ ಏನ್ ತಿರುಗಿ ನೋಡ್ಲಿಲ್ಲ ಅವರು. ಆದರೂ ಆ ಶುಕ ಮಹರ್ಷಿಗಳ ಯೋಗ್ಯತೆ ಎಂಥದ್ದು ಅನ್ನೋದು ಅಲ್ಲಿಗೆ ನಮಗೆ ಗೊತ್ತಾಗುತ್ತೆ. ಇದೇ ಭಾಗವತದಲ್ಲಿಯೇ ಪ್ರಥಮ ಸ್ಕಂದದಲ್ಲಿ ಒಂದು ಭಾಗ ಬರುತ್ತೆ, 5ನೇ ಅಧ್ಯಾಯದ 6ನೇ ಅಧ್ಯಾಯದಲ್ಲಿ ಒಂದು ಘಟ್ಟ ಬರುತ್ತೆ. ಶುಕರು ಹುಟ್ಟುತ್ತಾರೆ. ಶುಕರು ಹುಟ್ಟಿದ ನಂತರ ಶುಕರು ಹಾಗಿಂದ ಹಾಗೆ ಅವ್ರು ಏನ್ ಮಾಡ್ತಾರೆ, ಮುಂದಕ್ಕೆ ಹೋಗ್ ಶುರು ಮಾಡ್ಬಿಡ್ತಾರೆ. ಯಂ ಪ್ರೌರಜಂತಂ ಅನುಪೇತಂ ಅಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯ ತರವೋಭಿನೇದು ತಂ ಸರ್ವಭೂತ ಹೃದಯಂ ಮುನಿಂ ಆನತೋಸ್ಮಿ. ನೋಡಿ, ಹುಟ್ಟಿದ ಮಗ ಬಿಟ್ಟು ಮುಂದಕ್ಕೆ ಹೋಗ್ತಾನೆ ಅಂದ್ರೆ ಯಾರಿಗ್ ತಾನೇ ಇಷ್ಟ ಆಗುತ್ತೆ? ಯಾರಿಗಾರು ಇಷ್ಟ ಆಗುತ್ತೇನೋ? ಇಷ್ಟ ಆಗೋದಿಲ್ಲ. ಆದರೂ ನಾನೇನೂ ಮಾಡುವಂಥದ್ದು ಇಲ್ಲ, ನಾನು ಎಲ್ಲವೂ ಕೂಡ ಮಾಡಿದ್ದಾಗಿದೆ ಅಂತ ಅಂದುಕೊಂಡು ಶುಕ ಮಹರ್ಷಿಗಳು ಅಪ್ಪ ಯಾರು, ನನ್ನ ಜನ್ಮಕ್ಕೆ ಕಾರಣ ಯಾರು ಅನ್ನೋದನ್ನೂ ಕೂಡ ಹಿಂದೆ ತಿರುಗಿ ನೋಡದೆ ಮುಂದಕ್ಕೆ ಹೊರಡಕ್ ಶುರುವಾದಂತೆ. ಆಗ ಏನಾಯ್ತು ಅಂದ್ರೆ ತಕ್ಷಣ ಆ ಶುಕ ಮಹರ್ಷಿಗಳಿಗೆ ವ್ಯಾಸರಿಗೆ, ಕೃಷ್ಣ ದ್ವೈಪಾಯನರಿಗೆ ಆ ದುಃಖ ತಡ್ಕೊಳಕ್ಕಾಗಿಲ್ಲ. ದುಃಖದಿಂದ ಕೂಗುದ್ರಂತೆ. ಏನಂತ ಕೂಗುದ್ರಂತೆ? ಪುತ್ರ ಪುತ್ರ ಪುತ್ರೇತಿ ತನ್ಮಯತಯ ತರವೋಭಿನೇದುಹು. ಮಗನೇ ಅಂತ ಗಟ್ಟಿಯಾಗಿ ಕೂಗುದ್ರೆ ಶುಕ ಮಹರ್ಷಿಗಳು ಓ ಅಂತ ಹೇಳಿಲ್ವಂತೆ. ಅಕ್ಕಪಕ್ಕ ಇದ್ದಂತಹ ಗಿಡಮರ ಬಳ್ಳಿಗಳು, ಪಶು ಪಕ್ಷಿ ಪ್ರಾಣಿಗಳು ಓ ಅಂತ ಉತ್ತರವನ್ನ ಕೊಟ್ಟುವಂತೆ. ಯಾಕೆ? ಅವರು ಹುಟ್ಟಬೇಕಾದರೇನೆ ಸರ್ವಭೂತ ಹೃದಯಿಗಳಾಗಿ ಹುಟ್ಟಿದ್ರಂತೆ. ತಮ್ ಸರ್ವಭೂತ ಹೃದಯಂ ಮುನಿಂ ಆನತೋಸ್ಮಿ. ಅಂತಹ ಮುನಿಯನ್ನ ನಾವು ನಮಸ್ಕಾರವನ್ನ ಮಾಡ್ತಾ, ಅದೇ ರೀತಿಯಾಗಿ ಇನ್ನೊಂದು ಘಟ್ಟ ಬರುತ್ತೆ. ಶುಕರ ಯೋಗ್ಯತೆ ಏನು ಅಂತ ಹೇಳೋದನ್ನ ಆ ಊರಿನ ಆ ಅಪ್ಸರಾ ಸ್ತ್ರೀಯರು ಕೂಡ ಅವರಲ್ಲಿ ಹೇಳ್ತಾರೆ, ಒಂದು ಮಾತನ್ನ ಹೇಳ್ತಾರೆ. ಏನಂತ ಹೇಳ್ತಾರೆ? ಒಂದ್ಸಲಿ ಶುಕ ಮಹರ್ಷಿಗಳು ನಡೆದುಕೊಂಡು ಹೋಗ್ಬೇಕಾದ್ರೆ ವ್ಯಾಸರು ನೋಡ್ಬಿಡ್ತಾರೆ ಶುಕರನ್ನ. ಶುಕ ಹೋಗ್ತಾ ಇದ್ದಾರೆ ಅಂತ ಅಂದುಕೊಂಡು ಶುಕರ ಹಿಂದೆ ಶುಕ 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 ಅಂತ ಕೂಗ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ದಂಡೆ ಮೇಲೆ ಹೋದ್ರಂತೆ, ಒಂದು ಸರೋವರದ ದಂಡೆಯ ಮೇಲೆ ಹೋಗ್ತಾರೆ.
ಹೋಗಬೇಕಾದ್ರೆ ಅಲ್ಲಿ ಹೆಣ್ಣು ಮಕ್ಕಳು ಸ್ನಾನವನ್ನ ಮಾಡ್ತಿರ್ತಾರಂತೆ. ಮಾಡ್ತಾ ಇದ್ದಾಗ ಶುಕ ಮಹರ್ಷಿಗಳು ಹೋದ್ರೂ ಕೂಡ ಅವ್ರು ಹೇಗೆ ಸ್ನಾನ ಮಾಡ್ತಿದ್ರು ಒಂದು ಚೂರು ವಿಚಲಿತರಾಗದೆ ಹಾಗೆಯೇ ಅವರ ಒಂದು ಅಭ್ಯಂಜನವನ್ನ ಸ್ನಾನವನ್ನ ಮುಂದುವರಿಸಿದ್ರಂತೆ. ಅವರ ಹಿಂದೆ ವ್ಯಾಸರ ಒಂದು ಶಬ್ದ ಕೇಳುತ್ತಂತೆ, ಶುಕ ಅಂತ ಕೂಗ್ತಾ ಇರೋದು. ತಕ್ಷಣ ಎಲ್ಲ ಹೆಣ್ಣು ಮಕ್ಕಳು ಬಂದು ಪಕ್ಕಕ್ಕೆ ಸರಿದು ತಮ್ಮ ವಸ್ತ್ರವನ್ನೆಲ್ಲವನ್ನು ಆಚ್ಛಾದನೆಯನ್ನ ಮಾಡ್ಕೊಂಡಿರುತ್ತೆ, ಮುಚ್ಚಿಕೊಂಡಿರುತ್ತೆ. ವ್ಯಾಸರು ನಿಂತು ಕೇಳ್ತಾರೆ, ಅಲ್ಲಮ್ಮ, ನನ್ನ ಮಗ ಇನ್ನು ತರುಣ ವಯಸ್ಸಿನವನು, 16 ವರ್ಷದ ಹುಡುಗ ಮುಂದಕ್ಕೆ ಹೋಗ್ತಾ ಇದ್ದಾನೆ, ನೀವು ಹಾಗೇ ಇದ್ರಿ, ನಾನು ಹಣ್ಣು ಮುದುಕ, ನಾನು ಬರ್ತಾ ಇದ್ದೇನೆ, ನೀವ್ ಹಿಂಗ ಆಚ್ಛಾದನೆ ಮಾಡ್ಕೊಂಡ್ರಲ್ಲ, ಕಾರಣ ಏನು ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ ಆ ಹೆಣ್ಣು ಮಕ್ಕಳು ಉತ್ತರವನ್ನು ಕೊಡೋದು ನೋಡಿ, ನಿಮಗಾದರೂ ಸ್ತ್ರೀ ಪುಂ ಅನ್ನುವಂತಹ ಭೇದ ಗೊತ್ತಿದೆ, ಇದು ಹೆಣ್ಣಿನ ಶರೀರ, ನನ್ನದು ಗಂಡಿನ ಶರೀರ ಅನ್ನುವ ಭೇದವಾದರೂ ಗೊತ್ತಿದೆ, ನಿಮ್ಮ ಮಗನಿಗೆ ಅದೂ ಗೊತ್ತಿಲ್ಲ ಸ್ವಾಮಿಗಳೇ ಅಂತ ಹೇಳ್ತಾರೆ. ಅಂದ್ರೆ ಎಂತಹ ಯೋಗ್ಯತೆಯಿಂದ ಕೂಡಿರಬೇಕು ಶುಕ ಮಹರ್ಷಿಗಳು. ಎಲ್ಲರೂ ನಮಸ್ಕಾರವನ್ನು ಮಾಡ್ತಾರೆ. ಆ ನಮಸ್ಕಾರವನ್ನು ಮಾಡಿದಾಗ ತಕ್ಷಣ ಆ ಪರೀಕ್ಷಿತನು ಅವರಿಗೆ ಉಚ್ಚತನವಾದಂತಹ ಆಸನವನ್ನು ಕೊಡ್ತಾನೆ. ಎಲ್ಲರಿಗಿಂತಲೂ ಎತ್ತರ ಆಸನವನ್ನು ಕೊಡ್ತಾರೆ ಶುಕ ಮಹರ್ಷಿಗಳಿಗೆ. ಕೈ ಮುಗಿತಾನೆ, ಕೈ ಮುಗಿದು ಕೇಳ್ಕೊಳ್ತಾನೆ, ಯಚ್ಛ್ರೋತವ್ಯಂ ಅಥೋ ಜಪ್ಯಂ ಯತ್ ಕರ್ತವ್ಯಂ ನೃಭಿಃ ಪ್ರಭೋ ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿ ಯತ್ವಾ ವಿಪರ್ಯಯಂ. ಪೂಜ್ಯರೇ, ನನ್ನದೊಂದೇ ಒಂದು ಪ್ರಶ್ನೆ, ಇನ್ನು 7 ದಿನಗಳು ಮಾತ್ರ ನಾನು ಬದುಕಿರ್ತೇನೆ. ಇನ್ನೆಷ್ಟು ಬದುಕಿರ್ತೇನೆ ನಾನು? ಇನ್ನು ಕೇವಲ 7 ದಿನಗಳು ನಾನು ಬದುಕಿರ್ತೇನೆ. ಆ 7 ದಿನಗಳು ನಾನು ಬದುಕಿರುವುದರಿಂದ ಒಬ್ಬ ಮನುಷ್ಯನಾದವನು ಜನ್ಮವನ್ನ ಪಡೆದ ನಂತರ ಏನನ್ನ ಶ್ರವಣ ಮಾಡಬೇಕು, ಯಾವುದನ್ನ ಜಪಿಸಬೇಕು, ಯಾವುದನ್ನ ಸ್ಮರಿಸಬೇಕು, ಯಾವುದನ್ನ ಭಜಿಸಬೇಕು, ಹಾಗೂ ಯಾವುದನ್ನ ತ್ಯಜಿಸಬೇಕು. ನೋಡಿ, ಯಾವುದನ್ನ ನಾವು ತ್ಯಾಗ ಮಾಡಬೇಕು, ಯಾವುದನ್ನ ಜಪ ಮಾಡಬೇಕು, ಯಾವುದರ ಭಜನೆ ಮಾಡಬೇಕು, ಇದನ್ನ ನೀವು ನನಗೆ ತಿಳಿಸಿಕೊಡಿ. ಯಾಕೆ ಅಂದ್ರೆ ಹೇಳ್ತಾರೆ, ನೂನಂ ಭಗವತೋ ಬ್ರಹ್ಮನ್ ಗೃಹೇಶು ಗೃಹಮೇಧಿನಾಂ ನಲಕ್ಷ್ಯತೆ ಹ್ಯವಸ್ಥಾನಾಂ ಅಪಿ ಗೋದೋಹನಂ ಕ್ವಚಿತ್. ಶುಕ ಮಹರ್ಷಿಗಳು ಒಂದು ಜಾಗದಲ್ಲಿ ಎಷ್ಟೊತ್ತು ನಿಲ್ತಿದ್ರಪ್ಪ ಅಂದ್ರೆ ಒಂದು ಗೋದೋಹನ ಕಾಲವಂತೆ. ಒಂದು ಹಸುವಿನ ಹಾಲನ್ನ ಕರೆಯೋಕೆ ಎಷ್ಟೊತ್ತು ಬೇಕು? ಒಂದು 10 ರಿಂದ 15 ನಿಮಿಷ. ಒಂದು ಜಾಗದಲ್ಲಿ ಅಷ್ಟೇ ಹೊತ್ತಿರ್ತಿದ್ದಂಥವ್ರು. ಅಷ್ಟೇ ಹೊತ್ತು ಅವರು ಇರ್ತಾ ಇದ್ದಿದ್ದು. ಅಷ್ಟನ್ನೂ ಕೂಡ ನಿಲ್ತಾ ಇರಲ್ಲ ನೀವು, ಆದರೂ ದಯಮಾಡಿ ನನಗೆ ಈ ಒಂದು ಭಾವವನ್ನ ಹೇಳಿ ಅಂತ ಹೇಳಿದಾಗ ತಕ್ಷಣವೇ ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಈ ಭಾಗವತ ಧರ್ಮವನ್ನ, ಈ ಭಾಗವತವನ್ನ ಉಪದೇಶವನ್ನ ಮಾಡ್ತಾರೆ. ಅನೇಕ ಭಕ್ತರ ಕಥೆಗಳು, ಧ್ಯಾನ ಯೋಗ, ಭಕ್ತಿ ಯೋಗ, ಭಗವಂತನ ಅವತಾರದ ಕಥೆಗಳು ಎಲ್ಲವನ್ನೂ ಕೂಡ ಹೇಳ್ತಾ ಬರ್ತಾರೆ. ಸುಮಾರು ಭಾಗವತದ ಮೊದಲನೆಯ ಸ್ಕಂದದಿಂದ ಶುರು ಮಾಡಿ 9ನೆಯ ಸ್ಕಂದದವರೆಗೂ ಕೂಡ ಭಗವಂತನ ಅನೇಕ, ರಾಮನ ಅವತಾರದವರೆಗೂ ಕೂಡ ಕಥೆ ಬರುತ್ತೆ. ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹ, ನಾರಸಿಂಹ, ವಾಮನ, ಹೀಗೆ ರಾಮ, ಅನೇಕ ಪರಶುರಾಮ, ಎಲ್ಲರ ಕಥೆಗಳು ಎಲ್ಲವನ್ನೂ ಕೂಡ ಹೇಳಿ ಪ್ರಹ್ಲಾದ, ಧ್ರುವ, ಗಜೇಂದ್ರ ಎಲ್ಲವನ್ನೂ ಹೇಳ್ತಾರೆ. ಮತ್ತು ಪುರಾಣ ಅಂತ ಅನ್ನಿಸಿಕೊಳ್ಳಬೇಕಾದಾಗಲೇ ಅದರೊಳಗೆ ಸೃಷ್ಟಿಯ ವಿಷಯ ಇರಬೇಕು, ಅವಾಂತರ ಸೃಷ್ಟಿಯ ವಿಷಯ ಇರಬೇಕು, ವಂಶಾನುಚರಿತ್ರೆ ಇರಬೇಕು. ಆ ಎಲ್ಲ ಕಥೆಗಳನ್ನು ಕೂಡ ಹೇಳಿ ಕೊನೆಗೆ 9 ಸ್ಕಂದಗಳನ್ನ ಹೇಳಿದ ನಂತರ 10ನೆಯ ಸ್ಕಂದವನ್ನ ಆರಂಭ ಮಾಡ್ತಾರೆ. ಆ ದಶಮ ಸ್ಕಂದವೇ ಕೃಷ್ಣ ಪರಮಾತ್ಮನ ಚರಿತ್ರೆ. ಹೇಳ್ತಾರೆ, ದೇವಕ್ಯಾ ಪಾಲಿತೋ ಗರ್ಭೆ ಲಾಲಿತಃ ಅಂಕೆ ಯಶೋದಯ ಯಶೋದ ಯಾಯುತೋ ಬಾಲಃ ಗೋಪಾಲೋ ರಮತಾಂ ಹೃದಿ. ಏನು ಪ್ರಾರ್ಥನೆ ಮಾಡಬೇಕು ಕೃಷ್ಣ ಪರಮಾತ್ಮನಲ್ಲಿ? ಕೃಷ್ಣ, ನೀನು ಹುಟ್ಟಿದ್ದೇ ಎಲ್ಲೋ, ಯಾರಲ್ಲಿ? ದೇವಕಿಯ ಗರ್ಭದಲ್ಲಿ ನೀನು ಹುಟ್ಟಿದ್ದೆ. ಎಲ್ಲಿ ಬೆಳೆದೆ? ಯಶೋದೆಯ ತೊಡೆಯ ಮೇಲೆ ಬೆಳೆದೆ. ಅವನು ಹುಟ್ಟೆ ಒಂಥರ ವಿಚಿತ್ರ. ಅವನು ಜನ್ಮ ಪ್ರಭೃತಿಯಾಗಿ ನಾನು ಭಗವಂತ ಅಂತ ತೋರಿಸಿಕೊಂಡು ಬಂದವನು ಕೃಷ್ಣ ಪರಮಾತ್ಮ. ಜನ್ಮ ಪ್ರಭೃತಿಯಾಗಿ ನಾನು ಮನುಷ್ಯ ಅಂತ ತೋರಿಸಿಕೊಂಡು ಬಂದಂತವನು ರಾಮಚಂದ್ರ. ನೀವು ಎಲ್ಲ ಕಡೆಗೂ ನೋಡಿ,
ನಾನು ನರಶ್ರೇಷ್ಠ, ನಾನು ಮನುಷ್ಯರೊಳಗೆ ಶ್ರೇಷ್ಠನು ಅಂತ ಹೇಳಿಕೊಂಡೇ ಬಂದ ರಾಮಚಂದ್ರ. ಕೃಷ್ಣ ನಾನು ಹುಟ್ಟಬೇಕಾದ್ರೇನೆ ಇಲ್ಲಪ್ಪ, ನಾನು ಭಗವಂತನೇ, 4 ಕೈಗಳಲ್ಲೇ ಹುಟ್ಟದ, ಪೀತಾಂಬರಧಾರಿಯಾಗೆ ಹುಟ್ಟದ, ತಲೆ ಮೇಲೆ ಕಿರೀಟ ಇತ್ತು, ಕೌಸ್ತುಭ ಮಣಿ ಇತ್ತು, ನಗತಾ ನಗತಾ ಹುಟ್ಟದ. ನಾನು ಅಳಿಗಿಳೋದೆಲ್ಲ ನಮಗೆ ಗೊತ್ತೇ ಇಲ್ಲ. ಯಾರೋ ಕೃಷ್ಣ ಹುಟ್ಟದಂಥದ್ದೇ ಆ ರೀತಿ. ಅಂತಹ ಒಬ್ಬ ಗೋಪಾಲಕನು, ಹಸುಗಳನ್ನ ಕಾದಂಥವನು ಕೃಷ್ಣ ಪರಮಾತ್ಮನು, ಗೋವಿಂದನು ನಮ್ಮ ಹೃದಯದಲ್ಲಿ ನೆಲೆಸಲಿ ಅಂತ ಪ್ರಾರ್ಥನೆಯನ್ನ ಮಾಡಿ ಆ ಪರೀಕ್ಷಿತ ಮಹಾರಾಜನು ಕೇಳ್ತಾನೆ, ಕಥಿತೋ ವಂಶ ವಿಸ್ತಾರ ಭವತ ಸೋಮ ಸೂರ್ಯಯೋ ರಾಜ್ಞಾಂಚ ಉಭಯ ವಂಶ್ಯಾನ ಚರಿತಂ ಪರಮಾದ್ಭುತಂ. ಗುರುಗಳೇ, ನೀವುಗಳು ವಿಸ್ತಾರವಾಗಿ, ಸ್ವಲ್ಪ ಸ್ವಲ್ಪ ಅಲ್ಲ, ವಿಸ್ತಾರವಾಗಿ ನೀವು ಚಂದ್ರವಂಶದ ಕಥೆಯನ್ನು ಹೇಳಿದಿರ, ವಿಸ್ತಾರವಾಗಿ ಸೂರ್ಯವಂಶದ ಕಥೆಯನ್ನು ಕೂಡ ತಾವುಗಳು ತಿಳಿಸಿದಿರ. ಎರಡೂ ವಂಶದ ಕಥೆಗಳು ಅದ್ಭುತವಾದಂಥದ್ದು. ಈಗ ನನಗೆ ಏನನ್ನ ಕೇಳಬೇಕು ಅಂತ ಅನ್ನಿಸ್ತಿದೆ ಅಂದ್ರೆ, ಯದೋಶ್ಚ ಧರ್ಮಶೀಲಸ್ಯ ನಿತರಾಂ ಮುನಿಸತ್ತಮ ತತ್ರಾಂಶೇನ ಅವತೀರ್ಣಸ್ಯ ವಿಷ್ಣೋರ್ ವೀರ್ಯಾಣಿ ಶಂಸನಃ. ಈಗ ನಾವು ಏನು, ದಯಮಾಡಿ ನೀವು ಇನ್ನು ಮುಂದೆ ಯದುವಂಶದ ಕಥೆಯನ್ನ ನೀವು ನನಗೆ ಹೇಳಿ. ಏನಕ್ಕೆ ಯದುವಂಶದ ಕಥೆಯನ್ನ ಹೇಳಿದ್ರೆ, ಯದುವಿನಲ್ಲಿ ಅನೇಕ ಜನ ರಾಜರುಗಳು ಆಗೋದ್ರು, ಅವರೆಲ್ಲರದು ಅಲ್ಲ. ಯಾರು? ಆ ಒಂದು ಬಲರಾಮನೊಂದಿಗೆ ಅವತರಿಸಿ ಭಗವಾನ್ ಶ್ರೀಕೃಷ್ಣನ ಪರಮ ಪವಿತ್ರವಾದ ಚರಿತ್ರೆಯನ್ನ ಹೇಳುವವರಾಗಿರಿ. ಆ ವಂಶದಲ್ಲಿ ಬಲರಾಮನ ಜೊತೆಗೆ ಅವತರಿಸಿ ಜಗತ್ತಿಗೆ ಲೀಲಾ ವಿನೋದವನ್ನ ತೋರಿಸಿದಂತಹ ಆ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನ ಹೇಳಿ. ಅವತೀರ್ಯ ಯದೋರ್ವಂಶೇ ಭಗವಾನ್ ಭೂತ ಭಾವನಃ ಕೃತವಾನ್ಯಾನಿ ವಿಶ್ವಾತ್ಮ ತಾನಿನೋ ವದ ವಿಸ್ತರ. ಏನು ಅವನು, ಆ ಕೃಷ್ಣ ಪರಮಾತ್ಮನು ಇಡೀ ಸಮಸ್ತ ಪ್ರಾಣಿಗಳಿಗೂ ಕೂಡ ಪ್ರಾಣಾಧಾರನಾಗಿರುವಂಥವನು, ಸರ್ವಾತ್ಮಕನಾಗಿರುವವನು. ಅವನು ಈ ಯದುವಂಶದಲ್ಲಿ ಅವತರಿಸಿ ಯಾವ ಯಾವ ಲೀಲೆಗಳನ್ನ ಮಾಡಿದ ಅನ್ನುವುದನ್ನು ಕೂಡ ನೀವುಗಳು ನನಗೆ ತಿಳಿಸಿಕೊಡುವವರಾಗಿರಿ. ಅದಕ್ಕೆ ನೋಡಿ, ಎಂತಹ ಒಬ್ಬ ಕೃಷ್ಣನ ಕಥೆ ಹೇಳಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ಪಿತಾಮಹಾಮೇ ಸಮರೇ ಅಮರಂಜಯೈಹಿ ದೇವವ್ರತಾದಿ ಅತಿರಥೈಹಿ ತಿಮಿಂಗಿಲೈಹಿ ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವಾತರನ್ ಸ್ವತ್ಸಪದಂ ಸ್ಮ ಯತ್ಪ್ಲವಾಹ. ಎಂಥ ಅದ್ಭುತವಾದ ಶ್ಲೋಕ ಅಂದ್ರೆ, ಆ ಕೃಷ್ಣ ಅಂದ್ರೆ ಯಾರಪ್ಪ ಅಂದ್ರೆ, ಸಾಕ್ಷಾತ್ತಾಗಿ ನನಗೆ ಕುಲಸ್ವಾಮಿಯೇ ಆದವನಾಗಿದ್ದಾನವನು, ನನ್ನ ಕುಲದೈವ ಅವನು. ಕೃಷ್ಣ ಪರಮಾತ್ಮ ಅಂದ್ರೆ ಯಾರವನು? ಕುಲದೈವನು ಆಗಿರುವವನಾಗಿದ್ದಾನೆ. ಅವನು ಏನು ಅಂದ್ರೆ, ಪಿತಾಮಹಾಮೆ, ನನ್ನೆಲ್ಲ ಅಜ್ಜಂದರು ಬಂದುಬಿಟ್ಟು ಯುದ್ಧ ಮಾಡ್ತೇನೆ ಅಂತ ಬಂದು ಯುದ್ಧ ಭೂಮಿಯಲ್ಲಿ ಬಂದು ನಿಂತ್ಕೊಂಡ್ರು. ಆ ಯುದ್ಧ ಭೂಮಿಯಲ್ಲಿ ಬಂದು ನಿಂತು ನೋಡ್ತಾರೆ, ಅವರ ಎದುರಿಗೆ ಕೌರವವೆಂಬ ಕುರುವಂಶದ ಕೌರವ ಸೈನ್ಯ ಸಾಗರ ಇದೆ. ದೊಡ್ಡ ಸಾಗರ. ಸೈನ್ಯ ಎಂಬುದೇನದು? ಒಂದು ದೊಡ್ಡ ಸಾಗರ. ಆ ಸಾಗರದೊಳಗೆ ಯಾರ್ಯಾರಿದ್ದಾರೆ? ಈಗೊಂದು ಸಮುದ್ರ ಅಂದ್ರೆ ಯಾರ್ಯಾರಿರ್ತಾರೆ? ಸಮುದ್ರದಲ್ಲಿ ಏನೇನಿರುತ್ತೆ? ದೊಡ್ಡ ದೊಡ್ಡ ತಿಮಿಂಗಿಲಗಳಿರುತ್ತೆ. ಆ ನೀಲಿ ತಿಮಿಂಗಿಲ ಅಂತ ಒಂದಿರುತ್ತೆ, ಬ್ಲೂ ವೇಲ್ ಅಂತ ಹೇಳ್ತಾರಂತೆ. ಅದು ಹಡಗುಗಳನ್ನ ಎತ್ತಿ ಪಕ್ಕಕ್ಕೆ ಹಾಕ್ಬಿಡುತ್ತಂತೆ, ಅಷ್ಟು ದೊಡ್ಡದಿರುತ್ತಂತ ಅದ್ರೊಳಗೆ ಪ್ರಾಣಿಗಳು. ದೊಡ್ಡ ದೊಡ್ಡ ಆಕ್ಟೋಪಸ್ಗಳು, ಮೊಸಳೆಗಳು, ಎಂತೆಂತಹ ಕ್ರೂರ ಪ್ರಾಣಿಗಳೆಲ್ಲವೂ ಕೂಡ ಇದ್ದವುಗಳು ಆಗ್ತಾವಂತೆ. ಹೀಗಿದ್ದಾಗ ಅವರು ಬಂದು ನೋಡ್ತಾರೆ, ಅಲ್ಲಿ ಭೀಷ್ಮ, ದ್ರೋಣ, ಕೃಪಾ, ದುರ್ಯೋಧನ, ಕರ್ಣ, ದುಶಾಸನ, ಶಕುನಿ, ಶಲ್ಯ ಮುಂತಾದಂತಹ ದೊಡ್ಡ ದೊಡ್ಡ ತಿಮಿಂಗಿಲಗಳನ್ನು ನೋಡ್ಬಿಟ್ರು. ಆಗ ನನ್ನೆಲ್ಲ ಅಜ್ಜಂದ್ರು ಏನ್ ಮಾಡಿದ್ರು ಗೊತ್ತಾ? ಅಂತಹ ಒಂದು ಕೌರವ ಸೈನ್ಯ ಸಾಗರವನ್ನ ದಾಟಬೇಕು ಅಂತ ಹೋಗಿದಾಗ ಅವ್ರೇನ್ ಮಾಡ್ಬಿಟ್ರು ಅಂದ್ರೆ, ಕೃಷ್ಣ ಎಂಬ ಒಂದು ದೋಣಿಯೊಳಗೆ ಕುಳಿತುಕೊಂಡ್ಬಿಟ್ರಂತ ಅವರೆಲ್ಲರೂ. ಕೃಷ್ಣ ಎಂಬ ಒಂದು
ದೋಣಿಯೊಳಗೆ ಕುಳಿತುಕೊಂಡ್ಬಿಟ್ರಂತೆ. ಆ ದೋಣಿಯಲ್ಲಿ ಕುಳಿತುಕೊಂಡ ತಕ್ಷಣ ಇಡೀ ಕೌರವ ಸೈನ್ಯ ಹೇಗೆ ಕಾಣಿಸಿಕೊಳ್ತಂತೆ ಗೊತ್ತಾ ಅವರಿಗೆ? ಆ ಕೃಷ್ಣನೆಂಬ ದೋಣಿಯಲ್ಲಿ ಕುಳಿತುಕೊಂಡ ತಕ್ಷಣ ಹೇಗೆ ಕಾಣಿಸ್ತಪ್ಪ ಅಂದ್ರೆ, ಕೌರವ ಸೈನ್ಯ ಎಂಬ ಒಂದು ದೊಡ್ಡ ಸಾಗರ ಆಗತಾನೆ ಹುಟ್ಟಿದಂತಹ ಒಂದು ಕರು ಹುಟ್ಟತ್ತೆ ಅನ್ಕೋ. ಆ ಕರು ಒದ್ದೆಯಾದಂತಹ ಮಣ್ಣಿನ ಮೇಲೆ ಕಾಲನ್ನಿಟ್ರೆ, ಕೊಚ್ಚೆಯ ಮೇಲೆ ಕಾಲನ್ನಿಟ್ರೆ, ಆ ಕರುವಿನ ಪಾದ ಎಷ್ಟು ದೊಡ್ಡದಿರುತ್ತೆ? ಇಷ್ಟು ದಪ್ಪ ಇರುತ್ತೆ. ವತ್ಸಪದ ಇಷ್ಟು. ಅದು ಹಿಂಗಿಟ್ಟಾಗ ಏನಾಗುತ್ತೆ ಅಂದ್ರೆ, ಆ ಒದ್ದೆ ಜಾಗದ ಅದ್ರೊಳಗೆ ಮತ್ತೆ ಬಂದು ನೀರು ನಿಂತ್ಕೊಳ್ಳುತ್ತೆ. ಆ ಹಸು ಕರು, ಅಷ್ಟು ದೊಡ್ಡ ಕೌರವ ಸೈನ್ಯ ಕೃಷ್ಣನೆಂಬ ದೋಣಿಯಲ್ಲಿ ಕುಳಿತುಕೊಂಡ ತಕ್ಷಣ ನನ್ನ ಅಜ್ಜಂದ್ರಿಗೆ ವತ್ಸಪದದಷ್ಟು ಸಣ್ಣದಾಗಿ ಕಾಣಿಸ್ಬಿಡ್ತಂತೆ. ಯಾವುದು? ಇಡೀ ಕೌರವ ಸೈನ್ಯ. ಅಂತಹ ಕೃಷ್ಣ ಪರಮಾತ್ಮನ ಒಂದು ಆ ಸಾಗರವನ್ನ ಹೇಗೆ ದಾಟಿಬಿಟ್ರೋ ಅಂತಹ ಕೃಷ್ಣ ಪರಮಾತ್ಮನ ಕಥೆಯನ್ನ ನನಗೆ ನೀವು ತಿಳಿಸಿಕೊಡಿ. ಅಷ್ಟೇ ಅಲ್ಲ, ಆ ಕೃಷ್ಣನ ಕೃಪೆ ನನ್ನ ಹುಟ್ಟಿನಲ್ಲಿಯೇ ಇದೆ. ಎಲ್ಲಿದೆ ಗೊತ್ತಾ? ದ್ರೌಣ್ಯಸ್ತ್ರ ವಿಪ್ಲುಷ್ಟ ಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನ ಜುಗೋಪ ಕುಕ್ಷಿಂಗತ ಆತ್ತಚಕ್ರೋ ಮಾತುಶ್ಚಮೇ ಯಶ್ ಶರಣಂಗತಾಯಾಹ. ದ್ರೌಣ್ಯಸ್ತ್ರ ವಿಪ್ಲುಷ್ಟ. ದ್ರೌಣಿ ಯಾರು? ದ್ರೋಣಾಚಾರ್ಯರ ಮಗ ಯಾರು? ಅಶ್ವತ್ಥಾಮ. ಆ ದ್ರೋಣಾಚಾರ್ಯರ ಮಗನಾದಂತಹ ಆ ಅಶ್ವತ್ಥಾಮನು ಯಾವಾಗ ಹೇಗೆ ದುಶ್ಯಾಸನ ಇಡೀ ವಂಶ ನಾಶವಾಗಿ ಬಿಡುತ್ತೋ, ಅದೇ ರೀತಿಯಾಗಿ ಧರ್ಮರಾಜನ ವಂಶವೂ ಕೂಡ, ಪಾಂಡುವಿನ ವಂಶವು ಧೃತರಾಷ್ಟ್ರನ ವಂಶದಂತೆ ಪಾಂಡುವಿನ ವಂಶವೂ ಇರಬಾರದು ಎಂಬ ದುಷ್ಟ ಬುದ್ಧಿಯಿಂದ ಗರ್ಭದೊಳಗೆ ನಾನಿದ್ದೆ. ಎಲ್ಲಿದ್ದೆ ನಾನು? ಗರ್ಭದ ಒಳಗಡೆ ಇದ್ದೆ ನಾನು. ಆ ಗರ್ಭದಲ್ಲಿದ್ದಂತಹ ನನ್ನ ಮೇಲೆಯೇ ಬ್ರಹ್ಮಾಸ್ತ್ರವನ್ನ ಬಿಟ್ಟುಬಿಟ್ಟೆ. ಯಾರಿಂದ ಏನೂ ಮಾಡಕ್ಕಾಗ್ಲಿಲ್ಲ. ಆಗ ನನ್ನ ಅಮ್ಮ ಉತ್ತಾರೆ, ಅವಳೇನ್ ಮಾಡಿದ್ಲು? ಎರಡೂ ಕೈಯನ್ನು ಮುಗಿದು, ಕೃಷ್ಣ ನೀನೇ ಕಾಪಾಡಬೇಕಪ್ಪ ಅಂತ ಒಂದೇ ಒಮ್ಮೆ ಪ್ರಾರ್ಥನೆಯನ್ನ ಮಾಡಿದ ತಕ್ಷಣವೇ ಆ ಸುದರ್ಶನ ಚಕ್ರ ಬಂದು ಆ ಬ್ರಹ್ಮಾಸ್ತ್ರಕ್ಕೆ ಏನಂತ ಹೇಳಿದ್ದ ಅವನು? ಉತ್ತರೆಯ ಗರ್ಭದಲ್ಲಿರುವಂತಹ ಗರ್ಭಕ್ಕೆ ಹೊಡಿ ಅಂತ ಬಿಟ್ಟಿದ್ದ ಅವನು. ಉತ್ತರೆಗೆ ಹೊಡಿ ಅಂತಲ್ಲ. ಆ ಸುದರ್ಶನ ಚಕ್ರವನ್ನ ಕೃಷ್ಣ ಪರಮಾತ್ಮ ಬಿಟ್ಟ. ಏನಾಯ್ತು? ಆ ಬ್ರಹ್ಮಾಸ್ತ್ರ ಬರುವ ಅಷ್ಟೊತ್ತಿಗೆ ಅಲ್ಲಿ ಗರ್ಭವೇ ಇಲ್ಲದೆ ಇರುವ ಹಾಗೆ ಆಗ್ತದೆ. ಆ ಬ್ರಹ್ಮಾಸ್ತ್ರ ಬಂತು, ನೋಡ್ತು, ಗರ್ಭವೇ ಇಲ್ಲ, ಅಲ್ಲಿ ವಾಪಸ್ ಹೋಯ್ತು. ನಾನು ಯಾರು? ಆ ಒಂದು ಗರ್ಭವನ್ನ ಒಳಹೊಕ್ಕು ಚಕ್ರಾಯುಧವನ್ನ ಧರಿಸಿ ಆ ಅಶ್ವತ್ಥಾಮನು ಪ್ರಯೋಗಿಸಿದಂತಹ ಬ್ರಹ್ಮಾಸ್ತ್ರದಿಂದ ನಾನೇನು ಸುಟ್ಟು ಹೋಗ್ತಾ ಇದ್ದೆ, ಅದರಿಂದ ಕಾಪಾಡದ್ನಲ್ಲ ಆ ಕೃಷ್ಣ ಪರಮಾತ್ಮ. ನಾನು ಯಾರು? ಕುರು ಪಾಂಡವಾನ. ಇಲ್ಲಿ ಕೌರವ ಅಂದ್ರೆ ಸಾಕ್ಷಾತ್ತಾಗಿ ಪರೀಕ್ಷಿತ ಮಹಾರಾಜನೂ ಕೂಡ ಕೌರವನೇ, ಕುರು ವಂಶದವರೆಲ್ಲರೂ ಕೂಡ ಕೌರವರೇ. ಗೀತೆಯಲ್ಲಿ ನೋಡಬಹುದು, ಭಗವಂತನು ಅನೇಕ ಕಡೆ ಅರ್ಜುನನಿಗೆ ಕೌರವ ಅಂತ ಸಂಬೋಧನೆಯನ್ನು ಮಾಡಿದ್ದಾನೆ. ಅಂದ್ರೆ ಕುರು ವಂಶದವನು ಅಂತ. ಹೇಗೆ ಉಳಿಸಿದ್ನೋ, ನನ್ನನ್ನ ಗರ್ಭದಲ್ಲಿಯೇ ಯಾವ ರೀತಿಯಾಗಿ ಕಾಪಾಡುದ್ನೋ ಅಂತಹ ಕೃಷ್ಣ ಪರಮಾತ್ಮನನ್ನ ನೀವು ಕಥೆಯನ್ನ ನೀವು ಹೇಳಿ ಅಂತ ಹೇಳಿದಾಗ, ಆಗ ತಕ್ಷಣ ಆ ಕೃಷ್ಣನ ಬಗ್ಗೆ ಅನೇಕ ಪ್ರಶ್ನೆಗಳನ್ನ ಕೇಳಿದಾಗ ಆಯ್ತಪ್ಪ. ಆಗ ಶುಕ ಮಹರ್ಷಿಗಳು ಶುರು ಮಾಡ್ತಾರೆ, ಸಮ್ಯಕ್ ವ್ಯವಸಿತ ಬುದ್ಧಿ ತವ ರಾಜರ್ಷಿ ಸತ್ತಮ ವಾಸುದೇವ ಕಥಾಯಾಂತೆ ಯಜ್ಜಾತ ನೈಷ್ಠಿಕೀ ರತಿಹಿ ಏವಂ ನಿಶಮ್ಯ ಭೃಗುನಂದನ ಸಾಧುವಾದಂ ವಯಾಸಕಿ ಸ ಭಗವಾನ್ ಅಥ ವಿಷ್ಣುರಾತಂ ಪ್ರತ್ಯರ್ಚ ಕೃಷ್ಣ ಚರಿತಂ ಕಲಿಕಲ್ಮಶಘ್ನಂ ವ್ಯಾಹರ್ತುಮಾರಭತ ಭಾಗವತ ಪ್ರಧಾನ. ಸೂತರು ಹೇಳಿದ್ರೆ, ಏವಂ ನಿಶಮ್ಯ ಭೃಗುನಂದನ ಸಾಧುವಾದಂ. ಇಷ್ಟೆಲ್ಲಾ ಒಂದು ಮಾತನ್ನ ಭಗವಂತನ ಪ್ರೇಮಿಗಳಲ್ಲಿ ಅಗ್ರಗಣ್ಯರು ಸರ್ವಜ್ಞರು ಆದಂತಹ ಶುಕ ಮಹಾಮುನಿಗಳು ಪರೀಕ್ಷಿತ ಮಹಾರಾಜನ ಇಂತಹ ಒಂದು ಮಾತುಗಳನ್ನ ಕೇಳಿದ ತಕ್ಷಣವೇ
ಇಡೀ ಒಂದು ಸಭೆಯಲ್ಲಿ ಭಗವಂತನ ಲೀಲಾ ವರ್ಣನೆಯನ್ನ ಮಾಡಬೇಕು ಅಂತ ಅಂದುಕೊಂಡು ಇಡೀ ಕಲಿಯುಗದ ದೋಷವನ್ನ ಕಳೆಯಬೇಕು ಎಂಬ ಒಂದು ಉದ್ದೇಶದಿಂದ, ತೊಳೆದು ಹಾಕುವ ಉದ್ದೇಶದಿಂದ ಭಗವಂತನಾದಂತಹ ಶ್ರೀಕೃಷ್ಣನ ಕರುಣಾನಂದಕರವಾದಂತಹ ಆ ಲೀಲೆಗಳನ್ನ ವರ್ಣಿಸೋದಿಕ್ಕೆ, ಆ ಕೃಷ್ಣನ ಲೀಲೆಗಳನ್ನ ವರ್ಣಿಸೋದಿಕ್ಕೆ, ಅದು ಎಂಥ ಲೀಲೆ ಅದು, ಭಾಗವತ ಪ್ರಧಾನ, ಇಡೀ ಭಾಗವತಕ್ಕೆ ಪ್ರಧಾನವಾಗಿರುವಂತಹ, ಭಾಗವತದಲ್ಲಿ ಪ್ರಧಾನವಾಗಿರುವಂತಹ ಲೀಲೆಯನ್ನ ವರ್ಣಿಸುವುದಕ್ಕೆ ಅವರು ಆರಂಭವನ್ನ ಮಾಡ್ತಾರೆ. ಅವರು ಹೇಳ್ತಾರೆ, ಶುಕರು ಹೇಳ್ತಾರೆ, ಪರೀಕ್ಷಿತ, ನಿನ್ನ ಬುದ್ಧಿ ಈಗ ನಿಜವಾಗಲೂ ಕೂಡ ಸಮ್ಯಕ್ ವ್ಯವಸ್ಥಿತ, ಸರಿಯಾಗಿ ನಿಂತಿದೆಯಪ್ಪ, ಸರಿಯಾಗಿ ನಿಂತಿದೆ. ಯಾಕೆ ಅಂದ್ರೆ ಎಲ್ಲ ರಾಜಋಷಿ ಅಂತ ಕರಿತಾರೆ ನೋಡಿ ಶುಕ ಮಹರ್ಷಿಗಳು ಪರೀಕ್ಷಿತ ಮಹಾರಾಜನನ್ನ. ಎಲ್ಲ ಈ ರಾಜಋಷಿಯಾದಂತಹ ಪರೀಕ್ಷಿತ ಮಹಾರಾಜನೇ, ನೀನು ಭಗವಂತನ ಕಥೆಯನ್ನ ಕೇಳೋದಿಕ್ಕೆ ನೀನು ನಿಶ್ಚಯ ಮಾಡಿರುವಂಥದ್ದು ಸರಿಯಾಗಿಯೇ ಇದೆ. ಎಲ್ಲರ ಹೃದಯದಲ್ಲಿ ಆರಾಧ್ಯ ಮೂರ್ತಿಯಾಗಿ ನೆಲೆಸಿರುವಂತಹ ಆ ವಾಸುದೇವನ ಲೀಲೆಯನ್ನ ಕಥಾಶ್ರವಣ ಮಾಡುವುದರೊಳಗೆ ನಿನಗೆ ಸಹಜವಾದಂತಹ ಸುದೃಢವಾದಂತಹ ಪ್ರೀತಿ ಉಂಟಿದೆಯಲ್ಲ, ನೈಷ್ಠಿಕೀರತಿ. ನೋಡಿ, ಇದು ಯಾರು ಹೊರಗಿಂದ ಬರಬೇಕಾಗಿಲ್ಲ, ನಿಸರ್ಗದತ್ತವಾಗಿ ಪ್ರೀತಿ ಆ ಕೃಷ್ಣನ ಮೇಲೆ ನಿನಗಿದೆಯಪ್ಪ, ಅದನ್ನ ನಾನು ನಿನಗೆ ಹೇಳುವವನಾಗ್ತೇನೆ. ನೋಡಿ, ಕೃಷ್ಣನ ಕಥೆಯನ್ನ ಕೇಳಿದ್ರೆ 3 ಜನ ಪುನೀತರಾಗ್ತಾರಂತೆ. ಯಾರ್ಯಾರು? ವಾಸುದೇವ ಕಥಾ ಪ್ರಶ್ನ, ಆ ಒಂದು ಕೃಷ್ಣನ ಕಥೆಯನ್ನ ಕೇಳಿದಾಗ ಪುರುಷಾಂ ಸ್ತ್ರೀನ್ ಪುನಾತಿಹಿ, 3 ಜನ ಪುನೀತರಾಗ್ತಾರಂತೆ. ಕೇಳು ಯಾರ್ಯಾರು? ವಕ್ತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾದ ಸಲಿಲಂ ಯಥ. ಮೊದಲಿಗೆ ಯಾರು ಬಂದು ಕೃಷ್ಣನ ಕಥೆಯನ್ನ ಹೇಳಿ ಅಂತ ಕೇಳ್ತಾರೋ ಅವರು ಪುನೀತರಾಗ್ತಾರಂತೆ. ನಂತರ ಯಾರು ಭಗವಂತನ ಕಥೆಯನ್ನ ಶ್ರವಣ ಮಾಡ್ತಾರೋ ಕುಳಿತುಕೊಂಡು, ನೀವುಗಳೆಲ್ಲರೂ ಕೂಡ ಪುನೀತರಾಗ್ತಿರಂತೆ. ನಂತರ ಯಾರು ಇದನ್ನ ಹೇಳ್ತಾರೋ ಅವರೂ ಪುನೀತರಾಗ್ತಾರಂತೆ. ಅಂತಹ ಒಬ್ಬ ಅದ್ಭುತವಾದ ಪ್ರಶ್ನೆಯನ್ನ ನೀನು ಮಾಡಿದೀಯಪ್ಪ ಅಂತ ಹೇಳ್ಕೊಂಡು, ನೋಡಪ್ಪ ಹೇಳ್ತಾರೆ, ಮುಂದೆ ಹೇಳ್ತಾರೆ, ಭೂಮಿರ್ ದೃಪ್ತ ನೃಪವ್ಯಾಜ ದೈತ್ಯಾನೀಕ ಶತಾಯುತೈಹಿ ಆಕ್ರಾಂತ ಭೂರಿ ಭಾರೇಣ ಬ್ರಹ್ಮಾಣಂ ಶರಣಂ ಯಯೌ. ಹಿಂದೆ ಏನಾಗ್ಬಿಡ್ತು ಅಂದ್ರೆ, ಎಲ್ಲಾ ರಾಕ್ಷಸರುಗಳು ಕೂಡ ರಾಜರುಗಳ ರೂಪದಿಂದ ಭೂಮಿಯ ಮೇಲೆ ಹುಟ್ಟುಬಿಟ್ರಂತೆ. ಹಿಂದೆ ರಾಕ್ಷಸರು ಅಂತ ಇದ್ರು ಬೇರೆ, ಈಗ ಅದಲ್ಲಂತೆ. ಎಲ್ಲರೂ ಏನು ಮಾಡ್ಬಿಟ್ರಂತೆ, ಭೂಮಿಯಲ್ಲಿ ರಾಜರುಗಳ ರೂಪದಿಂದ ಎಲ್ಲಾ ರಾಕ್ಷಸರುಗಳು ಹುಟ್ಟುಬಿಟ್ರಂತೆ. ಇದರಿಂದ ಏನಾಯ್ತು, ಆ ಭೂಮಿಗೆ ಭಾರವಾಗ್ತಾ ಬಂತಂತೆ, ಭೂಭಾರವಾಗ್ತಾ ಬಂತಂತೆ. ಆಗ ಭೂದೇವಿ ಗೋವಿನ ಒಂದು ರೂಪವನ್ನ ಧರಿಸಿ ಬ್ರಹ್ಮನ ಬಳಿಗೆ ಬಂದಂತೆ. ಬ್ರಹ್ಮನ ಬಳಿಗೆ ಕಣ್ಣೀರನ್ನ ಹಾಕ್ತಾ ಬಂದು ಅವಳು ಅತ್ಯಂತ ಕೃಶಳಾಗಿದ್ಲಂತೆ, ಖಿನ್ನಳಾಗಿದ್ಲಂತೆ. ತನ್ನೆಲ್ಲಾ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಬ್ರಹ್ಮನ ಬಳಿಗೆ ಹೇಳ್ಕೊಂಡಂತೆ. ಏನಂತ? ಇಡೀ ಭೂಮಂಡಲವನ್ನ ನೋಡಿ, ಭೂಮಿಗೂ ಭಾರವಾಗುತ್ತಂತೆ. ಯಾವಾಗ ಭಗವಂತನ ಆಲೋಚನೆಯನ್ನ ಬಿಟ್ಟು ಇರುವಂತಹ ಜನರು ಭೂಮಿಯ ಮೇಲೆ ಜಾಸ್ತಿ ಆದ್ರೆ ಭೂಮಿಗೂ ಭಾರವಾಗುತ್ತಂತೆ. ಆಗ ತನ್ನ ಭಾರವನ್ನ ತಾನೇ ಕಡಿಮೆ ಮಾಡ್ಕೋತಾಳಂತವಳು. ಯಾವುದೋ ಒಂದು ಸಣ್ಣ ಒಂದು ರೋಗವೋ ಅಥವಾ ಭೂಮಿಯ ಒಂದು ಭೂಕಂಪವೋ ಅಥವಾ ಒಂದು ಸುನಾಮಿಯೋ ಏನೋ ಬಂದು ನಿಮಗೆಲ್ಲರಿಗೂ ನಾನಿದ್ದೀನಿ ಅನ್ನೋ ತೋರಿಸ್ಬೇಕು ಅಂತ ಅವಳು ಭಾರ ಕಡಿಮೆ ಮಾಡ್ಕೋತಾ ಇರ್ತಾಳೆ. ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ಆ ನಂತರ ಏನಾಗುತ್ತೆ ಅಂದ್ರೆ, ಆಗ ಬ್ರಹ್ಮನು ಅವಳನ್ನ ನೋಡಿದ ತಕ್ಷಣ ತುಂಬಾ ಆ ಒಂದು ಸಹಾನುಭೂತಿ ಆಗ್ಬಿಡತ್ತೆ. ಆಗ ಬ್ರಹ್ಮ ಹೇಳ್ತಾನೆ, ಎಲ್ಲ ದೇವತೆಗಳು ಬರ್ರಪ್ಪ, ಶಂಕರ ನೀನು ಬಾಪ್ಪ ಅಂತ ಅಂದುಕೊಂಡು ದೇವತೆಗಳ ಜೊತೆಗೆ ಬ್ರಹ್ಮ ಶಂಕರರಿಬ್ಬರೂ ಕೂಡ ಆ ಕ್ಷೀರ ಪಯೋನಿಧೇಹೆ, ಆ ಕ್ಷೀರ ಸಾಗರದ ಕಡೆಗೆ ಅವರು ಹೋಗ್ತಾರೆ, ಆ ಪರಮಾತ್ಮನ ಕಡೆಗೆ ಹೋಗ್ತಾರೆ. ಆ ಪರಮಾತ್ಮನ ಕಡೆಗೆ ಹೋದಾಗ ಪರಮಾತ್ಮನು ಅನಂತನ ಮೇಲೆ ಆನಂದದಿಂದ ಇದ್ದವನಾಗ್ತಾನೆ. ಅವನನ್ನು ನೋಡಿ ಎಲ್ಲರೂ ಕೂಡ ಸ್ತೋತ್ರವನ್ನ ಮಾಡ್ತಾರೆ, ನಮಸ್ಕಾರವನ್ನ ಮಾಡ್ತಾರೆ. ವೈಕುಂಠ ಅಂದ್ರೆ ಏನದು? ವೈಕುಂಠಾಖ್ಯಂ ಮುನಿ ಜನ ಮನಃ ಚಾತಕಾನಾಂ ಶರಣ್ಯಂ. ವೈಕುಂಠ ಅಂದ್ರೆ ಸಾಮಾನ್ಯ ಅಲ್ಲ, ಅದು ಮುನಿಗಳ ಮನಸ್ಸೆಂಬ ಚಾತಕ ಪಕ್ಷಿ. ಚಾತಕ ಅಂದ್ರೆ ಒಂದು ಜಾತಿಯ ಪಕ್ಷಿ, ಅದಕ್ಕೆ ಗಂಟಲಲ್ಲಿ ರಂಧ್ರ ಇರುತ್ತೆ ಇಲ್ಲಿ. ಅದು ನೀರನ್ನ ಕೊಕ್ಕಿಂದ ಕುಡಿದ್ರೆ ಗಂಟ್ಲಿಂದ ಹೊರಗೆ ಬಂದ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಆ ಗಂಟಲ ರಂಧ್ರದಿಂದ ನೇರವಾಗಿ ಮಳೆಯ ನೀರು ಒಳಗಡೆ ಹೋಗಬೇಕು. ಆಗ ಅದಕ್ಕೆ ದಾಹ ಅನ್ನೋದು ಈಡೇರುತ್ತೆ. ಒಂದು ಗ್ರೀಷ್ಮ ಋತುವಿನ ಬಿಸಿಲು
ಆಗ ಚಾತಕ ಪಕ್ಷಿಗೆ ನೀರು ಕುಡಿಬೇಕು ಅನ್ಸಿದೆ, ಗಂಟಲನ್ನ ಎತ್ತಿ ನೋಡ್ತಾ ಇದೆ. ಏನಂತ ಅಂದ್ರೆ ಎಲ್ಲಾರು ಒಂದು ಮಳೆ ಹನಿ ನೀರು ನನ್ನ ಗಂಟಲ ರಂಧ್ರದಲ್ಲಿ ಬೀಳುತ್ತಾ ಅಂತ. ಬಿಸಿಲಿನಲ್ಲಿ ಎಲ್ಲಿ ಬೀಳುತ್ತೆ? ಆ ಚಾತಕ ಪಕ್ಷಿ ಬದುಕಬೇಕು ಅಂದರೆ ಅದಕ್ಕೊಂದು ಹನಿ ನೀರು ಬೇಕು. ಅಂತಹ ಚಾತಕ ಪಕ್ಷಿ ಹೇಗೆ ಕೇವಲ ನೀರಿಗೆ ಬಯಸ್ತಾ ಇರುತ್ತೋ, ಹಾಗೆ ಯಾರ ಮನಸ್ಸು ಕೇವಲ ಕೃಷ್ಣ ಪರಮಾತ್ಮನನ್ನ ಭಗವಂತನನ್ನ ಬಯಸುತ್ತೋ ಅಂಥವರಿಗೆ ಮಾತ್ರ ಸಿಗುವಂಥದ್ದಂತೆ ವೈಕುಂಠ. ಅಂತಹ ವೈಕುಂಠವನ್ನ ತಲುಪಿ ಕೃಷ್ಣ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆಯನ್ನು ಮಾಡಿದಾಗ ಕೃಷ್ಣ ಪರಮಾತ್ಮನು, ಆ ನಾರಾಯಣನು ಹೇಳ್ತಾನೆ, ನೀವೆಲ್ಲರೂ ಕೂಡ ಆ ಭೂದೇವಿಗೆ ಒದಗಿದಂತಹ ಕಷ್ಟ ನಿಜವಾಗಲೂ ಕೂಡ ನಮಗೆ ಎಲ್ಲರಿಗೂ ಕೂಡ ನನಗೆ ತಿಳಿದಂಥದ್ದಾಗಿದೆ. ಆ ಭೂಭಾರವನ್ನ ನಾನು ನಾಶ ಮಾಡುವುದಕ್ಕೆ, ಆ ಅಧರ್ಮವನ್ನ ತೆಗೆದು ಹಾಕೋದಿಕ್ಕಾಗಿ, ನೋಡಿ ಅಧರ್ಮ ಜಾಸ್ತಿ ಆಗಿಬಿಟ್ಟಿದೆ ಅನ್ಬೇಕೇ ಹೊರತು ಧರ್ಮ ಹೊರಟು ಹೋಗಿದೆ ಅಂತ ಹೇಳಬಾರ್ದು. ಎಂದೂ ಕೂಡ ಧರ್ಮ ಹೊರಟು ಹೋಗೋದಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬೊಬ್ಬ ಎಂಥ ಮೋಡನೋ ಮರಯ, ಸೂರ್ಯನೇ ಕಾಣಿಸ್ತಾ ಇಲ್ಲ ಅಂದ್ರೆ, 2 ದಿನ ಆಯ್ತು ಸೂರ್ಯನ್ ನೋಡಿ ಅಂದ್ರೆ, ನೀವು ಆಕಾಶದಲ್ಲಿರೋ ಮೋಡನೂ ಕೂಡ ಸೂರ್ಯನ ಬೆಳಕಿಂದಲೇ ನೋಡ್ತಿರ್ತೀರಾ. ಇಲ್ಲ ನಿಮಗೆ ಎಲ್ಲಿಂದ ಮೋಡ ಕಾಣಿಸುತ್ತೆ? ಅದ್ರ ಹಿಂದೆ ಸೂರ್ಯ ಪ್ರಕಾಶಮಾನವಾಗಿಲ್ಲ ಅಂದ್ರೆ ಮುಂದಿರೋ ಮೋಡ ಹೆಂಗ್ ಕಾಣಿಸುತ್ತೆ? ನಿಮಗೆ ಕಾಣಿಸುತ್ತಾ? ಇಲ್ಲ. ಯಾವತ್ತೂ ಕೂಡ ಧರ್ಮ ನಾಶವಾಗೋದಿಲ್ಲ, ಅಧರ್ಮ ಬೆಳೆಯುತ್ತಷ್ಟೆ. ಭಗವಂತನು ಬಂದಂಥದ್ದು ಅಧರ್ಮವನ್ನ, ಈಗ ನಾವು ಯಾವುದೋ ಒಂದು ಪದಾರ್ಥದಲ್ಲಿ, ಈಗ ಒಂದು ಅಕ್ಕಿ, ಹಿಂದೆಲ್ಲ, ಈಗೆಲ್ಲ ಕ್ಲೀನ್ಡ್ ರೈಸ್ ಸಿಕ್ಬಿಡುತ್ತೆ ನಮಗೆ, ಶುದ್ಧವಾದ ಅಕ್ಕಿ ಸಿಗುತ್ತೆ, ಅದ್ ನೋಡೋದಿಲ್ಲ ಮಾಡೋದಿಲ್ಲ, ಸುಮ್ನೆ ಹಾಕಿ ಲೋಟದಲ್ಲಿ ಹಾಕದಾಗೆ ಶುದ್ಧ ಇರುತ್ತೆ ಅಂತ. ಹಿಂದೆಲ್ಲ ಅದಿರ್ಲಿಲ್ಲ. 50 kg ಬ್ಯಾಗ್ ಮನೆಗೆ ತರಬೇಕಿತ್ತು. ತಂದು ಆ ಬ್ಯಾಗ್ ಒಳಗೆ ಭತ್ತ, ಮಣ್ಣು, ಕಲ್ಲು, ನುಚ್ಚು ಇವೆಲ್ಲ ತೆಗಿಬೇಕಿತ್ತು. ಅದು ಸರಣಿ ಇದನ್ನ ಜರಡಿ ಆಡಿ ಎಲ್ಲ ಮಾಡಿ ಎಲ್ಲವನ್ನೂ ಕೂಡ ಏನ್ ಮಾಡ್ಬೇಕಿತ್ತು ನಾವು? ಅದನ್ನ ತೆಗೆದು ಶುದ್ಧವಾದ ಅಕ್ಕಿಯನ್ನ ಇಡಬೇಕಿತ್ತು. ಈಗ ನೀವು ಶುದ್ಧವಾದ ಅಕ್ಕಿ ಬರೋದಕ್ಕೆ ಏನ್ ಮಾಡಿದ್ರಿ? ಏನು ಮಾಡಿಲ್ಲ. ಅದರಲ್ಲಿರುವಂತಹ ಅಶುದ್ಧತೆಯನ್ನ ತೆಗೆದ್ರಿ ಅಷ್ಟೆ. ನುಚ್ಚನ್ನ ಬೇರ್ಪಾಡು ಮಾಡಿದ್ರಿ, ಭತ್ತವನ್ನ ತೆಗೆದ್ರಿ, ಆ ಮಣ್ಣು ಹೆಂಟೆಯನ್ನ ತೆಗೆದ್ರಿ. ಅವೆಲ್ಲ ತೆಗೆದ್ರೆ ಏನಾಯ್ತು? ಶುದ್ಧವಾದ ಅಕ್ಕಿ ಉಳಿತು. ಸರಿ ಅಲ್ವಾ? ಹಾಗೆ ಧರ್ಮ ಯಾವತ್ತೂ ಇರುತ್ತೆ, ಧರ್ಮ ಎಂದೂ ಕೂಡ ನಾಶವಾಗುವುದಿಲ್ಲ. ಏನಾಗಿರುತ್ತೆ? ಆ ಧರ್ಮದ ಬೆಳಕು ಹೊರಗಡೆ ಕಾಣಿಸದೇ ಇರುವಷ್ಟು ಅಧರ್ಮ ಮುಚ್ಕೊಂಡ್ಬಿಟ್ಟಿರುತ್ತೆ. ಈಗ 16 ತಿಂಗಳುಗಳ ಕಾಲ ಒಂದು ಕನ್ನಡಿಯನ್ನ ಒರೆಸ್ಲೇ ಇಲ್ಲ ಅಂದ್ರೆ ನಮ್ಮ ಮುಖ ಕನ್ನಡಿಯಲ್ಲಿ ಚೆನ್ನಾಗಿ ಕಾಣಿಸೋದಿಲ್ಲ. ಯಾಕಂದ್ರೆ ಕನ್ನಡಿಯ ಮೇಲೆ ಅಷ್ಟು ಧೂಳು ಕೂತಿರುತ್ತೆ. ಅದು ಕನ್ನಡಿಯ ಒಂದು ಕನ್ನಡಿಯ ತಪ್ಪದು. ನಾವೇನ್ ಮಾಡ್ಬೇಕು? ಕನ್ನಡಿ ನಮಗ್ ತೋರ್ಸಕ್ ಯಾವತ್ತೂ ಸಿದ್ಧ ಅದೋ, ನಾವು ಅದ್ರ ಮೇಲೆ ಧೂಳು ತೆಗೆದ್ರೆ ಸಾಕು. ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಶುದ್ಧ ಪರಮಾತ್ಮರೇ ಆಗಿದ್ದೇವೆ. ಆ ಅಜ್ಞಾನ ಎಂಬ ಒಂದು ಹೊದಿಕೆಯನ್ನು ನಾವು ಪಕ್ಕಕ್ಕೆ ಸರಿಸಿಕೊಂಡು ಬಿಟ್ರೆ ನಾವು ಆ ನಿಜವಾದಂತಹ ಜ್ಞಾನ ರೂಪರೇ ನಾವು ಆಗುವಂಥವರಾಗ್ತೇವೆ. ಆಯ್ತು, ನಾನು ಖಂಡಿತವಾಗಲೂ ಅವತರಿಸ್ತೇನೆ. ಆ ಅವತರಿಸಿ ಎಲ್ಲಿ? ಆ ವಸುದೇವನ ಮನೆಯಲ್ಲಿ ನಾನು ಅವತರಿಸ್ತೇನೆ. ಅವತರಿಸಿ ಇಡೀ ಲೋಕವನ್ನ ನಾನು ಉದ್ಧಾರ ಮಾಡ್ತೇನೆ ಅಂತ ಅಂದುಕೊಂಡು ಅವನು ಅವತರಿಸಲಿ ಅಂತ ಎಲ್ಲರೂ ಕೂಡ ಹೇಳುವಂಥವರು ಆಗ್ತಾರೆ. ಆಗ ಭಗವಂತನು ಅದಕ್ಕೆ ಒಪ್ಪಿಕೊಳ್ಳುವವನು ಆಗ್ತಾನೆ. ಒಪ್ಪಿಕೊಂಡು ಆ ಮಥುರಾ ಪಟ್ಟಣದಲ್ಲಿ ಅಷ್ಟೊತ್ತಿಗಾಗಲೇ ಏನಾಗಿರುತ್ತೆ? ವಸುದೇವ ಮತ್ತು ದೇವಕಿಯ ಒಂದು ಮದುವೆಯ ಮಾತುಕತೆ ಎಲ್ಲವೂ ಕೂಡ ಮುಂದುವರೆದು ವಿವಾಹ ದಿನವೂ ಕೂಡ ಆಗಿ ಹೋಗುತ್ತೆ, ವಿವಾಹವೂ ಆಗಿ ಹೋಗುತ್ತೆ. ನಾನು ಅವಳಲ್ಲಿ ಅವತರಿಸ್ತೇನೆ, ನೀವೆಲ್ಲರೂ ಕೂಡ ದೇವತೆಗಳಿರ, ನನ್ನ ಸಹಾಯಕ್ಕಾಗಿ ನೀವು ಗೋಕುಲದಲ್ಲಿ ಹಸುಗಳಾಗಿಯೂ ಕರುಗಳಾಗಿಯೂ ಗೋಪಿಕೆಯರಾಗಿಯೂ ಕೂಡ ಅವತಾರವನ್ನ ಮಾಡಿ ಅಂತ ಭಗವಂತನು ಹೇಳ್ತಾನೆ. ರಾಮನ ಅವತಾರದಲ್ಲಿ ಎಲ್ಲ ದೇವತೆಗಳು ಕೂಡ ವಾನರ ಭಲ್ಲೂಕರಾಗಿ ಅವತಾರವನ್ನ ಮಾಡ್ತಾರೆ. ಕೃಷ್ಣನ ಅವತಾರದಲ್ಲಿ ಎಲ್ಲಾ ದೇವಾನುದೇವತೆಗಳು ಕೂಡ ಗೋಪಾಲಕರು, ಗೋಪಿಕೆಯರು ಹಾಗೂ ಹಸುಗಳಾಗಿ ಅವತಾರವನ್ನ ಮಾಡುವವರು ಆಗ್ತಾರೆ. ಹೀಗೆ ಅವತಾರವನ್ನ ಮಾಡಿ ಅಂತ ಹೇಳ್ತಾರೆ. ಇತ್ತ ಏನಾಗುತ್ತೆ ಅಂದ್ರೆ, ಶೂರಸೇನೋ ಯದುಪತಿ ಮಥುರಾಮಾವಸನ್ಪುರಿ
ಮಥುರಾನ್ ಶೂರಸೇನಾಂಶ ವಿಷಯಾನ್ ಬುಭುಜೇಪುರ. ಆ ಬ್ರಹ್ಮದೇವರು ದೇವತೆಗಳಿಗೆ ಈ ಒಂದು ಆದೇಶವನ್ನ ಕೊಡ್ತಾನೆ, ಭೂದೇವಿಗೆ ಸಾಂತ್ವನಗೊಳಿಸ್ತಾನೆ, ಶ್ರೇಷ್ಠವಾದಂತಹ ಸತ್ಯಲೋಕಕ್ಕೆ ನೀವೆಲ್ಲರೂ ಅವನು ಹೊರಟು ಹೋಗ್ತಾನೆ. ಆ ಎಲ್ಲ ದೇವಾನು ದೇವತೆಗಳು, ಭೂದೇವಿ ಅಂದುಕೊಳ್ತಾಳೆ, ಬ್ರಹ್ಮದೇವರು ಈ ರೀತಿಯಾಗಿ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ಭಗವಂತನು ಅವತಾರ ಮಾಡ್ತಾನೆ ಅಂತ ಹೇಳಿದಾನೆ ಅಂದಮೇಲೆ ಖಂಡಿತವಾಗ್ಲೂ ಕೂಡ ಅವೆಲ್ಲವೂ ಕೂಡ ಆಗಿಯೇ ಆಗತ್ತೆ ಅಂತ ಅಂದುಕೊಂಡು ಸಂತೋಷದಿಂದ ಬರುವಂಥವಳಾಗ್ತಾರೆ. ಯದುವಂಶದಲ್ಲಿ ಶೂರಸೇನ ಎಂಬ ಒಬ್ಬ ರಾಜನಿರ್ತಾನೆ. ಅವನು ಮಥುರಾ ಪಟ್ಟಣದಲ್ಲಿದ್ದು ಆ ಮಥುರಾ ಮಂಡಲವನ್ನ ಶೂರಸೇನ ಆಳ್ತಿರ್ತಾನೆ. ಇವರೆಲ್ಲರಿಗೂ ರಾಜ ಜರಾಸಂಧ. ಶೂರಸೇನನು ಅದರೊಳೊಬ್ಬ ಸಾಮಂತ ರಾಜ, ಜರಾಸಂಧನೇ ಇವರೆಲ್ಲರಿಗೂ ಕೂಡ ರಾಜನಾಗಿರ್ತಾನೆ. ಒಂದು ಮಾಂಡಲಿಕ, ಶೂರಸೇನನು ಒಬ್ಬ ಮಾಂಡಲಿಕನಾಗಿರ್ತಾನೆ. ಈ ವಸುದೇವ, ನಂದಗೋಪ ಇವರೆಲ್ಲರೂ ಚಿಕ್ಕ ಚಿಕ್ಕ ಹಳ್ಳಿಗಳನ್ನ ಇವೆಲ್ಲವನ್ನು ಕೂಡ ಆಳುಕೊಂಡು ಇರುವಂಥವ್ರು ಆಗಿರ್ತಾರೆ. ನೋಡಿ, ಆ ಮಥುರಾ ಅಂದ್ರೆ ಯಾವ್ದಪ್ಪ ಅಂದ್ರೆ, ಮಥುರಾ ಭಗವಾನ್ ಯತ್ರ ನಿತ್ಯಂ ಸನ್ನಿಹಿತೋ ಹರಿಹಿ. ಮಥುರಾ ಪಟ್ಟಣ ಅಂದ್ರೆ ಯಾವುದು ಅಂತ ಅನ್ಕೊಂಡಿದ್ದೀರಾ? ಸಾಕ್ಷಾತ್ತಾಗಿ ಕೃಷ್ಣ ಪರಮಾತ್ಮನು ಮಥುರಾ ಪಟ್ಟಣದಲ್ಲಿ ಯಾವಾಗಲೂ ಕೂಡ ಇದ್ದುಕೊಂಡಿರುವವನಾಗ್ತಾನಂತೆ. ಅಂಥದ್ದು ಮಥುರಾ ಪಟ್ಟಣ ಅಂದ್ರೆ. ಅಂತಹ ಮಥುರಾ ಪಟ್ಟಣವನ್ನ ಎಲ್ಲರೂ ಕೂಡ ಯದುವಂಶದವರು ಆಳ್ತಾ ಇದ್ರು. ಅಂತಹ ಮಥುರಾ ಪಟ್ಟಣದಲ್ಲಿ ಏನಾಯ್ತು, ಆ ಶೂರಸೇನನ ಆ ವಸುದೇವನಿಗೆ ವಿವಾಹವನ್ನ ಮಾಡಿಕೊಡಬೇಕು ಅಂತ ಅಂದುಕೊಂಡು ಕಂಸನ ತಂಗಿ ದೇವಕಿಯ ಜೊತೆಗೂ ವಸುದೇವನಿಗೂ ವಿವಾಹ ನಡೆಯುತ್ತೆ. ಆ ವಿವಾಹವನ್ನ ನಡೆದ ಮೇಲೆ ನೋಡಿ, ಆ ಶೂರಸೇನನ ಮಗ ಕಂಸನು ತನ್ನ ತಂಗಿಗೆ ಸಂತೋಷ ಪಡಿಸೋಕ್ಕೋಸ್ಕರ ಸ್ವಯಂ ಆಗಿ ಸಾರಥಿಯಾಗಿ ಹೊಸದಾಗಿ ಮದುವೆಯಾದಂತಹ ದಂಪತಿಗಳನ್ನ ರಥದಲ್ಲಿ ಕೂಡಿಸಿಕೊಂಡು ಹೋಗ್ತಾ ಇರ್ತಾನೆ. ಯಾಕೆ? ಅಣ್ಣ ಏನ್ ಮಾಡ್ತಾನೆ, ತಂಗಿಗೆ ಸಂತೋಷ ಆಗಬೇಕು ಅನ್ನೋ ಉದ್ದೇಶದಿಂದ ತಾನೇ ಕುದುರೆಯನ್ನ ಓಡಿಸಿಕೊಂಡು ಮುಂದಕ್ಕೆ ಕರೆದುಕೊಂಡು ಹೋಗ್ತಾ ಇರ್ತಾನಂತೆ. ಉಗ್ರಸೇನ ಸುತಃ ಕಂಸ ಸ್ವಸುಃ ಪ್ರಿಯ ಚಿಕೀರ್ಷಯ ರಶ್ಮೀನ್ ಹಯಾನಾಂ ಜಗ್ರಾಹ ರೌಕ್ಮೈ ರಥಶತೈರ್ವೃತಃ. ಆ ಒಂದು ಕಂಸ ಈ ರೀತಿಯಾಗಿ ಕರೆದುಕೊಂಡು ಹೋಗಬೇಕಾದಾಗ ಏನಾಗುತ್ತೆ ಅಂದ್ರೆ, ಆ ಬಂಗಾರದ ರಥ ಆಗಿತ್ತಂಥದ್ದು, ಪರಿಪೂರ್ಣ ಬಂಗಾರದ ರಥ ಆಗಿತ್ತಂತೆ. ತನ್ನ ತಂಗಿಗೆ ಸಂತೋಷವಾಗಲಿ ಹಾಗೂ ತನ್ನ ಮಗಳಿಗೆ ಸಂತೋಷವಾಗಲಿ ಅಂತ ಉಡುಗೊರೆಯಾಗಿ ಕಂಸ ಏನೇನನ್ನ ಕಳಿಸ್ತಿರ್ತಾನೆ ಗೊತ್ತಾ ತಂಗಿ ಜೊತೆಗೆ? ಹೇಳ್ತಾರೆ, ಚಿನ್ನದ ಹಾರಗಳಿಂದ ಅಲಂಕೃತವಾದಂತಹ 400 ಆನೆಗಳನ್ನ ಕೊಡ್ತಿದ್ದಂತೆ. ನೋಡಿ, ಮನುಷ್ಯರಿಗೆ ಹಾರ ಅಲ್ಲ, ಆನೆಗಳಿಗೆ ಚಿನ್ನದ ಹಾರ. ಅಂಥದ್ದೆಷ್ಟು ಆನೆಗಳು? 400 ಆನೆಗಳು, 15,000 ಕುದುರೆಗಳು, 1,800 ರಥಗಳು, ಹಾಗೂ ದೇವಕಿಗೆ ಸೇವೆಯನ್ನ ಮಾಡುವುದಕ್ಕೋಸ್ಕರ ಅಲಂಕೃತಗೊಂಡಂತಹ 200 ಜನ ಹೆಣ್ಣು ಮಕ್ಕಳು ಅವಳಿಗೆ ಸೇವೆ ಮಾಡಿಕೊಂಡಿರ್ಲಿ ಅಂತ. ಇಷ್ಟನ್ನೂ ಕೂಡ ಶೂರಸೇನನು ಹಾಗೂ ಕಂಸನು, ಉಗ್ರಸೇನನು ಮತ್ತು ಕಂಸನು ತನ್ನ ಮಗಳಿಗೂ ಹಾಗೂ ತಂಗಿಗೂ ಸಂತೋಷವಾಗಲಿ ಅಂತ ಅವನು ಎಲ್ಲ ಉಡುಗೊರೆಗಳನ್ನು ಕೂಡ ಕೊಟ್ಟು ಕಳಿಸ್ತಾನಂತೆ. ಆ ವಧೂವರರ ಸಂಭ್ರಮ ಹೇಗಿತ್ತಪ್ಪ ಅಂದ್ರೆ, ಶಂಖ, ಭೇರಿ, ಮೃದಂಗ, ದುಂದುಭಿ ಇವೆಲ್ಲವೂ ಕೂಡ ಚೆನ್ನಾಗಿ ಮೊಳಗುತ್ತಾ ಇತ್ತು. ಹೀಗೆ ಮೊಳಗೊಂಡು ದೊಡ್ಡ ಮದುವೆಯ ದಿಬ್ಬಣ ಹೋಗಬೇಕಾದಾಗ ಒಂದು ಅಶರೀರವಾಣಿ ಆಗತ್ತೆ, ಒಂದು ಆಕಾಶವಾಣಿ ಆಗತ್ತೆ. ಆ ಆಕಾಶವಾಣಿ ಏನು, ಮುಂದಕ್ಕೆ ಏನಾಯ್ತು, ಹಾಗೂ ಅದರ ಕೃಷ್ಣ ಜನನ ಹೇಗೆ, ಆ ದೇವಕಿಯ ಗರ್ಭದೊಳಗೆ ಭಗವಂತನು ಪ್ರವೇಶ ಮಾಡದ, ಆ ಗರ್ಭದಲ್ಲಿದ್ದಂತಹ ಭಗವಂತನನ್ನ ದೇವತೆಗಳೆಲ್ಲರೂ ಕೂಡ ಸ್ತೋತ್ರ ಮಾಡ್ತಾರೆ. ಅದಕ್ಕೆ ಗರ್ಭಸ್ತುತಿ ಅಂತಲೇ ಹೆಸರು. ಅದೆಲ್ಲವನ್ನು ಕೂಡ ನಾವು ನಾಳೆಯ ದಿನ ಉಪನ್ಯಾಸದಲ್ಲಿ ಶ್ರವಣ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನ ಮಂಗಳ ಮಾಡ್ತೇನೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಷಾಃ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋಯಂ ಶೋಭರಹಿತಃ. ಸಜ್ಜನಾಃ ಸಂತು ನಿರ್ಭಯಾಃ.
ಅಪುತ್ರಾಹ ಪುತ್ರಿಣಃ ಸಂತು, ಪುತ್ರಿಣಃ ಸಂತು ಪೌತ್ರಿಣಃ, ಅಧನಾಹ ಸಧನಾಃ ಸಂತು, ಜೀವಂತು ಶರದಾಂ ಶತಂ. ಕೃಷ್ಣಾರ್ಪಣಂ ಅಸ್ತು. ಕೃಷ್ಣಾರ್ಪಣಂ.